शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् या कुन्देन्दु तुषारहारधवला या शुभ्रवस्त्रान्विता या वीणावरदण्डमण्डितकरा या भगवती निशेषजाड्यापहा श्रीवधुविलम्बकचकोरकं पोरये भक्तावळिय हृत्कुमुदकोरकं विरिये जगती वलयदमलरत्नाकरं पच्चिनिं मेरवर्ये आवगं सरसकरुणामृतद कलकलिं ತೀವಿದ ಎಳನಗೆಯ ಬೆಳದಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀ ರಮಣನ ಹಾಸ್ಯ ಚಂದ್ರನೋ ಆನಂದಮಂ ನಮಗೀಯಲಿ अध्वरके यादवर गडनदिं दानव कुलध्वंसी हस्तिनावतिग विजयंगैयुत अध्वरदुल तागिद ಅನುಸಾರನಂ ಗೆದ್ದು ಪಾಂಡವರ ನುರೆ ಪಾಲಿಸಿದನು ನಿರ್ವಿಘ್ನದಾಯಕನಾದಂತಹ ಮಹಾಗಣಪತಿಗೆ ನಮಸ್ಕರಿಸುತ್ತಾ ಅಕ್ಷರ ದೇವತೆಯಾದಂತಹ ಶಾರದೆಗೆ ನಮಸ್ಕರಿಸುತ್ತಾ ನಮ್ಮನ್ನು ಸನ್ಮಾರ್ಗದಲ್ಲಿ ಪ್ರವರ್ತಿಸುವಂತಹ ಅಖಂಡ ಗುರು ಪರಂಪರೆಗೆ ವಂದಿಸುತ್ತಾ ಇಂದು ಗಮಕದಲ್ಲಿ ನಾವು ಪ್ರಸ್ತುತಪಡಿಸಲಿರುವಂತಹ ಜೈಮಿನಿ ಭಾರತ ಕಾವ್ಯದ ಆರಾಧ್ಯ ದೇವ ದೇವಪುರ ನಿಲಯ ಲಕ್ಷ್ಮೀರಮಣಿಗೆ ವಂದಿಸುತ್ತಾ ಇಂದಿನ ಗಮಕ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ.
ಜೈಮಿನಿ ಭಾರತ ಕಾವ್ಯದ ಸರಣಿಯಲ್ಲಿ ಈಗಾಗಲೇ ಕತೆ ಸಾಗಿ ಬಂದಿದೆ. ಯಾಗ ಸಂಕಲ್ಪವಾಗಿದೆ, ಆಮೇಲೆ ಅಶ್ವ ಸಂಗ್ರಹವಾಗಿದೆ. ಯೌವನಾಶ್ವನಿಂದ ಅಶ್ವವನ್ನು ಸಂಗ್ರಹಿಸಿ ಯೌವನಾಶ್ವನನ್ನು ಕೂಡಿಕೊಂಡು ಹಸ್ತಿನಾವತಿಗೆ ಬಂದ ಮೇಲೆ ಕೃಷ್ಣ ಯಾಗಕಾಲ ಹತ್ತಿರ ಬಂದಾಗ ನಾನು ಬರ್ತೇನೆ, ಸದ್ಯಕ್ಕೆ ನಾನು ಹೋಗಿರ್ತೇನೆ, ಆಮೇಲೆ ಕರೆಸ್ಕೊಳ್ಳಿದ್ದಾನೆ ನಾನು ಹೇಳಿ ಹೋಗಿರ್ತಾನೆ. ಸರಿ, ಈ ಕಡೆಯಲ್ಲಿ ಮತ್ತೆ ಧರ್ಮರಾಯ ಬಾಲರಾಯಣಗಳು ಕೇಳ್ತಾರೆ, ಈಗ ಧನ ಸಂಗ್ರಹ ಮಾಡಬೇಕಲ್ಲ, ಭಾಳ ವೆಚ್ಚ ಆಗುತ್ತೆ, ಅದಕ್ಕೇನು ಉಪಾಯ ಅಂತ ಹೇಳುವಾಗ ಹಿಂದೆ ಹಿಮವತ್ ಪ್ರಾಂತ್ಯದಲ್ಲಿ ಮರುತ್ತನೆಂಬಂತಹ ರಾಜ ಯಾಗವನ್ನು ಮಾಡಿ ಬ್ರಾಹ್ಮಣರಿಗೆ ಹೊರಲಾರದಷ್ಟು ದಕ್ಷಿಣೆಗಳನ್ನು ಹೊರಿಸಿ ಕಳಿಸುವಾಗ ಬ್ರಾಹ್ಮಣರು ಬಹಳಷ್ಟನ್ನು ಅಲ್ಲಿಯೇ ಬಿಟ್ಟೋಗಿದ್ದಾರೆ, ಅದನ್ನು ನೀನು ತರಿಸಿಕೋ ಅಂತ ಬಾದರಾಯಣ ಸೂಚಿಸಿತು. ಅಂತೆಯೇ ಅಲ್ಲಿಗೆ ಹೋಗಿ ಆ ಅಪಾರವಾದಂಥ ಧನರಾಶಿಯನ್ನು ತರಿಸಿಕೊಡ್ತಾನೆ ಧರ್ಮರಾಯ. ಈ ಹಿಂದಿನ 6ನೆಯ ಸಂಧಿಯಲ್ಲಿ ಈ ವೃತ್ತಾಂತವೆಲ್ಲವೂ ಬರುತ್ತೆ. ಆ ಮರುತ್ತನೆಂಬಂತಹ ರಾಜ ಯಾಗವನ್ನು ಮಾಡಿದ್ದು, ಬ್ರಾಹ್ಮಣರ ಸಂಕಷ್ಟ, ಧನರಾಶಿಯನ್ನಲ್ಲಿ ಬಿಟ್ಟು ಹೋಗಿದ್ದು, ಇವೆಲ್ಲವೂ ಕೂಡ ಸವಿವರವಾಗಿ ಅಲ್ಲಿ ಬರುತ್ತೆ. ಇದು ಹೇಗೆ ಅಂತಂದರೆ ಜೈಮಿನಿ ಭಾರತ ಕಾವ್ಯವೇ ಈ ಮಹಾಭಾರತದ ಉತ್ತರ ಭಾಗ, ಕುರುಕ್ಷೇತ್ರ ಕಾಲದ ನಂತರ ಬರ್ತಕ್ಕಂತಹ ಭಾಗ. ಇಲ್ಲಿ ಬರ್ತಕ್ಕಂತಹ ಪ್ರಮುಖ ಪಾತ್ರಗಳನ್ನು ಬಿಟ್ಟರೆ, ಅಂದರೆ ಈಗ ಕೃಷ್ಣ, ಭೀಮ, ಅರ್ಜುನ ಇಂಥ ಮುಖ್ಯ ಪಾತ್ರಗಳನ್ನು ಬಿಟ್ಟರೆ ಉಳಿದೆಲ್ಲ ಕತೆ ಹಾಗೂ ಪಾತ್ರಗಳು ಹಿಂದೆಲ್ಲಿಯೂ ನಮಗೆ ವಿವರವಾಗಿ ದೊರಕದೇ ಇದ್ದಂಥದ್ದು. ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ವೀರರೆಲ್ಲರೂ ಕೂಡ ಕುರುಕ್ಷೇತ್ರ ಕಾಳಗದವರೆಗೆ ಪರಿಚಯ ಆಗದೇ ಇದ್ದವರು. ಯಾವುದು ಮುಖ್ಯವಾದಂತಹ ಉತ್ತರದ ಭೂಮಿ ಇದೆಯಲ್ಲ, ಕುರುವರ್ಷ ಅಂತ ಏನು ಕರೀತಾರೆ, ಅಲ್ಲಿಗೆ ಬರದೇ ಇದ್ದಂಥ ವೀರರು ಧಾರ್ಮಿಕರು. ಅದಕ್ಕೆ ಆರಂಭದಲ್ಲಿ ಕೃಷ್ಣ ಹೇಳ್ಬಿಡ್ತಾನೆ, ಯಾಗ ಮಾಡೋದು ಅಷ್ಟು ಸುಲಭ ಅಲ್ಲ, ಈಗಿನ ವೀರರೆಲ್ಲ ಅವ್ರ ಹಾಗಿನವರಲ್ಲ ಅಂತ, ಯೌವನಾಶ್ವಾದಿಗಳೆಲ್ಲ ಅವ್ರ ಹಾಗಲ್ಲಪ್ಪ, ಭಾಳ ಕಷ್ಟ ಇದೆ ಅಂತ ಹೇಳ್ತಾರೆ, ಎಚ್ಚರಿಸಿರ್ತಾರೆ. ಹಾಗೆ ಮರುತ್ತನೆಂಬಂಥ ರಾಜನ ಆ ಯಾಗದ ವಿಸ್ತಾರವಾದಂಥ ವಿವರ 5ನೇ ಸಂಧಿಯಲ್ಲಿ ಬರುತ್ತೆ. ಅಶ್ವಸಂಗ್ರಹ ಆಯಿತು, ಧನ ಸಂಗ್ರಹವೂ ಆಯಿತು. ಈ ಕಡೆಯಲ್ಲಿ ಧರ್ಮರಾಜ ಯಾಗಶಾಲೆಯ ನಿರ್ಮಾಣವೇ ಮೊದಲಾದಂಥ ಯಾಗ ಸಿದ್ಧತೆಯಲ್ಲಿ ತೊಡಗಿಕೊಳ್ತಾನೆ. ನೋಡ್ತಾ ನೋಡ್ತಾ ಇರುವಾಗ ಯಾಗ ಕಾಲ ಸಮೀಪಿಸುತ್ತೆ. ಆಗ ಭೀಮನನ್ನು ಕರೆದು ದ್ವಾರಾವತಿಗೆ ಹೋಗಿ ನಮ್ಮ ಆರಾಧ್ಯ ದೇವನಾದಂತಹ, ನಮ್ಮೆಲ್ಲರಿಗೂ ಪ್ರೇರಕನೂ ರಕ್ಷಕನೂ ಆದಂತಹ ಕೃಷ್ಣನನ್ನು ಕರ್ಕೊಂಡು ಬರಬೇಕಪ್ಪ ಅಂತ ಕಳಿಸ್ಕೊಡ್ತಾನೆ. ಈ ಭಾಗ ಬಹಳ ವಿನೋದ ಹಾಗೂ ಹಾಸ್ಯದಿಂದ ಕೂಡಿದೆ. ಕವಿ ಅನೇಕ ಚಮತ್ಕಾರಗಳನ್ನು ಈ ಭಾಗದಲ್ಲಿ ಮಾಡಿದ್ದಾರೆ. ಉಪಮಾಲೋಲ, ನಾದಲೋಲ, ಕನ್ನಡ ಕವಿಚೂತ ವನಚೈತ್ರ ಎಂಬಿತ್ಯಾದಿ ಅನೇಕ ಬಿರುದುಗಳನ್ನು ಹೊಂದಿದಂತಹ ಲಕ್ಷ್ಮೀಶನ ಕಾವ್ಯದ ಚಮತ್ಕೃತಿ ಇನ್ಯಾವ ಕವಿಯೂ ಕನ್ನಡದಲ್ಲಿ ಮಾಡದೇ ಇದ್ದಂಥದ್ದು. ಅದೇನೇನು ಚಮತ್ಕಾರಗಳನ್ನು ಮಾಡಲಿಕ್ಕೆ ಬರ್ತೋ ಅದನ್ನೆಲ್ಲ ಮಾಡಿಬಿಟ್ಟಿದ್ದಾನೆ. ಆದರೆ ಹಂತ ಹಂತವಾಗಿ ಕಾವ್ಯದ ರಂಗನ್ನು ಏರಿಸ್ಕೊಂಡು ಹೋಗಿದ್ದಾನೆ. ಈ ಆರಂಭದ ಭಾಗದಲ್ಲಿ ಚಮತ್ಕಾರಗಳು, ಆಮೇಲೆ ಹಾಸ್ಯ ಹಾಗೂ ವಿನೋದ ಪ್ರೀತಿ ಇವೆಲ್ಲ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಕಥೆಯ ಮಜಲು ಏರಿದ ಹಾಗೆ ಮಯೂರಧ್ವಜನಂತಹ ಪರಮ ಸಾತ್ವಿಕ ಶ್ರೇಷ್ಠ ಭಕ್ತನ ಕಥೆಯ ತನಕ ಏರ್ಕೊಂಡು ಹೋಗುತ್ತೆ. ಆರಂಭದ ಭಾಗದಲ್ಲಿ ಒಂದಷ್ಟು ಚಮತ್ಕಾರಗಳು ಇತ್ಯಾದಿಗಳನ್ನೆಲ್ಲ ಲಕ್ಷ್ಮೀಶ ತುಂಬಿಬಿಡ್ತಾನೆ. ಲಕ್ಷ್ಮೀಶನ ಕಾವ್ಯದಲ್ಲಿ ಕನ್ನಡದ ಬೇರೆ ಎಲ್ಲ ಕಾವ್ಯಗಳಿಗಿಂತಲೂ ಹೆಚ್ಚಾದ ಶೃಂಗಾರವಿದೆ, ಅಲಂಕಾರವಿದೆ. ಅದನ್ನೆಲ್ಲ ಆರಂಭದ ಭಾಗಕ್ಕೆ ತಂದುಬಿಡ್ತಾನೆ. ಇದಾದಮೇಲೆ ಈ ಶೃಂಗಾರದಿಂದ ವೀರಕ್ಕೆ ಹೋಗಿ, ಅಂದರೆ ಯುದ್ಧದ ಕ್ರಮಗಳ ವಿವರಗಳ ಜೊತೆ ವೀರಕ್ಕೆ ಹೋಗಿ, ಅಲ್ಲಿಂದ ಭಕ್ತಿಗೆ ಹೋಗಿ, ಅಲ್ಲಿಂದ ಕಾವ್ಯವನ್ನು ಮುಗಿಸ್ಬಿಡ್ತಾನೆ. ಒಂದು ಅನುಕ್ರಮಣಿಕೆ ಇದೆ ಲಕ್ಷ್ಮೀಶನ ಕಾವ್ಯದಲ್ಲಿ. ಈಗ ಧರ್ಮರಾಯನ ಸೂಚನೆ ಹಾಗೆ ಭೀಮ ದ್ವಾರಾವತಿಗೆ ಹೋಗಿ ಕೃಷ್ಣನನ್ನು ಕರ್ಕೊಂಡು ಬರಬೇಕು ಅಂತ ಹೋಗುವಾಗ ಈ ಸನ್ನಿವೇಶವನ್ನು ಲಕ್ಷ್ಮೀಶ ತನ್ನ ಚಮತ್ಕಾರ ಹಾಗೂ ವಿನೋದಗಳಿಗೆ ಆಯ್ದುಕೊಂಡು ಬಿಡ್ತಾರೆ. ಈ 6ನೇ ಸಂಧಿಯಲ್ಲಿ ವಿಸ್ತಾರವಾದಂತಹ ಇವುಗಳ ಸಂಗತಿ ಎಲ್ಲ ಬರುತ್ತೆ. ಭೀಮ ದ್ವಾರಾವತಿಯ ಸಮೀಪಕ್ಕೆ ಹೋಗುವಾಗ ಅಲ್ಲಿ ಸಮುದ್ರ ಕಂಡಿತು. ಆ ಸಮುದ್ರವನ್ನು ವಿವರಿಸುವಾಗ ಲಕ್ಷ್ಮೀಶ ಹೇಳ್ತಾನೆ, ಸುಳಿದೊಂದು ಮೀನು ನುಂಗಿತ ಮೀನನಾಗಳೆ ನುಂಗಿತೊಂದು ಮೀನ ನುಂಗಿದಪುದು ಬಳಿಕೊಂದು ಮೀನದ ಮತ್ತೊಂದು ಮೀನ ನುಂಗಿತೊಂದು. ಒಂದು ಮೀನನ್ನು ಇನ್ನೊಂದು ಮೀನು ನುಂಗ್ತಾ ಹೋಗುವಾಗ ದೊಡ್ಡ ಸರಪಣಿ. ಹಾಗೆ ಆ ಚಮತ್ಕಾರವನ್ನು ಅಲ್ಲಿ ತೋರಿಸಿದಂತಹ ಕವಿ ಭೀಮನನ್ನು ದ್ವಾರಾವತಿಯ ಅರಮನೆಯ ತನಕ ಕರ್ಕೊಂಡು ಬಂದ. ಕೃಷ್ಣ ಆ ಹೊತ್ತಿಗೆ
ತನ್ನ ಭವ್ಯವಾದಂಥ ಅರಮನೆಯಲ್ಲಿ ಭೋಜನಕ್ಕೆ ಕುಳಿತುಕೊಂಡಿದ್ದ. ಹೊರಗಡೆಯಲ್ಲಿ ಕೃಷ್ಣನ ಪರಿವಾರದ ಅನೇಕ ಮಂದಿ ಸ್ತ್ರೀಯರಿದ್ದರು. ಆ ಸ್ತ್ರೀ ವರ್ಣನೆಯನ್ನು ಲಕ್ಷ್ಮೀಶನ ಕಾವ್ಯದ ಹೆಚ್ಚುಗಾರಿಕೆಯುವುದೇ ಸ್ವಲ್ಪ ಮಟ್ಟಿಗೆ ಆಕ್ಷೇಪವೂ ಇದೆ. ಒಂದು ಮಿತಿಯಾಚೆಗೆ ಶೃಂಗಾರ ಪ್ರೀತಿಯನ್ನು ಲಕ್ಷ್ಮೀಶ ತೋರಿಸಿಬಿಟ್ಟಿದ್ದಾನೆ ಅಂತಿದೆ. ಹಾಗಂತ ಸಂಸ್ಕೃತ ಕಾವ್ಯವನ್ನು ಆಧರಿಸಿ ಬರೆದದ್ದಕ್ಕಾಗಿ ಸಂಸ್ಕೃತದಲ್ಲಿ ಹಾಗೇ ಇದೆ, ಮೂಲವನ್ನು ಆಧರಿಸಿಯೇ ಬರೆದಿದ್ದಾನೆ. ಹಾಗಂತ ಜೊತೆ ತನ್ನ ಸ್ವೋಪಜ್ಞತೆಯನ್ನು ಚಮತ್ಕಾರವನ್ನು ತೋರಿಸಿಬಿಟ್ಟಿದ್ದಾನೆ. ಒಂದೆರಡು ಪದ್ಯಗಳನ್ನು ಹಿಂದಿನ ಸಂಧಿಯದ್ದನ್ನು ಆ ಚಮತ್ಕೃತಿಗಾಗಿ ನಿಮ್ಮಲ್ಲಿ ಪ್ರಸ್ತಾಪಿಸಿ ಆಮೇಲೆ ನೇರವಾಗಿ ಇಂದಿನ ಕಾವ್ಯ ಭಾಗಕ್ಕೆ ಬರ್ತೇನೆ. ಈ ಗಾರಾವತಿ ಅರಮನೆಯಲ್ಲಿ ಇದ್ದಂಥ ಸ್ತ್ರೀ ಪರಿವಾರವನ್ನು ವರ್ಣಿಸುವಾಗ ಲಕ್ಷ್ಮೀಶ ಹೇಳ್ತಾನೆ, ಗುರುಕುಚದ ಭರಣಿ ಸುಂದರ ಗಜಾರೋಹಿಣಿ ಮಧುಕಾಮ ಕೇಳಿ ರಸಾಗ್ರೆ ಸನ್ಮೋಹನೋತ್ತರೆ ಸುರತ ತಂತ್ರ ವಿರಚಿತ ಹಸ್ತಚಿತ್ತ ಹೃಸ್ವಾತಿ ವರ್ತುಳ ಸುಕಂಠೆ ವರ ಬಾಹುಮೂಲೆ ಮಣಿಭೂಷಣ ಶ್ರವಣಿ ವಿಸ್ತರ ಗುಣಾಪೂರ್ವ ಎನಿಸುವ ಬಾಲಿಕೆಯರ್ ಅಲ್ಲಿ ಪರಿಶೋಭಿಸಿದರ್ ಎಸೆವ ನಕ್ಷತ್ರ ಗಣದಂತೆ. ಇಲ್ಲಿ ಆ ಹೆಣ್ಣೆಳೆಯರನ್ನು ವರ್ಣಿಸುವಾಗ ಅನೇಕ ನಕ್ಷತ್ರಗಳ ಹೆಸರನ್ನು ತಂದುಬಿಡುತ್ತಾನೆ. ಗುರುಕುಜದ ಭರಣಿ ನಕ್ಷತ್ರ ಬಂತು, ಸುಂದರ ಗಜಾರೋಹಿಣಿ ಎನ್ನುವಾಗ ರೋಹಿಣಿ ಬಂತು, ಆಮೇಲೆ ಮಧುಕಾಮ ಕೇಳಿ ರಸಾರ್ದ್ರೆ ಎನ್ನುವಾಗ ಆರ್ದ್ರಾ ನಕ್ಷತ್ರ ಬಂತು, ಸನ್ಮೋಹನೋತ್ತರ ಹೇಳುವಾಗ ಉತ್ತರ ನಕ್ಷತ್ರ ಬಂತು, ಹಸ್ತಚಿತ್ತ ಹೃಸ್ವಾತಿ ವರ್ತುಳ ಸುಕಂಠೆ ಹೇಳುವಾಗ ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ ಎಲ್ಲ ಬಂದಿತ್ತು. ವರಬಾಹುಮೂಲೆ ಹೇಳುವಾಗ ಮೂಲ ನಕ್ಷತ್ರ ಬಂತು, ಮಣಿಭೂಷಣ ಶ್ರವಣಿ ಹೇಳುವಾಗ ಶ್ರವಣ ನಕ್ಷತ್ರ ಬಂತು, ಆಮೇಲೆ ವಿಸ್ತರ ಗುಣಾಪೂರ್ವ ಎನಿಸುವ ಬಾಲಿಕೆ, ಹೀಗೆ ಈ ರೀತಿಯಾಗಿ ಬಾಲಿಕೆಯರಿದ್ರು ಹೇಳುವಾಗ ನಕ್ಷತ್ರ ಗಣಗಣನೆಲ್ಲ ತೆಗೆದುಕೊಳ್ತಾರೆ. ಆಮೇಲೆ ಇನ್ನೊಂದು ಪದ್ಯ ಬರುತ್ತೆ ಆ ಸ್ತ್ರೀಯರನ್ನು ವರ್ಣಿಸುವಾಗ, ಸುನಿಮೇಷ ಮೀನ ಚಾಪಲ ನೇತ್ರ ಚಕ್ರೋನ್ ಮಿಥುಲ ಕುಂಭಕುಚ ಮಕರ ಕೇತು ವರ ಮಾತುಲಾನನೆ ಸಿಂಹ ಮಧ್ಯೆ ವೃಷಭಾಂಕ ವೈರಿಯ ಪಟ್ಟದಾನೆ ಕನ್ಯಾ ಕುಲಮಣಿ ಮನಸಿಜ ಶಶಾಂಕ ಕರ್ಕಟಕ ಚೇಳಂಗುಡುವ ತನಿಸೊಬಗು ಒಡೆದ ಸನ್ಮೋಹನದ ಕಣಿಯೇ ಬಾಯನುತ ಓರ್ವ ನೀರೆ ಸಖಿಯಂ ಕರೆದಳ್ ಈರಾರು ರಾಶಿಯಂ ಪೆಸರಿಪವರು. ಈರಾರು ಅಂತಂದರೆ 12 12 ರಾಶಿಗಳ ಹೆಸರು ತಂದು ಬಿಡ್ತಾನೆ ಈ ಪದ್ಯದಲ್ಲಿ. ಇಂಥ ಚಮತ್ಕಾರವನ್ನು ಕನ್ನಡದಲ್ಲಿ ಬೇರೆ ಯಾವ ಕವಿಯೂ ಮಾಡಲಿಲ್ಲ. ಸುನಿಮೇಷ ಎನ್ನುವಾಗ ಮೇಷರಾಶಿ ಬಂತು, ಮೀನ ಚಾಪಲ ನೇತ್ರ ಹೇಳುವಾಗ ಮೀನರಾಶಿ ಬಂತು, ಚಕ್ರೋನ್ ಮಿಥುನ ಕುಂಭಕುಚ ಹೇಳುವಾಗ ಮಿಥುನ ಕುಂಭರಾಶಿಗಳು ಬಂತು, ಆಮೇಲೆ ಮಕರ ಕೇತು ವರಮಾತುಲಾನನೆ ಹೇಳುವಾಗ ಮಕರ ರಾಶಿ ಬಂತು, ಸಿಂಹ ಮಧ್ಯೆ ಸಿಂಹರಾಶಿ ಬಂತು, ಹೀಗೆ ಆಮೇಲೆ ಕನ್ಯಾಕುಲಮಣಿ ಹೇಳುವಾಗ ಕನ್ಯಾ ರಾಶಿ ಬಂತು, ಕರ್ಕಟಕ ಚೇಳಂಗುಡುವ ಅಂದರೆ ಕರ್ಕಾಟಕ ರಾಶಿ ಬಂತು, ಹೀಗೆ 12 ರಾಶಿಗಳನ್ನು ತಂದು ಬಿಡ್ತಾನೆ. ಇದೊಂದು ಚಮತ್ಕಾರ. ಅಲ್ಲಿ ಸ್ವಲ್ಪ ಮುಂದಕ್ಕೆ ಆ ಸ್ತ್ರೀ ವರ್ಣನೆಯಲ್ಲಿ ಇನ್ನೊಂದು ಪದ್ಯವನ್ನು ಲಕ್ಷ್ಮೀಶ ಕವಿ ವಿರಚಿಸಿದ್ದಾನೆ. ಕಲಹಂಸ ಗಮನೆ ಪೂರ್ಣೇಂದುಮುಖಿ ಚಾರು ಮಂಗಳ ಗಾತ್ರೆ ಘನ ಸೌಮ್ಯ ಸುಂದರ ವಿಲಾಸಿನಿ ವಿಮಲ ಗುರುಪಯೋಧರೆ ಸರಸ ಕವಿನುತ ಪ್ರಮದೆ ಮಲ್ಲಿಕಾ ಮಂದಸ್ಮಿತೆ ವಿಲಸದ್ ಭುಜಂಗಜ ಸಂಗತೆ ಮದನಕೇತು ಚಂಚಲ ನೇತ್ರೆ ಕೇಳ್ ನಿನ್ನ ದೆಸೆಗಿದೆ ನವಗ್ರಹಗಳ ಪೆಸರ ಬಲವಿನ ಹೇಳುವಾಗ ನವಗ್ರಹಗಳು ತಂದುಬಿಡ್ತಾರೆ. ಕಲಹಂಸ ಗಮನೆ, ಆಮೇಲೆ ಪೂರ್ಣೇಂದು ಮುಖಿ ಇಂದು ವಾರ ಬಂತು, ಚಾರು ಮಂಗಳಗಾತ್ರೆ ಮಂಗಳವಾರ ಬಂತು, ಘನ ಸೌಮ್ಯವಾಸರ ಬುಧವಾರ ಬಂತು, ಆಮೇಲೆ ವಿಮಲ ಗುರು ಪಯೋಧರ ಹೇಳುವಾಗ ಗುರುವಾರ ಬಂತು, ಆಮೇಲೆ ಸರಸ ಕವಿ ಹೇಳುವಾಗ ಕವಿ ಶುಕ್ರ ಬಂದ್ಬಿಟ್ಟ ಅಲ್ಲಿ, ಮಲ್ಲಿಕಾ ಮಂದಸ್ಮಿತೆ ಹೇಳುವಾಗ ಮಂದ ಅಂತ ಹೇಳಿದರೆ ಶನಿ ಬಂದ. ಹೀಗೆ ವಾರದ 7 ದಿನಗಳನ್ನು ಈ ಪದ್ಯದಲ್ಲಿ ತಂದುಬಿಡ್ತಾನೆ. ಹೀಗೆ ಅದ್ಭುತವಾದಂಥ ಚಮತ್ಕಾರಗಳನ್ನು ಈ ಭಾಗದಲ್ಲಿ ಮಾಡ್ತಾನೆ. ಯಾಕೆಂದರೆ ಭಕ್ತಿರಸದ ಉತ್ತುಂಗದಲ್ಲಿ ಇಂಥ ಚಮತ್ಕೃತಿಗೆ ಹೋಗ್ಲಿಕ್ಕಾಗೋದಿಲ್ಲ. ಆಮೇಲೆ ಇನ್ನೊಂದು ಅಂತ ಹೇಳಿದರೆ, ಈ ಯಾವುದೋ ಒಂದು ವಿಶೇಷವಾದ ರಸದಲ್ಲಿ ಮುಳುಗಿರುವಾಗ ಅಲ್ಲಿಗೂ ಕೂಡ ಈ ಪದ್ಯವನ್ನು ಹೇಳಲಿಕ್ಕಾಗೋದಿಲ್ಲ. ಈ 5ನೇ ಸಂಧಿಯಲ್ಲಿ ಇನ್ನೊಂದು ಅದ್ಭುತವಾದ ಪದ್ಯ ಇದೆ. ನಾನು ಇಂಥ ಪದ್ಯವನ್ನು ಮತ್ತೆ ಇನ್ನೆಲ್ಲಿಯೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನೋಡಲೂ ಇಲ್ಲ. ಕಮಲದಳ ನಯನ ಕಾಳಿಯ ಮತನ ಕಿಸಲ ಯೋಪಮಚರಣ ಕೀಶಪತಿ ಸೇವ್ಯ ಕುಜಹರ ಕೂರ್ಮ ಸಮಸತ್ಕ ಪೌಲ ಕೇಯೂರಧರ ಕೈರವಶ್ಯಾಮ ಕೋಕನದ ಗೃಹೇ ರಮಣ ಕೌಸ್ತುಭ ಶೋಭ ಕಂಬು ಚಕ್ರ ಗದಾಬ್ಜ ವಿಮಲಕರ ಕಸ್ತೂರಿಕಾ ತಿಲಕ ಕಾವುದೆಂದು ಕೃಷ್ಣನನ್ನು ಭಜಿಸ್ತಾ ಇದ್ದಾರಂತೆ. ಇಲ್ಲಿ ಕಾಕಾ ಕೀಕಿ ಕೂಕು ಈ ಒಂದು ಅಕ್ಷರವಲ್ಲಿ ಬರುತ್ತೆ. ಕಮಲದಳ ನಯನ ಕಾಳಿಯ ಮತನ ಕಿಸಲ ಯೋಪಮಚರಣ ಕೀಶಪತಿ ಸೇವ್ಯ ಕುಜಹರ ಕೂರ್ಮ ಸಮಸತ್ ಕಪೋಲ ಹೇಳುವಾಗ ಕನ್ನಡದ ಕಾಗುಂತ ಬಂದುಬಿಡುತ್ತೆ. ಈ ಚಮತ್ಕಾರಗಳನ್ನ ಈ 2 ಭಾಗಗಳನ್ನು ತಂದುಕೊಂಡಿದ್ದಾರೆ. ಹೀಗೆ ಇಂಥ ಚಮತ್ಕೃತಿಯನ್ನೆಲ್ಲ ಮಾಡಿ ಈಗ ನೇರವಾಗಿ ಭೀಮ
ಕೃಷ್ಣ ಭೋಜನಕ್ಕೆ ಕೂತ್ಕೊಂಡಾಗ ಅರಮನೆಯ ಬಾಗಿಲಿಗೆ ಬಂದಿದ್ದನ್ನು ತೋರಿಸ್ತಾರೆ. ಕೃಷ್ಣನಿಗೆ ವರ್ತಮಾನ ಬಂತು, ಬಾಗಿಲಲ್ಲಿ ಭೀಮ ಬಂದಿದ್ದಾನೆ ಅಂತ. ಈಗ ಕೃಷ್ಣ ಒಂದು ವಿನೋದ ಪ್ರಿಯತೆಯನ್ನು ತೋರಿಸ್ಬೇಕು. ಈ ಸರಸವನ್ನು, ಮೈದುನತನದ ಸರಸವನ್ನು ಕುಮಾರವ್ಯಾಸನ ಭಾಷೆಯಲ್ಲಿ ಹೇಳೋದಾದರೆ ಅದಕ್ಕೆ ಲಕ್ಷ್ಮೀಶ ಬೇರೊಂದು ಶಬ್ದವನ್ನು ಇಟ್ಕೊಂಡಿದ್ದಾನೆ. ಅದನ್ನು ತಾನು ಎಸಗಬೇಕು. ಯಾಕೆಂದರೆ ಅರ್ಜುನನ ಜೊತೆಗೆ ಸಮಾನವಾದಂತಹ ಬಾಂಧವ್ಯ, ಭಾವಮೈದುನ ಸರಸವನ್ನೆಲ್ಲ ಆಡ್ಬಿಟ್ಟಿದ್ದೀನಿ, ತೋರಿಸ್ಬಿಟ್ಟಿದ್ದೀನಿ. ಈ ಭೀಮನ ಜೊತೆ ಒಂದು ಮಾಡಬೇಕು ಅಂತ ಈ ಸನ್ನಿವೇಶನ ಇಟ್ಕೊಂಡ. ಅದಕ್ಕಾಗಿ ಏನು ಮಾಡ್ದ, ಬಾಗಿಲು ಹಾಕಿ ಭೀಮನ ಒಳಗೆ ಬಿಡಬೇಡಿ ಅಂತ ಹೇಳಿದ. ಭೀಮ ಬಾಗಿಲಲ್ಲಿ ನಿಂತ್ಕೊಂಡಿದ್ದಾನೆ. ಏನು ಕೃಷ್ಣ ಇಲ್ಲಿ? ಕೃಷ್ಣ ಊಟ ಮಾಡ್ತಾ ಇದ್ದಾನೆ. ಈ ಹೊರಗಡೆಯಲ್ಲಿ ಸತ್ಯಭಾಮ, ರುಕ್ಮಿಣಿ ಇಂಥವರೆಲ್ಲ ಇದ್ದರು. ಸ್ವಲ್ಪ ಹೊತ್ತು ಕಾದ ಭೀಮನಿಗೆ ಅಸಹನೆ ಶುರುವಾಯಿತು. ಭೀಮನಿಗೆ ತಾಳ್ಮೆ ಕಡಿಮೆ, ಅವಸರ ಹೆಚ್ಚು. ಅಸಹನೆ ಶುರುವಾಯಿತು ಅವನಿಗೆ. ಏನು ಹಾಗಾದರೆ ಬೇರೆ ಯಾರಿಗೂ ಊಟ ಇಲ್ಲವೋ ನಿಮ್ಮ ದ್ವಾರಾವತಿಯಲ್ಲಿ ಇವತ್ತು? ಕೃಷ್ಣನಿಗೆ ಮಾತ್ರವೇ ಭೋಜನ? ಹಾಗಾದರೆ ಏನು ದ್ವಾರಕೆಯಲ್ಲಿ ಮಳೆ ಬೆಳೆ ಆದರೆ ಎಷ್ಟು ವರ್ಷ ಆಯಿತು? ಇಲ್ಲಿ ಬೆಳೆನೇ ಇಲ್ವಾ? ಮಳೆನೇ ಬರೋದಿಲ್ವಾ ಅಂತ ಇಲ್ಲಿ ಹಾಗಾದರೆ ಅಷ್ಟು ಬರಗಾಲ ಬಂದುಬಿಟ್ಟಿದೆಯಾ ಅಂತ ಕೇಳ್ತಾನೆ. ಕೃಷ್ಣನಿಗೆ ವರ್ತಮಾನ ಎಲ್ಲ ಕೇಳ್ತಾ ನಗು ಬರ್ತಾ ಇರ್ತಾರೆ. ಭೀಮ ಆಡುವಷ್ಟು ಆಡಿಕೊಳ್ಳಿ ಅಂತ ಇವನು ಕಾಯ್ತಾ ಇರ್ತಾನೆ. ಏಕೆಂದರೆ ಭೀಮನ ಈ ಆಕ್ರೋಶ ಅಂದರೆ ಕವಿಗೆ ತನ್ನ ಅಲಂಕಾರವನ್ನು ತುಂಬಿಸಲಿಕ್ಕೂ ಬೇಕಾಗುವ ಸಮಯ ಇದು. ಭೀಮ ಹಾಗೆ ಮುಂದುವರ್ಸ್ಕೊಂಡು ಬರ್ತಾನೆ. ಹಿಂದೆಲ್ಲ ಅವರಿವರ ಮನೆಯಲ್ಲಿ ಬೆಣ್ಣೆ ಹಾಲು ಮೊಸರುಗಳನ್ನೆಲ್ಲ ಕದ್ದು ಊಟ ಮಾಡಿದವನಿಗೆ ಮನೆ ಬಂದರೆ ಊಟ ಹಾಕಬೇಕು ಅಂತ ಎಲ್ಲಿ ತಿಳಿಯುತ್ತೆ? ಒಬ್ಬನೇ ಕೂತ್ಕೊಂಡು ಊಟ ಮಾಡ್ತಾನೆ. ಹೊರಗಡೆ ಜನ ಇದ್ದಾರೆ, ಕರಿಬೇಕು ಅಂತ ಗೊತ್ತಾಗಲ್ವಾ? ಇದೇ ನಿಮ್ಮ ದ್ವಾರಕೆಯ ಅತಿಥಿ ಸತ್ಕಾರದ ಕ್ರಮವ ಅಂತ ಕೇಳ್ತಾನೆ. ದುರ್ಭಿಕ್ಷಂ ಊರೋಳ್ ಬೆಳೆಯದೆ ಧಾನ್ಯಂ ಕರೆಯದೆ ವೃಷ್ಟಿಯನ್. ಎಷ್ಟು ಕಾಲ ಆಯಿತು ಹೀಗೆ? ನನ್ನನ್ನು ಯಾಕೆ ತಿಳಿಸ್ಕೊಂಡಿದ್ದೀರಿ ಅಂತ ಒಂದಷ್ಟು ಹೊತ್ತೆಲ್ಲ ಭೀಮ ಕೊಣಗಿದ ಮೇಲೆ ಕೃಷ್ಣ ಬೇಕಂತ ಅವನಿಗೆ ಹೊಟ್ಟೆ ಉರಿಸುವ ಹಾಗೆ ಡರ್ರನ್ನು ತೆಗ್ತಾನೆ. ಕೃಷ್ಣ ಹಾಗೆ ಡರ್ರನ್ನು ತೆಗೆದ ಮೇಲಂತೂ ಇವನಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಗೊತ್ತಾಯಿತು ಭೀಮನ ಸಹನೆಯ ಮಿತಿ ಮೀರ್ತಾ ಇದೆ ಅಂತ. ಕೃಷ್ಣ ಮುಂದೆ ಬಂದ. ನೀನಾ? ಎಷ್ಟೊತ್ತಾಯಿತು ಬಂದು ಅಂತ ಕೇಳಿಬಿಟ್ಟ. ಭೀಮನಿಗೆ ಪಾಪ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೇಳ್ತಾನೆ, ದೇವ ನಿಮ್ಮ ಅರ್ಜುನನ ಸಲುಗೆ ನಮಗುಂಟೆ. ಅರ್ಜುನಿಗಾದರೆ ಸಲಿಗೆ ಇದೆಯಪ್ಪ, ನಿಮಗೂ ಅರ್ಜುನಿಗೂ ಭಾಳ ವರ್ಷಗಳ ಒಡನಾಟ ಇದೆ, ಅಷ್ಟೆಲ್ಲ ಸಲಿಗೆ ನನ್ನ ಹತ್ರ ಇಲ್ಲ ಅಂತ ಹೇಳುವಾಗ ಆ ವಿನೋದ ಪ್ರಿಯತೆಯನ್ನು ಕೃಷ್ಣ ಆ ನಾಟಕವನ್ನೇ ನರನಾಟಕವನ್ನು ಆಡ್ತಾ ಇದ್ದವನು ಆ ನಾಟಕವನ್ನು ಆಡಿ ಆದಮೇಲೆ ಭೀಮನನ್ನು ಒಳಗೆ ಕರ್ಕೊಂಡ. ಏನು ಬಂದಿ ಅಂತ ಕೇಳ್ದ. ಹೀಗೆ ಅಣ್ಣ ಹೇಳಿ ಕಳಿಸಿದ್ದಾನೆ, ಯಾಗ ಕಾಲ ಸಮೀಪಿಸಿದೆ, ನೀನು ಬರಬೇಕಂತೆ ಅಂತ ಹೇಳುವಾಗ ಕೃಷ್ಣ ಮುಂದಿನ ವ್ಯವಸ್ಥೆಯನ್ನು ಮಾಡ್ತಾನೆ. ವಸುದೇವ ಹಲಧರ ಕೊಳಲಿನಲ್ಲಿದ್ದು ದ್ವಾರಾವತಿಯಲ್ಲಿ ಅವರಿಬ್ಬರನ್ನು ಕಾವಲಿಗೆ ಬಿಡ್ತಾನೆ. ಯಾಕೆಂದರೆ ಯಾವುದೇ ಒಂದು ತಮ್ಮ ನೆಲೆಯನ್ನು ಬಿಟ್ಟು ಪರಸ್ಥಳಕ್ಕೆ ಹೋಗುವಾಗ ಗಂಡಸರೆಲ್ಲ ಹೋಗಿಕ್ಕೆ ಬರೋದಿಲ್ಲ, ಪುರದ ರಕ್ಷಣೆಗೆ ಅಂತ ಇರಬೇಕಾಗತ್ತೆ. ವಸುದೇವ ಹಲಧರರ್ ಕೊಳಲಿನಲ್ಲಿ ಇರ್ದು ಉಳಿದವರೆಲ್ಲ ನನ್ನ ಜೊತೆ ಬನ್ನಿಯಪ್ಪ ಅಂತ ಹೇಳಿ ಪ್ರದ್ಯುಮ್ನ ಗದ ಸಾಂಬನ್ ಅನಿರುದ್ಧ ನಿಷಟ ಶಕಟ ನಕ್ರೂರ ಸಾತ್ವಿಕಿ ಪ್ರಮುಖ ಮುಂತಾದ ಎಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಇವನು ಮುಂದೆ ಬರ್ತಾ ಇದ್ದಾನಂತೆ. ಭೀಮ ಹೊರಟಿದ್ದಾನೆ. ಅವನ ಜೊತೆಲಿ ಕೃಷ್ಣ ಯಾದವರ ಈ ಬಳಗವನ್ನು ಕೂಡ್ಕೊಂಡು ಬಂದಿದ್ದಾನೆ. ಅದನ್ನು ಲಕ್ಷ್ಮೀಶ ವರ್ಣಿಸ್ತಾನೆ. ಸಾಗರದ ಮಧ್ಯದಿಂದ ಎದ್ದುದೋ ಮತ್ತೊಂದು ಸಾಗರ. ಯಾಕೆಂದರೆ ಸಮುದ್ರ ಮಧ್ಯೆಯಲ್ಲಿ ನಗರಿಯನ್ನು ಕಟ್ಕೊಂಡಿದ್ದವರು ದ್ವಾರಾವತಿ ಅನ್ನೋರು. ಈ ಸಾಗರದ ಮಧ್ಯೆಯಲ್ಲಿ ಮತ್ತೊಂದು ಸಾಗರ ಎದ್ದು ಹೊರಟುಬಿಟ್ಟಿದೆಯೇನೋ ಎನ್ನುವ ಹಾಗೆ ಅಖಿಲ ಯಾದವ ಕಟಕ ಸಾಗರಂ ದ್ವಾರಕಾ ನಗರಂ ಬಿಟ್ಟು ಯಾವ ಸಾಗರ ಅಂತ ಕೇಳಿದರೆ ಈ ಯಾದವರೆನ್ನುವಂತಹ ಜನಸಾಗರ ಇದು ಸಾಗರದೋಪಾದಿಯಲ್ಲಿ ಬರ್ತಾ ಇದೆಯಂತೆ. ಅವರನ್ನೆಲ್ಲ ಕೂಡಿಕೊಂಡು ಭೀಮ ಹಸ್ತಿನಾವತಿಯ ಬಾಗಿಲಿಗೆ ಬಂದ. ಅವರಿಗೆಲ್ಲ ಬಾಗಿಲಿನಲ್ಲಿ ಬಿಡಾರಗಳನ್ನು ಕೊಟ್ಟು ಕೃಷ್ಣ ಅವಸರವಾಗಿ ಧರ್ಮರಾಜನನ್ನು ತಾನು ನೋಡಬೇಕು ಅಂತ ಮುಂದೆ ಬಂದು ಧರ್ಮರಾಜನನ್ನು ಕಾಣ್ತಾನೆ. ಧರ್ಮರಾಜನನ್ನು ಕಂಡಾಕ್ಷಣ ವಯಸ್ಸಿನ ಅಂತರವನ್ನು ನೆನಪಿನಲ್ಲಿಟ್ಕೊಂಡು ಕೃಷ್ಣ ಧರ್ಮರಾಜನಿಗೆ ನಮಸ್ಕಾರ ಮಾಡ್ತಾನೆ. ಅದರ ನಂತರದಲ್ಲಿಯೇ ಧರ್ಮರಾಜ ಕೃಷ್ಣನಿಗೆ ನಮಸ್ಕಾರ ಮಾಡಿ, ನೀನು ದೇವರು ಭಗವಂತ, ನೀನು ನನಗೆ ನಮಸ್ಕಾರ ಮಾಡೋದು ಅಂತ ನೀನು ಈ ದೇಹಕ್ಕಾದಂಥ ವಯಸ್ಸು ಮುಖ್ಯ ಅಲ್ಲಪ್ಪ, ನೀನು ಭಗವಂತ ಅಂತ ಹೇಳುವಾಗ ಧರ್ಮಸುತನಂ ಕಂಡು ನಗುತ್ತ ಹೇ ಮುರರಿಪು ಹೇಮ ನಿರ್ಮಿತ ವರೂದದಿಂದಿಳಿದು ನೃಪವರನ ಅಡಿಗೆ ನಿರ್ಮಲ ಕಿರೀಟಮಂ ಚಾಚುತ್ತೀರೆ. ಆ ಶಬ್ದವೇ ಹಾಗೆ. ಆಮೇಲೆ ಕೃಷ್ಣ ಧರ್ಮರಾಜನನ್ನು ಬಿಗಿದಪ್ಪಿಕೊಂಡ. ಏನು ಯೋಚನೆ ಮಾಡಬೇಡಪ್ಪ, ನಾವೆಲ್ಲ ಬಂದಿದ್ದೀವಿ, ಯಾಗವನ್ನು ಭಾಳ ಚಂದ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಉಳಿದ ಸ್ತ್ರೀ ಪರಿವಾರದವರೆಲ್ಲ ಬಂದರು. ಆ ಸ್ತ್ರೀ ಪರಿವಾರದವರನ್ನೆಲ್ಲ ದ್ರೌಪದಿ ಹೋಗಿ ಎದುರುಗೊಂಡು, ಯಾಕೆಂದರೆ ರುಕ್ಮಿಣಿ ಸತ್ಯಭಾಮೆ ಮುಂತಾದವರ ಎಲ್ಲರ ಆಗಮನ ಆಗಿತ್ತು. ಅವರು ಒಂದಷ್ಟು ಸರಸವನ್ನು ಮಾಡ್ಕೊಂಡು ಬಂದರು. ಭಾಳ ಚೆಂದ ಇದೆ ಆ ಸರಸ. ಸತ್ಯಭಾಮೆ ದ್ರೌಪದಿಗೆ ಹೇಳ್ತಾಳೆ,
ನೀನು ಭಾಳ ಬುದ್ಧಿವಂತ ಇದ್ದಿ, ನಿನ್ನ ಗಾಡಿಗೆ ಅದೇ ನಿನ್ನ ಬುದ್ಧಿವಂತಿಕೆಗೆ ನಿನ್ನ ಚಾತುರ್ಯಕ್ಕೆ ಸಮಾನವೇ ಇಲ್ಲ. 16,000 ನಮ್ಮೆಲ್ಲರನ್ನು ಬಿಟ್ಟು ಕೃಷ್ಣ ನೀನು ಕರೆದಾಗ ಬಂದ್ಬಿಡ್ತಾನೆ. ನಮ್ಮ ಹತ್ರ ಕೃಷ್ಣನ ಹಿಡಿದಿಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಮನೆಯಲ್ಲಿದ್ದು ಹೆಂಡಿರಾಗಿ ನೀನು ಕರೆದಾಕ್ಷಣ ತಂಗಿ ಕರೆದಾಕ್ಷಣ ಓಡ್ ಬಂದುಬಿಡ್ತಾನೆ. ನಿನ್ನ ಗಾಡಿಗೆ ಏನು ಸರಿ ಉಂಟೆ ಅಂತ ಕೇಳ್ತಾನೆ, ತಮಾಷೆ ಮಾಡ್ತಾನೆ, ವಿನೋದ. ಆಗ ಸತ್ಯಭಾಮೆ ಹೇಳ್ತಾಳೆ, ಹೌದು, ಅಷ್ಟು ಮಾಡದಿದ್ದರೆ ತುಂಬಿದ ಸಭೆಯಲ್ಲಿ ನನ್ನ ಮಾರ ಮರ್ಯಾದೆ ಕಾಪಾಡೋರು ಇನ್ಯಾರಿದ್ರು? ನಾನು ಅಣ್ಣನನ್ನು ಹಾಗಿಟ್ಕೊಂಡಿದ್ದಕ್ಕಾಗಿ ನನಗೆ ಯಾವುದೇ ಅಪಾಯ ಇಲ್ಲ ಅಂತ ದ್ರೌಪದಿ ತನ್ನ ಜಾಣ್ಮೆಯನ್ನು ಪ್ರದರ್ಶನ ಮಾಡ್ತಾಳೆ. ಹೀಗೆ ಹೆಂಗಸರು ಕೂಡ ಮಾತಾಡಿಕೊಂಡು ಬರ್ತಾರೆ. ಕುದುರೆ ಇದ್ದಂಥ ಸ್ಥಳ ಇದೆ. ಅಲ್ಲಿ ಕುದುರೆಗೆ ಮತ್ತೊಮ್ಮೆ ಧಾರ್ಮಿಕ ವಿಧಿವಿಧಾನದಂತೆ ಪೂಜೆಯನ್ನು ಮಾಡುವಂಥ ಸಂದರ್ಭ. ಅಲ್ಲಿ ವಸ್ತ್ರಾಭರಣ ಪುಷ್ಪ ಗಂಧಾಕ್ಷತೆಗಳಿಂದ ಪೂಜಿಸುತ್ತಿರೆ ಅಶ್ವಮಂ. ಆ ಅಶ್ವವನ್ನು ಹಾಗೆ ಪೂಜೆ ಮಾಡ್ತಾ ಇದ್ದಾರಂತೆ. ಇಂದೀವರಾಕ್ಷಿಯರು ನೋಡಿದರು, ಕೌತುಕಂ ಇದೆನ್ನು. ಯಾಕೆಂದ್ರೆ ಒಂದು ಆಶ್ಚರ್ಯ, ಅದ್ಭುತ ಅಲ್ವೇ? 100,000 ಲಕ್ಷ ಬೇರೆ ಕುದುರೆಗಳಿಗೂ ಅಶ್ವಮೇಧ ಯಾಗದ ಕುದುರೆಗೂ ಒಂದು ಅಂತರ ಇದೆ. ಯಾಕೆಂದರೆ ಆ ಎಲ್ಲ ಸಂಲಕ್ಷಣೆಗಳನ್ನ ಇದು ಹೊಂದ್ಕೊಂಡಿರುತ್ತೆ. ಆದ್ದರಿಂದ ಕೌತುಕಮಿದೆಂದು ಇಂದೀವರಾಕ್ಷಿಯ ನೋಡಿದರು. ಹಾಗೆ ಅವರೆಲ್ಲ ನೋಡ್ತಾ ಇರುವಾಗ ಭೂಪಕ್ಕೆ ಮೇಲಾದ ಸಂಗತಿಯ ಆಗೊಂದು ವಿಶೇಷ ನಡೀತು ಅಂಥೇಳಿ ಈ ಅನುಸಾಲ್ವನ ಕಥೆಗೆ ಕವಿ ಆರಂಭವನ್ನು ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಸಾಲ್ವನ ಅನುಜನು ಅನುಸಾಲ್ವನು ಈ ವಾಸುದೇವನ ಪೂರ್ವ ವೈರಕ್ಕೆ ಅಲ್ಲಿಗೆ ಬಂದು ಮೋಸದೊಳ್ತಾಗಿ ತತ್ತುರಗಮಂ ಪಿಡಿದೆತ್ತಿಕೊಂಡು ಒಯ್ದು ಕಟ್ಟಿ ಬಳಿಕ ಸುತ್ತುವಳಯದೊಳ್ ಪದ್ದಿನಾಕಾರಕ್ಕೆ ಮಹಾಸೇನೆಯನ್ನು ನಿಲ್ಲಿಸಿ ತಾನು ಅದರ ಮುಖದೊಳ್ ಶರಾಸನದೊಳ್ ಅಂಬನೇರಿಸಿ ನಿಂದು ನುಡಿದಂ ಸುಧಾರನೆಂಬ ಆಪ್ತನೊಡನೆ. ಆ ಸಮಯದಲ್ಲಿ ಅಲ್ಲೊಂದು ಅದ್ಭುತವಾಗುತ್ತೆ. ಪರಿವಾರದವರು, ಕೃಷ್ಣ, ಧರ್ಮರಾಜ ಎಲ್ಲ ನೋಡ್ತಾ ಇರುವ ಹಾಗೆ ಸಾಲ್ವನನುಜನು ಅನುಸಾಲ್ವನು ಈ ವಾಸುದೇವನ ಪೂರ್ವ ವೈರ ಕಲ್ಲಿಗೆ ಬಂದು ಹಿಂದೆ ಸಾಲ್ವನೆನ್ನುವನನ್ನು ಕೃಷ್ಣ ಸಮರಿಸಿರ್ತಾನೆ. ಅದು ಯಾವ ಸಂದರ್ಭ ಅಂತ ಹೇಳಿದರೆ, ಈ ಕಡೆಯಲ್ಲಿ ಹಸ್ತಿನಾವತಿಯಲ್ಲಿ ದ್ಯೂತ ಪ್ರಕ್ರಿಯೆ ನಡೀತಾ ಇರುತ್ತೆ. ಅಕ್ಷಯಾಂಬರ ವಿಲಾಸ ಅಂದರೆ ದ್ರೌಪದಿಯ ವಸ್ತ್ರವನ್ನು ಸೆಳೆಯಲಿಕ್ಕೆ ದುಶ್ಯಾಸನ ಪ್ರಯತ್ನಿಸ್ತಾ ಇದ್ದಂಥ ಸಂದರ್ಭ. ಹೆಚ್ಚು ಕಡಿಮೆ ಅದೇ ಸಮಯಕ್ಕೆ ಆ ಕಡೆಗೆ ಸಾಲ್ವನೆನ್ನುವನು ದ್ವಾರಾವತಿಯನ್ನು ಆಕ್ರಮಿಸಿರ್ತಾನೆ. ವ್ಯಾಸಭಾರತದಲ್ಲಿ ಬರುತ್ತೆ, ದ್ರೌಪದಿ ಕೇಳ್ತಾಳೆ ಕೃಷ್ಣನನ್ನು, ದುಶ್ಯಾಸನ ನನ್ನ ಸೀರೆಯನ್ನು ಸೆಳೀತಾ ಇದ್ದ, ದೇವರೇ ನೀನು ಆ ಸಮಯದಲ್ಲಿ ಎಲ್ಲಿದ್ದೆ, ನೀನು ಬರಲಿಲ್ಲ, ನೀನು ಬರಬೇಕಾಗಿತ್ತು ಅಂದಾಗ ಕೃಷ್ಣ ವಿವರಿಸ್ತಾನೆ. ಹೀಗೆ ದ್ವಾರಾವತಿಯನ್ನು ಸಾಲ್ವನೆನ್ನುವನು ಆಕ್ರಮಿಸಿದ್ದ, ಅವನನ್ನು ಕೊಂದು ಬರಲಿಕ್ಕೆ ನನಗೆ ಅಷ್ಟು ಸಮಯ ತೆಗೆದುಕೊಳ್ತು. ಆ ಸಾಲ್ವ ಅವನ ಸಹೋದರ ಅನುಸಾಲ್ವ, ಅವನಿಗೊಂದು ಸಿಕ್ಕಿತ್ತು ಕೃಷ್ಣನ ಮೇಲೆ, ಈ ಕೃಷ್ಣ ನನ್ನ ಅಣ್ಣನನ್ನು ಕೊಂದವನು ಅಂತ. ಆಮೇಲೆ ಈ ಅನೇಕ ಈ ಅನುಸಾಲ್ವನ ರಾಕ್ಷಸ ವೀರರನ್ನೆಲ್ಲ ಹಿಂದೆ ಬೇರೆ ಬೇರೆ ಸಂದರ್ಭದ ಕೃಷ್ಣ ಕೊಂದವನಿದ್ದ. ಇಂತಹ ಪೂರ್ವ ವೈರಕ್ಕೆ, ವಾಸುದೇವನ ಮೇಲಿನ ಪೂರ್ವ ವೈರಕ್ಕೆ ಅಲ್ಲಿ ಬಂದ. ಅವನು ಸೇನೆಯನ್ನು ಕೂತ್ಕೊಂಡೇ ಬಂದುಬಿಟ್ಟಿದ್ದ. ಬಂದವನೇ ನೋಡಿದ, ಇದು ಸಂದರ್ಭ. ಯಾಕೆ ಇವರೆಲ್ಲ ಗಮನ ಬೇರೆ ಬೇರೆ ಎಲ್ಲೆಲ್ಲೋ ಇದ್ಬಿಟ್ಟಿದೆ. ಕೆಲವರು ಕೈ ಮುಗಿತಾ ಇದ್ದಾರೆ, ಕೆಲವರು ಕುತೂಹಲನ ನೋಡ್ತಾ ಇದ್ದಾರೆ, ಕೆಲವರಲ್ಲಿ ಆಯುಧ ಇದ್ದರೂ ಆಯುಧವನ್ನು ಕೈಯಲ್ಲಿ ಹಿಡ್ಕೊಳ್ಳಿಲ್ಲ. ಇದು ಸಂದರ್ಭ, ಸರಿಯಾದ ಸಂದರ್ಭ ಅಂಥೇಳಿ ಮೋಸದಿಂದ ಬಂದು ಆ ಕುದುರೆಯನ್ನು ಎತ್ಕೊಂಡು ಹೋಗ್ಬಿಟ್ಟ. ಎತ್ಕೊಂಡು ಹತ್ತಿರದಲ್ಲೇ ತನ್ನ ಸೇನೆಯನ್ನು ನಿಲ್ಲಿಸ್ಕೊಂಡಿದ್ದ, ಅದರೊಳಗೆ ತಂದು ಕುದುರೆಯನ್ನು ಕಟ್ಟಿದ. ಆಮೇಲೆ ಆ ಕಟ್ಟಿಕೊಂಡಂಥ ಕುದುರೆಯ ರಕ್ಷಣೆಗಾಗಿ ಸೇನೆಯನ್ನು ವ್ಯೂಹಾಕಾರದಲ್ಲಿ ನಿಲ್ಲಿಸಿದ. ಒಂದು ಹದ್ದಿನ ಆಕಾರದಲ್ಲಿ ತನ್ನ ಸೇನೆಯನ್ನು ನಿಲ್ಲಿಸಿದ.
ಕುರುಕ್ಷೇತ್ರದ ಯುದ್ಧದಲ್ಲಿ ಅನೇಕ ವ್ಯೂಹಗಳ ರಚನೆ ಬರುತ್ತೆ. ಅಲ್ಲಿ ಈ ಶೇನ ವ್ಯೂಹ, ಗರುಡ ವ್ಯೂಹ, ಕ್ರೌಂಚ ವ್ಯೂಹ, ಮಕರ ವ್ಯೂಹ, ಸೂಚಿ ವ್ಯೂಹ, ಶಕಟ ವ್ಯೂಹ, ಪದ್ಮ ವ್ಯೂಹ, ಈಗ ಅನೇಕ ವ್ಯೂಹಗಳ ರಚನೆಗಳ ಪ್ರಸ್ತಾಪವಿದೆ. ಇಲ್ಲಿ ಅವನು ಹಾಗೊಂದು ಹದ್ದಿನ ಆಕಾರಕ್ಕೆ ಅಂತ ಹೇಳಿದ್ರೆ ಶೇನ ವ್ಯೂಹವೆನ್ನಬಹುದು, ಕ್ರೌಂಚ ವ್ಯೂಹ ಎನ್ನುವಂಥ ಆ ರೀತಿಯಾದ ಒಂದು ಪಕ್ಷಿಯ ಆಕಾರದ ವ್ಯೂಹವನ್ನು ರಚನೆ ಮಾಡ್ದ. ಆಮೇಲೆ ಅದರ ಮುಖದಲ್ಲಿ ತಾನೇ ಇದ್ದ, ಯಾಕೆ ಚುಚ್ಚುವ ಜಾಗ ಅದು, ನಾಯಕನಾಗಿ ಅಲ್ಲಿ ನಿಂತ್ಕೊಂಡಿದ್ದ. ಅಲ್ಲಿ ತಾನು ನಿಂತ್ಕೊಂಡು ಶರಾಸನಗಳು ಅಂಬನೇರಿಸಿ, ಶರಾಸನ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ಬಿಲ್ಲು, ಶರವನ್ನು ಇಡುವಂತಹ ಸ್ಥಳ. ಕವಿಯ ಚಮತ್ಕೃತಿ ಇದು, ಸುಮ್ಮನೆ ಬಿಲ್ಲು ಅಂತಂದ್ರೆ ಆಗುತ್ತೆ. ಶರಾಸನದೊಳು ಅಂಬನೇರಿಸಿ ಬಾಣವನ್ನು ಧನುಸ್ಸಿಗೆ ಹೂಡಿ ಸಿದ್ಧನಾಗಿ ನಿಂತು ತನ್ನ ಹತ್ತಿರದಲ್ಲಿರುವಂಥ ಸುಧಾರನೆನ್ನುವಂಥ ಮಂತ್ರಿಯಲ್ಲಿ ಹೇಳ್ತಾ ಇದ್ದಾನಂತೆ, ಅಣ್ಣನಂ ಕೊಂದು ಎಮ್ಮ ಸೌಭನಗರವಂತಿರಿದ ಬೆಣ್ಣೆಗಳ್ಳನ ಕೊಪ್ಪಿದುದರಗಳು ಹೊಚ್ಚ ಹೊಸ ಸುಣ್ಣಮಂ ಕೊಯ್ದು ನೀರೆರೆದಂತೆ ಮಾಡಿ ಯಾದವ ಪಾಂಡವರ ಬಿಂಕದ ಬಣ್ಣಮಂ ಕೆಡಿಸಿ ಕಾಳಗಗಳು ಉಬ್ಬಸಮನುರೆ ಹಣ್ಣಿದಲ್ಲದೆ ಮಾಣೆ ನಹಿತರ್ಗೆ ಪಗೆ ಎನ್ನ ಕಣ್ಣ ಮುಂದೆ ಸುಳಿದು ಜೀವಿಪನೆ ಸೇನೆ ಸನ್ನದ್ಧವಾಗಿರಲಿ ಎಂದನು. ಆ ಸುಧಾರಣೆಗೆ ಹಾಗೂ ಸಾಲ್ವನ ಪರಿವಾರದವರಿಗೆ ನಮ್ಮ ಒಡೆಯ, ನಮ್ಮ ನಾಯಕನಾದ ಅನುಸಾಲ್ವ ಹೀಗೆ ಯಾಕೆ ಮಾಡ್ದ ಅಂತ ವಿವರವಾಗಿ ಗೊತ್ತಿರಲಿಲ್ಲ. ಅವರಿಗೆಲ್ಲ ಈ ಅನುಸಾಲ್ವ ಹೇಳ್ತಾ ಇದ್ದಾನೆ, ಈ ಕೃಷ್ಣನನ್ನು ನೀವು ಯಾರು ಅಂತ ತಿಳ್ಕೊಂಡ್ರಿ, ಇವನು ನನ್ನ ಅಣ್ಣನನ್ನು ಕೊಂದವನು. ಹಿಂದೆ ನನ್ನ ಅಣ್ಣನನ್ನು ಕೊಂದಂತಹ ಈ ಹಗೆ ಎನ್ನ ಕಣ್ಣ ಮುಂದೇನು ಸುಳಿದು ಜೀವಿಪನೆ, ನನ್ನ ಅಣ್ಣನನ್ನು ಕೊಂದವನು ನನ್ನೆದುರಿಗೆ ಚಂದ ಮಾಡಿ ನಗಾಡ್ಕೊಂಡು ಓಡಾಡ್ಕೊಂಡಿದ್ದೆ, ನಾನು ಸಹಿಸಿಕೊಳ್ತೇನೆ. ಎನ್ನ ಕಣ್ಣ ಮುಂದೇನು ಸುಳಿದು ಜೀವಿಪನೆ, ನಾನು ಸಂದರ್ಭವನ್ನು ಕಾಯ್ತಾ ಇದ್ದೆ, ಯಾವಾಗ ನಾನು ಕೃಷ್ಣನಿಗೆ ಅದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಲಿಕ್ಕೆ ಕಾಯ್ತಾ ಇದ್ದೆ. ಇವತ್ತು ಎರಡು ಅವಕಾಶ ನನಗೆ, ಯಾದವ ಪಾಂಡವರ ಬಿಂಕವ, ಯಾಕೆಂದರೆ ಕೇವಲ ಕೃಷ್ಣನಿಗೆ ಮಾತ್ರವೇ ಅಲ್ಲ, ಸದಾಕಾಲವೂ ಅವನ ಜೊತೆಗಿರುವಂಥ ಪಾಂಡವರ ಸೊಕ್ಕನ್ನು ಕೂಡ ನಾನೀಗ ಮುರಿಯಬೇಕು. ಯಾದವರ ಪಾಂಡವರ ಬಿಂಕದ ಬಣ್ಣಮಂ ಕೆಡಿಸಿ, ಏನು ಇವರು ಅಶ್ವಮೇಧವನ್ನು ಮಾಡ್ತೇನೆ ಅಂತ ಹೊರಟಿದ್ದಾರಲ್ಲ, ಇವರು ಹೇಗೆ ಅಶ್ವಮೇಧವನ್ನು ಮಾಡ್ತಾರೆ ಅಂತ ನಾನು ನೋಡ್ತೀನಿ, ಅವರ ಸಂಭ್ರಮವನ್ನು ನಾನು ಹಾಳು ಮಾಡ್ತೀನಿ. ಅದರ ಜೊತೆಗೆ ಇವನ ಒಡಲಿನಲ್ಲಿರುವಂಥ ಉರಿ ಯಾವುದು, ತನ್ನ ಅಣ್ಣನನ್ನು ಕೃಷ್ಣ ಕೊಂದಿದ್ದಾನೆ ಎನ್ನುವಂಥ ಉರಿ ಇದೆಯಲ್ಲ, ಆ ಉರಿಯ ಅನುಭವ ಇವತ್ತು ಕೃಷ್ಣನಿಗೆ ಆಗುವ ಹಾಗೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಕವಿ ಒಂದು ಅದ್ಭುತವಾದಂಥ ಉಪಮೆಯನ್ನು ಕೊಡ್ತಾನೆ. ಬೆಣ್ಣೆಗಳ್ಳನ ಕೊಪ್ಪಿದ ಉದರದೋಳ್ ಹೊಚ್ಚ ಹೊಸ ಸುಣ್ಣಮಂ ಕೊಯ್ದು ನೀರೆರೆದಂತೆ ಮಾಡಿ. ಇದು ಮಲೆನಾಡಿನವರಿಗೆ ಪರಿಚಯ ಆಗುವಂಥ ಒಂದು ಉಪಮೆಯನ್ನು ತಿಳಿತೀನಿ ನಾನು. ಯಾಕೆಂದರೆ ಈ ಅಡಿಕೆ ತೋಟಗಳಿಗೆ ಔಷಧಿಯನ್ನು ಸಿದ್ಧಪಡಿಸುವಾಗ ಸುಣ್ಣವನ್ನು ತಯಾರಿಸ್ತಾರೆ. ಈ ಕಲ್ಲು ಸುಣ್ಣವನ್ನು ತಂದು ಡಬ್ಬಿಯಲ್ಲಿ ಹಾಕಿ ಬಿಸಿ ಬಿಸಿ ನೀರನ್ನು ಹಾಕಿ ಮಣೆಯನ್ನು ಮುಚ್ಚಿದ್ರು ಹಾರಿಸ್ಬಿಡುತ್ತೆ ಅದು. ಆಗ ಕೊತನೆ ಅದು ಕುದಿಯುವಾಗ ಅದಕ್ಕೊಂದು ರೋಷ ಬರುತ್ತೆ. ಇಂಥ ಒಂದು ವರ್ಣನೆ ಲಕ್ಷ್ಮೀಶನಿಗೆ ಮಾತ್ರ ಸಾಧ್ಯ ಕೊಡಲಿಕ್ಕೆ ಅಂತ. ಆ ಕಲ್ಲು ಸುಣ್ಣವನ್ನು ತಂದು ಪಾತ್ರೆಯಲ್ಲಿ ಹಾಕಿ ಬಿಸಿ ನೀರು ಎರೆದು ನೋಡಬೇಕು ಅದರ ಅಬ್ಬರ, ಅಷ್ಟೋ ತನಕ ಇದು ಸುಣ್ಣ ಅದು ಹೌದಾ ಅಂತ ಅನಿಸುತ್ತೆ. ಅಂಥ ಹೆದರಿಕೆ ಆಗ್ಬಿಡುತ್ತೆ ಎಂಥವ್ರಿಗಂತ. ಹೊಟ್ಟೆಯಲ್ಲಿರುವಂಥ ಸಂಕಟ ಉರಿ ಹಾಗೆ. ಆ ರೀತಿಯಲ್ಲಿ ಹೊಸ ಸುಣ್ಣಕ್ಕೆ ನೀರೆರೆದಾಗ ಅದು ಹೇಗೆ ಉರಿಯನ್ನು ಉಂಟು ಮಾಡುತ್ತದೋ ಹಾಗೆ ಈ ಬೆಣ್ಣೆಗಳ್ಳನ ಅಂದರೆ ಅವನಷ್ಟೇ ಸೌಮ್ಯ. ಆ ಬೆಣ್ಣೆಗಳ್ಳನಿಗೆ ಉರಿ ಮಾಡಲಿಕ್ಕೆ ಸುಣ್ಣಕ್ಕೆ ನೀರು ಹಾಕಲಾಗಬೇಕು. ಎಂಥ ಹೋಲಿಕೆ ಅದು. ಆ ರೀತಿಯಲ್ಲಿ ನಾನು ಕೃಷ್ಣನಿಗೆ ಹೊಟ್ಟೆ ಉರಿ ಮಾಡ್ತೇನೆ, ಸರಿಯಾದ ಬುದ್ಧಿ ಕಲಿಸ್ತೇನೆ, ಸೇನೆ ಸನ್ನದ್ಧವಾಗಿರಲಿ ಅಂತ ಹೇಳ್ದ. ಅದ್ರ ಜೊತೆಗೆ ತನ್ನ ಸೈನಿಕರಿಗೆಲ್ಲ ಒಂದು ಉತ್ಸಾಹವನ್ನು ತುಂಬಲಿಕ್ಕಾಗಿ, ಆಮಿಷವನ್ನು ಕೊಡಲಿಕ್ಕಾಗಿ ಅವನು ಹೇಳ್ದ, ಇಂದು ತುರಗಾಯಿಯನ್ನು ಇರಿಯದೆ ಬಂದವನೆನಗೆ ಸಂದ ಪಗೆ. ಇವತ್ತು ಯಾರಾದರೂ ಯುದ್ಧಕ್ಕೆ ಹಿಂದೆ ಸರಿದ್ರೆ
ಕೃಷ್ಣನನ್ನು ಕೊಲ್ಲದೆ ಬಂದರೆ ಅವನನ್ನು ಸ್ನೇಹಿತ ಅಲ್ಲ, ಅವನನ್ನು ಸೈನಿಕ ಅಲ್ಲ, ಅವನೇ ನಾನು ಹಾಗೆ ಅಂತ ತಿಳಿದು ಅವನು ತಲೆ ಕತ್ತರಿಸ್ತೇನೆ ಅಂತ. ಹಾಗೆ ಅಂತ ತಿಳಿದ್ರೆ ಮುಂದೆ ಏನು ಅಂತಂದ್ರೆ ಅದೇ ಅರ್ಥ. ಕೃಷ್ಣನನ್ನು ಕೊಲ್ಲದೆ ಬಂದು ಅವನನ್ನು ನಾನು ತಲೆ ಕತ್ತರಿಸ್ತೇನೆ. ಆಮೇಲೆ ಇಂದು ಯಾದವರ ಗೋವಳೆಯರ ಉಪನಾಯಕನ ರಣಕ್ಕೆ ನಿಂತು ಕಾದುವವನು ಆಪ್ತನು. ಇವತ್ತು ಯಾರಾದರೂ ಕೃಷ್ಣನಿಗೆ ಎದುರಾಗಿ ಯುದ್ಧ ಮಾಡಿದರೆ ಅವನನ್ನೇ ನಾನು ನನ್ನ ಪರಮಾಪ್ತ ಅಂತ ತಿಳಿತೇನೆ. ಎಷ್ಟು ಆಪ್ತ ಅಂತ ತಿಳಿತೇನೆ ಅಂತಂದರೆ, ಹಿಂದಣ ಅಪರಾಧವಂ, ಹಿಂದೆ ಅವನು ಏನಾದರೂ ಕೆಟ್ಟದ್ದು ಮಾಡಿದರೆ, ದ್ರೋಹ ಮಾಡಿದರೆ ಅದೆಲ್ಲ ಬಿಟ್ಟು ಹೋಯ್ತು. ಇವತ್ತು ಕೃಷ್ಣನ ಕೊಂದು ಬಂದರೆ ಸಾಕು. ಮುಂದಣ ದ್ರೋಹಂಗಳಂ ಅಂದರೆ ಇವನೇನಾದರೂ ಮುಂದೆ ನನ್ನ ಮೇಲೆ ತಿರುಗಿ ಬೀಳ್ತಾನೋ ಅಂತಲೂ ನಾನು ಯೋಚನೆ ಮಾಡೋದಿಲ್ಲ. ಹಿಂದಣ ಅಪರಾಧವಂ ಮುಂದಣ ದ್ರೋಹಗಳಂ ಒನ್ನುಮಂ ನೋಡದೆ ಏನು ಮನ್ನಿಸ್ಬೇಕು ಅವನನ್ನು? ನೂರುಂಬಳಿ ಗಜಾಶ್ವ ಗೋವೃಂದ ಧನ ಯುವತಿಯರು ಮೊದಲಾದ ಸಕಲ ವಸ್ತುಗಳನ್ನಿತ್ತಪೇನೆಂದನು. ಈ ರೀತಿಯಾಗಿ ತನ್ನ ಸೈನಿಕರಿಗೆಲ್ಲ ಆಮಿಷವನ್ನು ತೋರಿಸಿ ಅವ್ರನ್ನೆಲ್ಲ ಹುರಿದುಂಬಿಸಿ ಯುದ್ಧಕ್ಕೆ ಸಿದ್ಧವಾಗಿ ನಿಂತ್ಕೊಂಡಿದ್ದಾನೆ. ಈ ಕಡೆಯಲ್ಲಿ ಧರ್ಮರಾಜಾದಿಗಳಿಗೆಲ್ಲ ಚಿಂತೆ ಆಯಿತು. ಇದು ಯಾರಪ್ಪ ಬಂದವನು, ಯಾರು ಕುದುರೆಯನ್ನು ಹಾರಿಸ್ಕೊಂಡು ಹೋದ, ಯಾಕೆ ಹೋದ, ಏನು ಗೊತ್ತಾಗಲಿಲ್ಲ. ಅವರೆಲ್ಲರೂ ಕೂಡ ಅದ್ಭುತವೆಂದು ಬೆರಗಾದರು, ಕೆಲವರು ಕಳವಳಿಸಿದರು. ಆದರೆ ಈ ಎರಡೂ ಅನುಭವ ಆಗದೇ ಇರುವವನು ಕೃಷ್ಣ. ಅವನೇನು ಮಾಡ್ದಂತಂದರೆ, ಅಸುರಹರನು ಉತ್ತಮಾಂಗವನ್ನು ವಲಯಿತ. ಶಿರಸ್ಸು ಉತ್ತಮಾಂಗ, ಯಾವತ್ತು ತಲೆ ತೂಗಿನಂತೆ. ಓಹೋ ಸರಿ ಆಯಿತು, ಅವನು ಬಂದು ಕುದುರೆಯನ್ನು ಅಪಹರಿಸಿದ್ನ, ಈಗ ಸರಿ ಆಯಿತು ಅಂತ ಹೇಳಿ ಸುಮಾನದಿಂ. ಯಾಕೆಂದರೆ ಉಳಿದವರಿಗೆಲ್ಲ ಏನಾಗಿದೆ, ಜನಂ ತಲ್ಲಣಿಸಿತ್ತು, ಚಿತ್ತದೋಳು ನೃಪ ನೆಣಿಕೆಗೊಂಡು ಅದ್ಭುತವೆಂದು ಬೆರಗಾದರು ಉಳಿದವರೆಲ್ಲ. ಆದರೆ ಕೃಷ್ಣ ಮಾತ್ರ ಸುಮಾನದಿಂ, ನಗ್ನಗ್ತಾ ಧರ್ಮರಾಜನಿಗೆ ಹೇಳಿದಂತೆ, ಇವನು ಯಾರು ಗೊತ್ತೇ? ಈತನು ಅನುಸಾಲ್ವನೆಂಬಾತನು, ಇವನಣ್ಣನಂ ಘಾತಿಸಿದವೆಂದು ಅದರ ಖಾತಿಗೆ ಎಮ್ಮೊಡನೆ ಸತ್ವಾತಿಶಯಮಂ ತೋರುವ ಆತುರದೊಳೆ ಅತಿ ಬಲವ್ರಾತಮಂ ಕೂಡಿಕೊಂಡು ಭೀತಿಯಿಲ್ಲದೆ ಪರಮಹೀತಳಕ್ಕೆ ಬಂದು ನಮ್ಮೀ ತುರಗಮಂ ಪಿಡಿದನು. ಏತರ ಪರಾಕ್ರಮದ ಮಾತು ನಮಗಿನ್ನು ಮಜ ಊತು ದಾನವಾಯನುತೆ ಪೀತಾಂಬರಂ ಹೊಗಳ್ದನು. ಈ ಪಾಂಡವ ಪಕ್ಷದವರಿಗೆಲ್ಲ ಅನುಸಾಲ್ವನ ಪರಿಚಯವನ್ನು ಕೃಷ್ಣ ಮಾಡಿಕೊಡ್ತಾ ಇದ್ದಾನೆ. ಈತನ ಅನುಸಾಲ್ವನು ಎಂಬ ಇವನು ಯಾರು ಅಂತ ಗೊತ್ತೇ ನಿಮಗೆ? ಇವನ ಅಣ್ಣನಂ ಘಾತಿಸಿದೆವು ಅಂದು. ಇನ್ನೊಂದು ಸಂದರ್ಭದಲ್ಲಿ ಇವನ ಅಣ್ಣನಾದ ಸಾಲ್ವನನ್ನು ನಾವು ಕೊಂದು ಕಳೆದವರು. ಆ ಘಾತಿಗೆ ಎಮ್ಮೊಡನೆ ಸತ್ವಾತಿಶಯಂ, ತನ್ನ ಸತ್ವಾತಿಶಯವನ್ನು ಆ ಸಿಟ್ಟಿಗಾಗಿ ತೋರುವ ಆತುರದಲ್ಲಿ ಬಲವ್ರಾತವನ್ನು ಕೂಡಿಕೊಂಡು ಬಂದುಬಿಟ್ಟಿದ್ದಾನೆ. ಇಲ್ಲಿ ವಿಶೇಷಣ ಆರಂಭ ಆಗುತ್ತೆ. ಮೊದಲು ಪರಿಚಯ, ಇವನು ಯಾರು, ಏನು, ಯಾಕಾಗಿ ಬಂದಿದ್ದಾನೆ ಅಂತ. ಭೀತಿ ಇಲ್ಲದೆ ನೋಡಿ, ಏನೇನು ಹೆದರಿಕೆ ಇಲ್ಲ, ನನ್ನ ಅಣ್ಣನ ಕೊಂದಿದ್ದಾನೆ ಈ ಯೋಚನೆ ಇಲ್ಲ. ಪರಮಹೀತಳಕ್ಕೆ ಬಂದು, ಇದು ಮತ್ತೊಂದು ವಿಶೇಷ, ಅವರ ಊರಿನಲ್ಲಿ ಎಲ್ಲರೂ ದೊಡ್ಡವರೇ, ಮತ್ತೊಂದು ಊರಿಗೆ ಹೋಗಿ ಶತ್ರುವನ್ನು ಎದುರಿಸಬೇಕಲ್ಲ, ಅದೇನು ಸುಲಭ ಸಂಖ್ಯೆ ಅಲ್ಲ. ಸ್ವಕ್ಷೇತ್ರದಲ್ಲಿ ಎಲ್ಲರೂ ಹುಚ್ಚರಾಗಿರ್ತಾರೆ. ಪರಮಹೀತಳಕ್ಕೆ ಬಂದು ನೋಡಿ, ಬೇರೆ ಸ್ಥಳಕ್ಕೆ ಬಂದಿದ್ದಾನೆ, ಭೀತಿ ಇಲ್ಲದೆ ಬಂದಿದ್ದಾನೆ. ನಮ್ಮೀ ತುರಗಮಂ ಪಿಡಿದನು. ಏತರ ಪರಾಕ್ರಮದ ಮಾತು, ಏನು ಕಡಿಮೆ ಸಾಹಸವಿದೆ, ಆ ಧೈರ್ಯಕ್ಕೆ ಮೆಚ್ಚಬೇಕು ಅಂತ. ಮಜ ಕೂತು ಆ ಧೈರ್ಯಕ್ಕೆ ಮೆಚ್ಚಬೇಕು. ಏನೇನೂ ಹೆದರಿಕೆ ಇಲ್ಲ, ತನ್ನ ಅಣ್ಣನನ್ನು ಕೊಂದಿದ್ದಾನೆ ಅಂತ ಗೊತ್ತು. ಅದರ ಜೊತೆಯಲ್ಲಿ ನೀವೆಲ್ಲ ನನ್ನ ಜೊತೆಗಿದ್ದೀರಿ, ಭೀಮಾರ್ಜುನರು. ಇಷ್ಟರ ನಡುವೆಯೂ ಇವನು ದಾನವ ಬಂದುಬಿಟ್ಟಿದ್ದಾನಲ್ಲ, ಅವನ ಧೈರ್ಯಕ್ಕೆ ನಾನು ಮೆಚ್ಚಿದೆ ಅಂತ ಹೇಳಿ ಪೀತಾಂಬರಂ ಹೊಗಳಿದನು. ಹೊಗಳಿದ ಸಾಕೆ, ಯುದ್ಧ ತೊಡಗಬೇಕಲ್ಲ, ಅದಕ್ಕಾಗಿ ಕೃಷ್ಣ ಹೇಳ್ತಾನೆ, ಆರು ಈತನಂ ಗೆಲ್ದೋ ಕುದುರೆಯಂಬಿಡಿಸಿತಹ ವೀರರು ಈ ಪಟುಭಟರು ಅವರ್ಗಿದೆ ಕೋವಿಳಯಂ ಪೂರೈಸುವಡ ಪಿಡಿಯಲಿ ಎಂದು ಹರಿನುಡಿಯಲು ಅತಿ ಬಲ
ಅಸುರ ಸಂಹಾರ ನಡಿಗೆ ಎರಗಿ ತಾಂಬೂಲಮಂ ಪ್ರದ್ಯುಮ್ನನಾಂತು ಅಸುರ ಸಂಹಾರ ನಡಿಗೆರಗಿ ಪ್ರದ್ಯುಮ್ನನು ತಾಂಬೂಲಮಂ ಆಂತು ಕಳುಹಿಸಿಕೊಂಡನು. ಕೃಷ್ಣ ಹೇಳ್ದ, ಇಂತಹ ಅನುಸಾರದಲ್ಲಿ ನಾವೀಗ ಯುದ್ಧವನ್ನು ಮಾಡಬೇಕಲ್ಲ. ಅನೇಕ ಮಂದಿ ಪರಾಕ್ರಮಿಗಳಿದ್ದೀರಿ ನಮ್ಮ ಪಕ್ಷದಲ್ಲಿ, ಯಾರು ಮುಂದೆ ಬರ್ತೀರಿ? ಆರೀತ ನಮಗೆಲ್ದು ಕುದುರೆಯಂ ಬಿಡಿಸಿ ತಹ ವೀರ. ಈ ಪಟು ಭಟ್ಟರು ನಿಮ್ಮಂತಹ ವೀರರ ಸಂದೋಹದಲ್ಲಿ ಯಾರಿದ್ದೀರಿ? ಮುಂದೆ ಬನ್ನಿ. ಕೈಯಲ್ಲಿ ರಣವೀಳ್ಯವನ್ನು ಹಿಡಿದುಕೊಂಡು ಹೇಳಿದಂತೆ, ಅಂಥವರು ಮುಂದೆ ಬನ್ನಿ. ಕೋ ವೀಳಯವಂ, ನನ್ನ ಕೈಲಿರುವಂಥ ವೀಳ್ಯವನ್ನು ಕೊಡ್ತೇನೆ. ಗೌರವ, ಈ ರೀತಿ ಗೌರವದಿಂದ ಇಂಥ ಕಾರ್ಯವನ್ನು ಸಾಧಿಸಿ ಬರ್ತೇನೆ ಅಂತೇಳಿ ವೀಳ್ಯವನ್ನು ತೆಗೆದುಕೊಳ್ಳೋದು ಗೌರವ. ಹಾಗೆ ಕಾರ್ಯ ಸಾಧನೆ ಮಾಡಿಕೊಂಡು ಬರುವವರು ಬನ್ನಿ ಅಂತ ಹೇಳಿ ಕೃಷ್ಣ ಹೇಳಿದಾಗ ಅತಿಬಲರ್ ಅಂಜಿ ಸುಮ್ಮನಿರಲು. ಅನೇಕ ಪರಾಕ್ರಮಿಗಳಿದ್ದರು, ಅವರು ಪರಾಕ್ರಮಿಗಳಿಂದ ಜನ ತಿಳ್ಕೊಂಡಿದ್ರು, ಇವರು ಪರಾಕ್ರಮಿಗಳು ಅಂತ ಇವರು ತಿಳ್ಕೊಂಡಿದ್ರು. ಆದರೆ ಕೃಷ್ಣ ಹೀಗೆಲ್ಲ ಹೇಳುವಾಗ ಪೂತು ಮಜ ದಾನವ ಮಹಾಪರಾಕ್ರಮಿ ಭೀತಿಯಿಲ್ಲದೆ ಬಂದಿದ್ದಾನೆ, ಪರಮಂಡಲಕ್ಕೆ ಬಂದು ಗೆಲ್ತೇನೆ ಅನ್ನುವಂಥ ಧೈರ್ಯವನ್ನು ಇಟ್ಕೊಂಡಿದ್ದಾನೆ ಅಂತ ಹೇಳುವಾಗ ಈ ಅತಿಬಲರೇ ಅಂಜಿ ಸುಮ್ಮನಿರಲು. ಇವರಿಗೆಲ್ಲ ಹೆದರಿಕೆ ಆಯಿತು. ಆಗ ಪ್ರದ್ಯುಮ್ನ ಮುಂದೆ ಬಂದ, ಸ್ವಾಮಿಯ ಮಗ, ಕೃಷ್ಣನ ಮಗನಾದ ಪ್ರದ್ಯುಮ್ನ ಮುಂದೆ ಬಂದು ಹೇಳ್ದ, ಚಾರು ಹಯವಂ ತಂದು ಕೊಡುವೆನು, ಆ ಕುದುರೆಯನ್ನು ನಾನು ತಂದು ಕೊಡ್ತೇನೆ. ಅಲ್ಲದೇ ಇದ್ದರೆ ವೃಷಳೀ ರಮಣನ ಉಗ್ರಗತಿಗೆ ಇಳಿವೆನೆಂದು. ಅಸುರ ಸಂಹಾರ ನಡಿಗೆರಗಿ, ಇಲ್ಲಿ ಕೃಷ್ಣ ನಡಿಗೆರಗಿ ಅಲ್ಲ, ಅಸುರ ಸಂಹಾರ ನಡಿಗೆ. ಯಾಕೆಂತ ಕೇಳಿ ಬಂದವನು ದಾನ. ಆ ಕಡೆಯಲ್ಲಿ ಅಸುರ ಇರುವಾಗ ಅಸುರ ಸಂಹಾರ ನಡಿಗೆರಗಿ ವೀಳ್ಯವನ್ನು ತೆಗೆದುಕೊಳ್ಬೇಕು. ಕವಿ ಒಂದು ಪದಪ್ರಯೋಗವನ್ನು ಮಾಡುವಾಗ ಎಲ್ಲಿ ಯಾಕೆ ಎನ್ನುವಂಥ ಎಚ್ಚರವನ್ನು ಇನ್ನೂ ತಪ್ಪೋದಿಲ್ಲ. ಎಷ್ಟೋ ಬಾರಿ ನಾವು ಗುರುತಿಸಿಕೊಳ್ಳಲು ಸೋಲ್ತೇವೆ ಬೇಕಾದರೆ. ಯಾಕೆ ಬಂದವ ದಾನವ ಏನು ಅಂತ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಅಸುರ ಸಂಹಾರ ನಡಿಗೆರಗಿ ಪ್ರದ್ಯುಮ್ನ ಹೇಳ್ದ, ನಾನು ಕುದುರೆಯನ್ನು ತಂದು ಕೊಡ್ತೇನೆ ಅಂತ. ನೋಡಿ, ಈ ಒಂದೊಂದು ಶಬ್ದಕ್ಕೆ ಒಂದೊಂದು ವಾಕ್ಯಕ್ಕೆ ಎಷ್ಟು ಅರ್ಥ ಇದೆ ಅಂತಂದರೆ, ಇವತ್ತಿನ ಭಾಗ ಮುಗಿಯುವಾಗ ಇದು ಮತ್ತೆ ಬರಬೇಕು. ಅನುಸಾಲ್ವನ ಪರಾಜಯ ಆಗುವಾಗ ಪ್ರದ್ಯುಮ್ನ ಈ ಮಾತು ಯಾವುದು? ಚಾರು ಹಯವಂ ತಂದು ಕೊಡುವೆನು. ಈ ವಾಕ್ಯ ನೆನಪಿರಬೇಕು. ಇಲ್ಲಿಗೆ ಕತೆ ಬಂದು ತಲುಪಬೇಕು ಮುಕ್ತಾಯದಲ್ಲಿ. ಆ ರೀತಿಯಲ್ಲಿ ಪ್ರದ್ಯುಮ್ನ ಮುಂದೆ ಬಂದು ವೀಳ್ಯವನ್ನು ತೆಗೆದುಕೊಂಡ. ಪ್ರದ್ಯುಮ್ನ ಒಬ್ಬನೇ ಹೊರಟ್ರೆ ಸಾಕೆ. ಬಳಿಕ ವೃಷಕೇತು ಗರುಡಧ್ವಜನ ಮೃದು ಪದಯುಗಳ ಕೆರಗಿ ದೇವಚಿತ್ತೈಸು ಆದೊಡಿನ್ನು ಕೊಳುಗುಳದೊಳ್ ಅನುಸಾಲ್ವನೆಂದೆಂಬ ಖಳನಂಬಿಡಿದು ನಿಮ್ಮಂಗ್ರಿಗೆ ಒಪ್ಪಿಸದೊಡೆ ಮುಳಿದು ವಿಪ್ರನ ಒದೆಗೆಳಸಿದವನ ಗತಿಗೆ ತಾನಿಳಿವೆನು ಎನ್ನಂ ಕಳುಹಬೇಕೆಂದು ಕೈ ಮುಗಿಯೇ ನಳಿನಾಕ್ಷನೋ ಆತನಂ ತೆಗೆದು ತಕ್ಕೈಸಿ ವೀಳಯವಿತ್ತು ನಳಿನಾಕ್ಷನು ವೃಷಕೇತುವ ಬೀಳ್ಕೊಟ್ಟನು. ಪ್ರದ್ಯುಮ್ನ ವೀಳ್ಯವನ್ನು ತೆಗೆದುಕೊಂಡ ನಂತರ ವೃಷಕೇತು ಗರುಡಧ್ವಜನ ಮೃದುಪದಯುಗಳ ಕೆರಗಿ. ಶಬ್ದಗಳ ಸಂಯೋಜನೆ ಹಾಗೆ ಬರ್ತಾ ಇರಬೇಕು. ವೃಷಕೇತು ಅಂದರೆ ತನ್ನ ಲಾಂಛನವಾಗಿ ವೃಷವನ್ನು ಇಟ್ಕೊಂಡವನು. ಆಗ ಗರುಡಧ್ವಜ, ಅವನು ವೃಷಕೇತನಾಗುವಾಗ ಇವನು ಗರುಡಧ್ವಜನಾಗಬೇಕು. ಕೃಷ್ಣನ ಕಾಲುಗಳಿಗೆ ನಮಸ್ಕರಿಸಿ ವೃಷಕೇತ ಕೇಳ್ದ, ದೇವಚಿತ್ತೈಸಾದೊಡೆ ಒಳಗುಳದೊಳ್ ಅನುಸಾಲ್ವನೆಂದೆಂಬ ಖಳನಂ ಪಿಡಿದು ನಿಮ್ಮ ಅಂಗ್ರಿಗೆ ಒಪ್ಪಿಸ್ತೇನೆ. ಬ್ರಾಹ್ಮಣನ ವಧೆ ಮಾಡಿದಂಥ ದುರ್ಗತಿಗೆ ನಾನು ಇಳಿತೇನೆ. ಈ ಕಾವ್ಯದ ಉದ್ದಕ್ಕೂ
ಇಂತಹ ಕಾರ್ಯವನ್ನು ಸಾಧನೆ ಮಾಡದಿದ್ದರೆ ನನಗೆ ಎಂಥ ದುರ್ಗತಿ ಬರಲಿ ಎನ್ನುವುದು ಮತ್ತೆ ಪ್ರಸ್ತಾಪ ಆಗುತ್ತೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಧಾರ್ಮಿಕವಾದಂಥ ಅಪರಾಧವನ್ನು ಕವಿ ಸೂಚಿಸ್ತಾ ಬರ್ತಾನೆ. ಅದೊಂದು ಸೂಕ್ಷ್ಮ ಇದೆ ಇದರಲ್ಲಿ. ಮುಂದೆ ಅನೇಕ ಸಂದರ್ಭಗಳಲ್ಲಿ ಸುಧನ್ವನ ಸಂದರ್ಭದಲ್ಲೆಲ್ಲ ಬರುತ್ತೆ ಇದು. ಈ ಕಾರ್ಯವನ್ನು ಮಾಡದೆ ನನಗೆ ಇಂಥ ದುರ್ಗತಿ ಬರಲಿ ಅಂತ. ಈಗ ಪ್ರದ್ಯುಮ್ನ ಹೇಳಿದ್ದಾನೆ, ಆ ಕುದುರೆಯನ್ನು ತಂದು ಕೊಡದೇ ಇದ್ದರೆ ವೃಷಳಿ ರಮಣನ ಅಧೋಗತಿಗೆ ನಾನು ಇಳಿಯುತ್ತೇನೆ ಅಂತ. ಅಂದರೆ ಇವನು ವೃಷಳಿ ಎನ್ನುವುದಕ್ಕೆ ಶೂದ್ರ ಸ್ತ್ರೀ ಎನ್ನುವ ಒಂದು ಅರ್ಥ ಇದೆ. ನನ್ನ ಜಾತಿಗಿಂತ ಅಧೋಗತಿಗೆ ನಾನು ಇಳಿತೇನೆ ಅಂತ, ಕೆಳಗೆ ಹೋಗ್ತೇನೆ ಅಂತ. ಶೂದ್ರ ಸ್ತ್ರೀಯನ್ನು ಮದುವೆ ಮಾಡ್ಕೊಂಡು ಕೆಳಗೆ ಬಂದೆ ನಾನು ಅಂತ ಹೇಳ್ತಾನೆ. ಇನ್ನೂ ಒಂದು ಸೂಕ್ಷ್ಮ ಇದೆ. ಏನಂತ ಹೇಳಿದರೆ, ಈ ವೃಷಳಿ ಎನ್ನುವುದಕ್ಕೆ ಮತ್ತೊಂದು ಅರ್ಥ ರಜಸ್ವಲೆಯಾದಂತಹ ಸ್ತ್ರೀ ಅಂತಲೂ ಅರ್ಥ ಇದೆ. ಬಹಳ ಹಿಂದೆ ಬಾಲ್ಯ ವಿವಾಹ ಅಂತ ನಾವು ಇವತ್ತು ಕರೆಯುವಂಥ ಕ್ರಮ ಆಚರಣೆಯಲ್ಲಿ ಇತ್ತು. ಹೆಣ್ಣು ದೊಡ್ಡವಳು ಆಗೋದ್ರೊಳಗೆ ಮದುವೆ ಮಾಡ್ತಿದ್ದರು. ಮದುವೆ ಮಾಡದೆ ಮನೆಯಲ್ಲಿ ದೊಡ್ಡವಳಾಗ್ಬಿಟ್ರು ಅಂತಂದರೆ ಅದೊಂದು ಅಪಚಾರ ಆಗಿತ್ತು, ಅದು ಅಪರಾಧ ಆಗಿತ್ತು. ಸಂದರ್ಭದಲ್ಲಿ ಭೈರಪ್ಪನವರ ಪರ್ವವನ್ನು ನೋಡಬೇಕು, ಆರಂಭದ ಭಾಗದಲ್ಲಿ ಬರುತ್ತೆ. ಹೆಣ್ಮಗಳು ದೊಡ್ಡವಳಾಗ್ಬಿಟ್ರು, ಮದುವೆ ಮಾಡಲಿಕ್ಕಾಗಲಿಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ಅಪರಾಧಿ ಆದ ಅಂತ ತಂದೆ ತಾಯಿಗಳು ಮಾತಾಡ್ತಿದ್ರು. ಹಾಗೆ ಅಪರಾಧವನ್ನು ನಾನು ಮಾಡಿದ ಸ್ಥಿತಿಗೆ ನಾನು ಬರ್ತೇನೆ, ದುರ್ಗತಿಗೆ ಹೋಗ್ತೇನೆ ಅಂತ ಪ್ರದ್ಯುಮ್ನೂ ಹೇಳಿದ್ದಾನೆ. ಈ ಕಡೆಯಲ್ಲಿ ವೃಷಕೇತು ಸಹ ಆ ಅನುಸಾರವನ್ನು ತಂದು ನಿಮ್ಮ ಪಾದಗಳಲ್ಲಿ ಹಾಕಲಿಕ್ಕಾಗದೇ ಇದ್ದರೆ ಬ್ರಹ್ಮಹತ್ಯಾ ಪಾಪ ನನಗೆ ಬರಲಿ ಅಂತ ಹೇಳಿ ಕೃಷ್ಣನ ಕೈಯಲ್ಲಿ ವೀಳ್ಯವನ್ನು ತೆಗೆದುಕೊಂಡ. ಇಬ್ಬರು ಮಾಡಿದಂಥ ಪ್ರತಿಜ್ಞೆಯ ಸೂಕ್ಷ್ಮವನ್ನು ನಾವು ಗಮನಿಸಬೇಕು. ಪ್ರದ್ಯುಮ್ನ ಹೇಳಿದ್ದು ಕುದುರೆಯನ್ನು ತಂದು ಕೊಡ್ತೇನೆ ಅಂತ, ವೃಷಕೇತು ಹೇಳಿದ್ದು ಅನುಸಾರನನ್ನು ನಾನು ನಿಮ್ಮ ಕಾಲ್ಬುಡದಲ್ಲಿ ಹಾಕ್ತೇನೆ ಅಂತ. ಕಥೆಯ ಮುಕ್ತಾಯದಲ್ಲಿ ಎರಡೂ ಸಮಾಗಮ ಆಗಬೇಕು. ಈಗ ವೃಷಕೇತು ಹಾಗೂ ಪ್ರದ್ಯುಮ್ನ ಇಬ್ಬರು ಕೂಡ ಹೊರಟಿದ್ದಾರೆ. ಆ ಪ್ರದ್ಯುಮ್ನ ರಥವನ್ನು ಲಕ್ಷ್ಮೀಶ ಕವಿ ವರ್ಣಿಸ್ತಾನೆ. ಸದ್ಯೋಗಿ ಜಯದ ಮೀನಧ್ವಜವನ್ನು ಅಳವಡಿಸಿ. ಸದ್ ಯೋಗಿ ಅಂದರೆ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡವರು ಯೋಗಿಗಳು. ಅವರ ಚಿತ್ತ ಚಂಚಲ ಆಗೋದಿಲ್ಲ. ಅಂಥವರನ್ನು ಜಯಿಸುವುದು ಯಾವುದು ಅಂತ ಕೇಳಿದರೆ ಚಂಚಲತೆ. ಅದಕ್ಕೆ ಸಾಂಕೇತಿಕವಾದ್ದು ಮೀನಧ್ವಜ ಪ್ರದ್ಯುಮ್ನ. ಹಾಗೆ ಸದ್ಯೋಗಿ ಜಯದ ಧ್ವಜವನ್ನು ಇಟ್ಕೊಂಡಿದ್ದಾನಂತೆ. ವಿದ್ಯುತ್ ಪ್ರಚಾರಮಂ ಗೆಲ್ಲುವ ಅವನ ಕುದುರೆಗಳು ಅಂತಂದರೆ ಮಿಂಚಿನನ್ನು ಮೀರಿಸುವ ಹಾಗೆ ಅಷ್ಟು ವೇಗದಿಂದ ಚಲಿಸುವಂಥ ಕುದುರೆಗಳಿದ್ದಾವಂತೆ. ಆಮೇಲೆ ಸೂರ್ಯನ ಪ್ರಭೆಯನ್ನು ಮೀರಿಸುವಂಥ ಪ್ರಭೆಯುಳ್ಳಂಥ ರಥವನ್ನು ಅಡರಿಕೊಂಡು ಪ್ರದ್ಯುಮ್ನ ಯುದ್ಧಕ್ಕಾಗಿ ಸಾಲ್ವನ ಎದುರಿಗೆ ಬಂದ. ಅನುಸಾಲ್ವ ಈಗ ಅವನನ್ನು ನೋಡ್ತಾ ಇದ್ದಾನೆ. ಕಂಡನು ಅನುಸಾಲ್ವನು ಇವನಾರು ಈಗ ರಣಗನು ಕೊಂಡು ಬಹವೀರನು ಅಸುರಾರಿಯಾದೊಡೆ ಕೇತು ದಂಡದಗ್ರದೊಳ್ ಇರದು ಮತ್ಸ್ಯವು ಇವನು ಅವನ ಸುತನಾಗಬೇಕು ಇಲ್ಲಿ ಬರಲಿ ದಿಂಡು ಗೆಡುಕುವೆನೆನುತೆ ಸೇನೆಯಂಪಿಂದಿಕ್ಕಿ ಪುಂಡರೀಕಾಕ್ಷನ ಕುಮಾರನಂತಡೆಯೇ ಓಡಿ ದೈತ್ಯನಂ ತೆಗೆದೆಚ್ಚನು. ಸಾಲ್ವನ್ ಎನ್ನುವ ಹೆಸರು ಭಾಳ ಹಿಂದೂ ಒಂದು ಸಾರಿ ಪ್ರಸ್ತಾಪ ಆಗುತ್ತೆ ಅಂಬಾ ಪ್ರಕರಣದಲ್ಲಿ. ಅಲ್ಲಿಯೂ ಸೌಭನಗರಿ ಅಂತಲೇ ಹೇಳಲ್ಪಡುತ್ತೆ. ಹಾಗಂತ ಇದೇ ಸಾಲ್ವ ಅನುಸಾಲ್ವರಲ್ಲ. ಬಹುಶಃ ಸಾಲ್ವ ದೇಶ ಹಾಗೂ ಸಾಲ್ವ ದೇಶವನ್ನು ಆಳುವ ಅರಸ ಎರಡೂ ಕೂಡ ಸಾಲ್ವ ಎನ್ನುವಂಥ ಒಂದೇ ಹೆಸರಿನಿಂದ ಕರೆಸಲ್ಪಡ್ತಿತ್ತು ಅಂತ ಕಾಣ್ತದೆ. ಇವನು ಈಗ ಆ ಸಾಲ್ವನ ತಮ್ಮ ಅನುಸಾಲ್ವ ಯಾರು ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತ ನೋಡ್ದ. ಮಹಾವೀರ ಅಂತ ಗೊತ್ತಾಯಿತು, ಆದರೆ ಅಸುರಾರಿ ಅಲ್ಲ ಅಂತಲೂ ಇವನಿಗೆ ಗೊತ್ತಾಯಿತು. ಯಾಕೆಂದರೆ ಅಸುರಾರಿಯೇ ಆಗಿದ್ದರೆ ಕೇತು ದಂಡದಗ್ರದಲ್ಲಿ ಇರೋದು ಮೀನ, ಗರುಡ ಧ್ವಜ, ಗರುಡ ಇರಬೇಕಾಗಿತ್ತು, ಮೀನಿದೆ. ಹಾಗಾದರೆ ಇವನು ಅವನಲ್ಲ, ಅವನ ಮಗ. ಯಾರು? ಗರುಡ ಧ್ವಜನಾದಂಥ ಕೃಷ್ಣನಲ್ಲ, ಅವನ ಸುತನಾಗಬೇಕು. ಅವನ ಮಗ ಬಂದಿದ್ದಾನೆ. ಯಾರೇ ಇರಲಿ ಬಂದವನನ್ನು ದಿಂಡುಗಳೆವೆನೋ, ಅವನನ್ನು ಸೋಲಿಸಿ ನೆಲದ ಮೇಲೆ ಮಲಗಿಸ್ತೇನೆ ಅಂತ ಹೇಳಿ ಇವನು ಸಿದ್ಧನಾಗುವಾಗ ಪ್ರದ್ಯುಮ್ನನು 5 ಕಣಯಂಪೂಡಿ ದೈತ್ಯನಂ ತೆಗೆದೆಚ್ಚ.
ಇವನು ಯಾರೇ ಬಂದು ನಾನು ಅವನನ್ನು ಸೋಲಿಸಿ ಮಲಗಿಸ್ತೇನೆ ನನ್ನ ಧರೆ ಮೇಲೆ ಅಂತ ಹೇಳುವಾಗ ಈ ಕಡೆಯಲ್ಲಿ ಪ್ರದ್ಯುಮ್ನ 5 ಬಾಣಗಳನ್ನು ಅನುಸಾಲ್ವನ ಮೇಲೆ ಪ್ರಯೋಗ ಮಾಡಿದ. ಅದನ್ನು ಕಂಡು ಅನುಸಾಲ್ವ ಪ್ರದ್ಯುಮ್ನನ್ನು ಮೂದಲಿಸ್ತಾನೆ. ವ್ಯಗ್ರವೇದಕ ನಿನಗೆ ನಾವು ಇಂದ್ರಿಯಗಳ ನಿಗ್ರಹಿಸಿದವರಲ್ಲ, ವಿರಹವೇ ಮಗಿಲ್ಲ ಸುರತಗ್ರಾಹ್ಯ ಮೋಹನದ ಪಂಚಬಾಣ ಪ್ರಯೋಗಗಳು ಏಕೀಗ ನಿನ್ನ ವಿಗ್ರಹಕ್ಕೆ ನಮಗೆ ಇಕ್ಷುಚಾಪವು ಆರಡಿವೆದೆ ಅಗ್ರ ಕುಸುಮಾಸ್ತ್ರಗಳಿಲ್ಲ ನೋಡು ಎಮ್ಮದೊಂದುಗ್ರ ಸಾಯಕವನೆಂದಾತು ತೆರೆದೆಚ್ಚರನು ಸಾಲ್ವನು ಅಚ್ಚುತನ ಸುತನ. ಆ ಪ್ರದ್ಯುಮ್ನನ್ನು ನೋಡಿ ಅನುಸಾಲ್ವ ಮೂದಲಿಸ್ತಾನೆ. ಏನಪ್ಪ 5 ಬಾಣಗಳನ್ನು ಬಿಟ್ಟೆ, ನಮ್ಮೇಲೆ ನಿನಗಷ್ಟು ಕೋಪವೋ? ವ್ಯಗ್ರವೇತಕ್ಕೆ ನಮ್ಮಲ್ಲಿ ಯಾಕೆ ಇಷ್ಟು ಕೋಪ ಮಾಡಿಕೊಂಡು 5 ಬಾಣಗಳನ್ನು ಬಿಟ್ಟಿಯಲ್ಲ? ಈ ಸಾಂಕೇತಿಕ ಪ್ರದ್ಯುಮ್ನ ಬಿಡುವಂಥ 5 ಬಾಣಗಳನ್ನು ಕವಿ ಮನ್ಮಥನ 5 ಬಾಣಗಳನ್ನು ಹೋಲಿಸಿ ಆಡೋದು. ಪ್ರದ್ಯುಮ್ನ ಅಂತ ಹೇಳಿದ್ರೆ ಮನ್ಮಥನ ಅವತಾರ. ಆ ಕಾಲದಲ್ಲಿ ಶಿವನ 3ನೇ ಕಣ್ಣಿನ ಉರಿಗದ ಈ ವಿರಹಿಗಳನ್ನು ಒಂದು ಮಾಡುವಂತಹ, ಗಂಡು ಹೆಣ್ಣುಗಳನ್ನು ಒಂದು ಮಾಡುವಂತಹ ಪಂಚಬಾಣ ಪ್ರಯೋಗಗಳು ಏಕೀಕ. 5 ಬಾಣಗಳನ್ನು ಯಾಕೆ ಪ್ರಯೋಗ ಮಾಡಿದೆ ನೀನು? ನಿನ್ನ ವಿಗ್ರಹಕ್ಕೆ, ನಿನ್ನನ್ನು ಸೋಲಿಸಕ್ಕೆ ನಮಗೆ ಗೊತ್ತಿದೆ. ಆದರೆ ನಿನ್ನ ನಮ್ಮ ಧನುರ್ಬಾಣಗಳು ಸ್ವಲ್ಪ ಬೇರೆ ಬೇರೆ. ನಿನ್ನ ಹತ್ರ ಇರೋದೇನು? ಇಕ್ಷುಚಾಪ, ಕಬ್ಬಿನ ಜಲ್ಲೆಯ ಧನುಸ್ಸು ನಿನ್ನ ಕೈಯಲ್ಲಿದೆ. ಆಮೇಲೆ 6 ಅಡಿ ವೆದೆ. 6 ಅಡಿ ಅಂತ ಹೇಳಿದರೆ ದುಂಬಿ. ಮನ್ಮಥನಿಗೆ ಕೈಯಲ್ಲಿ ಇರೋದು ಯಾವತ್ತೂ ಕಬ್ಬಿನ ಜಲ್ಲೆಯ ಬಿಲ್ಲು. ಆ ಬಿಲ್ಲಿಗೆ ನಾರಿ ಏನು ಅಂತ ಕೇಳಿದರೆ ಝೇಂಕರಿಸಿ ಹಾಡುವಂತಹ ದುಂಬಿಗಳು. ಈ ಲಕ್ಷ್ಮೀಶ ಕಾವ್ಯದ ರಚನೆಯ ಆರಂಭದಲ್ಲಿಯೇ ತನ್ನ ಷಟ್ಪದಿಗಳು ಹೇಗೆ ಅಂತ ಅವನು ವಿವರಿಸ್ತಾನೆ. ಝೇಂಕರಿಸುವ ಷಟ್ಪದಿಗಳು ಇವು, 6 ಅಡಿಗಳು. ಹಾಗಾಗಿ ಇಲ್ಲಿ ಹೇಳ್ತಾನೆ, ಆ ಕಬ್ಬಿನ ಜಲ್ಲೆಯ 2 ತುದಿಗಳಿಗೆ ಕಟ್ಟಿದಂತಹ ದುಂಬಿಗಳ ಸಾಲಿನ ಹೆದೆ ಅಲ್ಲ ನನ್ನ ಹತ್ರ ಇರೋದು. ನನ್ನ ಹತ್ರ ಇರುವಂಥ ಆಯುಧ ಹೇಗೆ ಅಂತ ಕೇಳಿದೆ, ಉಗ್ರ ಸಹಾಯಕವು. ನಿನ್ನ ಹಾಗೆ ಮೃದುವಾದ್ದಲ್ಲ, ನೋಡು ಬಿಡ್ತೇನೆ ನಿನ್ನ ಮೇಲೆ ಬಾಣವನ್ನು ಅಂತ ಹೇಳಿ ಅಚ್ಯುತ ಸುತನ ಮೇಲೆ ಬಾಣವನ್ನು ಬಿಟ್ಟಂತೆ. ಪೃಥ್ವಿಪತಿಗೆ ಎದೆಯ ಮೇಲೆ ವೆಲಿಸಿ ಮೈ ಮರದನ ಪ್ರದ್ಯುಮ್ನ ಒಡನೆ ಸಾರಥಿ ಕೃಷ್ಣನಿತ್ತೆಡೆಗೆ ತೇರನಾಗಳೆ ಕೊಂಡು ಬರೆ ಶೌರಿ ಕಂಡು ಬಳಿಕ ಪೃಥುಲ ಪೌರುಷರಿಂದೆ ನಮ್ಮ ಸುತನಿಂದು ರಿಪುಮಥನ ಮಾಡಿ ಬಳಲಿದನೆನುತೆ ಬಂದು ಯದವೋ ಶಿಥಿಲ ಪೌರುಷ ನಿನ್ನನೇ ಗೈಯಲೆಂದು ಹರಿ ಒದೆದ ನೆಡಗಾಲು ತುದಿಯೊಳು ಅನುಸಾಲ್ವ ಹಾಗೆ ಒಂದು ನಿಶಿತವಾದಂಥ ಬಾಣವನ್ನು ಪ್ರದ್ಯುಮ್ನನ ಮೇಲೆ ಪ್ರಯೋಗಿಸಲಾಗಿ ಪ್ರದ್ಯುಮ್ನನ ಎದೆಯ ಮೇಲೆ ಕೋಲ್ ಕೀಲಿಸ. ಆ ಶಬ್ದಗಳು ಒಂದಕ್ಕೊಂದು ಯಾವತ್ತೂ ಅನುರಣನ ಮಾಡುವಂಥದ್ದು ಲಕ್ಷ್ಮೀಶನ ಒಂದು ಶೈಲಿ. ಒಂದು ಶಬ್ದ ಹಾಗೆ ಮುಂದಿನ ಶಬ್ದ ಇರಬೇಕು. ಕೋಲು ಎಂದಾಗ ಕಾದಿಂದಲೇ ಮತ್ತೊಂದು ಬರಬೇಕು. ಪ್ರದ್ಯುಮ್ನನ ಎದೆಯ ಮೇಲೆ ಕೋಲ್ ಕೀಲಿಸಲ್ ವ್ಯತಿಸಿ ಮೈ ಮರೆದನ ಪ್ರದ್ಯುಮ್ನನು. ರಥದಲ್ಲಿ ಎಚ್ಚರಿತಕ್ಕೆ ಬಿದ್ದ. ಸಾರಥಿ ಕೂಡಲೇ ಚಾತುರ್ಯದಿಂದ ಮೈ ಮರೆತು ಬಿದ್ದಂಥ ಪ್ರದ್ಯುಮ್ನ ಇರುವಂಥ ರಥವನ್ನು ಕೃಷ್ಣನಿದ್ದೆಡೆಗೆ ತೆಗೆದುಕೊಂಡು ಬಂದ.
ಕೃಷ್ಣ ನೋಡ್ದ, ಸ್ವಲ್ಪ ಹೊತ್ತಿನ ಮೊದಲು ಕುದುರೆಯನ್ನು ತಂದು ಕೊಡ್ತೇನೆ ಅಂತೇಳಿ ವೀಳ್ಯವನ್ನು ಪಡೆದುಕೊಂಡು ಗೌರವದ ಸಂಭ್ರಮದಿಂದ ಹೋದಂಥ ಮಗ ಹೇಳಿಯಾಗಿ ಬಂದಿದ್ದಾನೆ. ಮಗನಾದ್ರೇನು? ಎಲ್ಲರ ಮುಂದೆ ಕೃಷ್ಣ ನಿಂದಿಸ್ತಾನೆ. ಪೃಥುಲ ಪೌರುಷದಿಂದ ನಮ್ಮ ಸುತನು ಇಂದು ರಿಪುಮಥನ ಮಾಡಿ ಬಳಲಿದನು. ಆಹಾ, ನನ್ನ ಮಗ ಭಾಳ ಪರಾಕ್ರಮದಿಂದ ಅವನಲ್ಲಿ ಹೋರಾಡಿ ಆಯಾಸಗೊಂಡು ಹೊರಗಿದ್ದಾನೆ. ಪೃಥುಲ ಪೌರುಷದಿಂದ ಅಂದರೆ ಅತಿರೇಕ, ಮಿತಿಮೀರಿದ, ಅವನ ಶಕ್ತಿಯನ್ನು ಮೀರಿದಂಥ ಪರಾಕ್ರಮ ಪ್ರದರ್ಶನ ಮಾಡಲಿಕ್ಕೆ ಹೋಗಿ ಹೀಗೆ ಬಾಡಿ ಬಂದ್ಬಿಟ್ಟಿದ್ದಾನೆ, ಬಳಲಿದ್ದಾನೆ ಅನ್ನೋತಾಯ. ಮಗನ ಮೇಲೆ ಸಿಟ್ಟು ಹೆಚ್ಚಾಯಿತು. ಇವನು ಮರ್ಯಾದೆ ಹೋಯ್ತಲ್ಲ. ರಣವೀಳ್ಯ ಅಂತ ತೆಗೆದುಕೊಂಡು ಹೋಗದೆ ಇದ್ದು ಅಷ್ಟಕ್ಕಾದರೂ ಉಳಿತಿತ್ತು. ಎಲ್ಲರೆದುರು ರಣವೀಳ್ಯ ಅಂತ ತೆಗೆದುಕೊಂಡು ಗಟ್ಟು ಮಾಡಿ ಬಂದ್ಬಿಟ್ಟಿದ್ದಾನೆ ಅಂತೇಳಿ ಪುನಃ ಎಲ್ಲರೆದುರು ಮಗನನ್ನು ನಿಂದಿಸ್ತಾನೆ. ಎಲ್ಲವೋ ಶಿಥಿಲ ಪೌರುಷ. ಏನು ಎಂಥ ರಣ ಹೇಳಿ ನೀನು ದುರ್ಬಲ ನೀನು, ನಿನ್ನ ಏಗೈಯಲ್ಲೇನು, ನಿನ್ನನ್ನು ಏನು ಮಾಡಲಿ ನಾನು, ನನ್ನ ಮಗನೇನು ಅಂತ ಹೇಳಿ ಹರಿ ಒದೆದನ್ ಎಡಗಾಲು ತುದಿಯೋಳು, ಎಡಗಾಲಿನ ತುದಿಯಿಂದ ಆ ಪ್ರದ್ಯುಮ್ನನ್ನು ನೂಕಿದ್ದಂತೆ. ನೂಕಿದ್ರೆ ಅವನು ಎಲ್ಲಿ ಹೋಗಬೇಕು ಅದನ್ನು ಹೇಳ್ತಾನೆ ನಮ್ಮ ಕೃಷ್ಣ. ದ್ವಾರಕೆಯನು ಎಂತು ಅಬಲೆಯರ ಮುಂದೆ ಹೋಗುವೆ, ಹೋಗು ಅರಣ್ಯ ಕೆನಲು ಅಲ್ಲಿ ಮುನಿಗಳು ಸೇರರೆ, ಕೆಟ್ಟು ಆರೂರ ಸಾರ್ಪಡಂ ನೀಂ ವಿರಹಿತನು ವಿಷಮನೆಂದೊರ್ವರು ಕೂಡಲು, ಆರಿನ್ನು ಗತಿ ನಿನಗೆ ಸಂಬಂಧಿ ಬಾಣನಂ ಹಾರೈಸುವೊಡೆ, ನಿನ್ನ ಬೇರ್ಗೊಲಗೆ ಶಿವನಿಂಪ ಕಾರಣವನ್ ಅನಂಗತ್ವಮೇ ಪ್ರಾಪ್ತಮೆಂದು ಹರಿ ತನ್ನ ಸುತನಂ ಜರೆದನು. ಕಾಲಿನ ಎಡಗಾಲ ತುದಿಯಿಂದ ಮಗ ಪ್ರದ್ಯುಮ್ನ ಕೃಷ್ಣ ಒದ್ದರೆ ಪ್ರದ್ಯುಮ್ನ ಮತ್ತೆ ಎಲ್ಲಿಗೆ ಹೋಗಬೇಕು ಅದನ್ನು ಕೃಷ್ಣ ಮೂದಲಿಸ್ತಾನೆ. ಇದು ನಾನು ಮೊದಲು ಹೇಳಿದ ಹಾಗೆ ಈ ಕವಿಯ ಆರಂಭದ ಭಾಗದ ಈ ಹಾಸ್ಯ ವಿನೋದ ಪ್ರಿಯತೆಗೆಲ್ಲ ಸಾಕ್ಷಿಗಳು. ಕೃಷ್ಣ ಮಗನನ್ನು ಮೂದಲಿಸಿ ಹೇಳ್ತಾನೆ, ಏನು ದ್ವಾರಕೆ ಹೋಗ್ತೀಯ ನೀನು? ದ್ವಾರಕೆಯನ್ನು ಎಂತು ಅಬಲೆಯರ ಮುಂದೆ ಪೊಗುವೆ. ಇಷ್ಟು ದಿವಸ ಅವರು ಹೆಂಗಸರು, ನೀನು ಗಂಡಸಾಗಿದ್ದೆ. ಈಗ ನೀನು ಯುದ್ಧದಲ್ಲಿ ಗಂಡಸಲ್ಲ ಅಂತ ಗೊತ್ತಾದ ಮೇಲೆ ಎಂತು ಅಬಲೆಯರ ಮುಂದೆ ಹೋಗುವೆ. ಈಗ ಅವರು ಒಂದೇ ನೀನು ಒಂದೇ ಆಗಬೇಕು. ಅವ್ರ ಹತ್ರ ಹೋಗಿ ನಾನು ಗಂಡಸು ಅಂತ ಹೇಗೆ ನಿಂತ್ಕೊಳ್ತೀಯ? ದ್ವಾರಕ್ಕೆ ಬೇಡ, ಏನು ಕಾಡಿಗೆ ಹೋಗ್ತೀಯಾ? ಹೋಗಿ ಅರಣ್ಯಕ್ಕೆ ಹೋಗಿ, ಎಲ್ಲಾದರೂ ಕಾಡು ಸೇರಿದರೆ ಅಲ್ಲಿ ಮುನಿಗಳಿಗೆ ಸೇರೆ ಕೆಟ್ಟೆ. ಯಾವುದಾದ್ರೂ ಋಷಿ ಮುನಿಗಳ ಹತ್ರ ಹೋದರೆ ಕೆಟ್ಟೆ ನೀನು. ಯಾಕೆಂದರೆ ನೀನು ಹೋದೆ ಋಷಿಗಳ ಮನಸ್ಸು ಚಂಚಲ ಆಗುತ್ತೆ. ಅವ್ರು ಶಾಪ ಕೊಟ್ಟು ಕೊಂದು ಬಿಡ್ತಾರೆ, ನಮ್ಮ ತಪಸ್ಸನ್ನು ಹಾಳು ಮಾಡಲಿಕ್ಕೆ ನೀನು ಬಂದಿದ್ದೀಯ ಅಂತೇಳಿ. ನಿನಗೆ ದ್ವಾರಕೆಯಲ್ಲಿಯೂ ಪ್ರವೇಶ ಇಲ್ಲ, ಕಾಡಿನಲ್ಲಿಯೂ ಪ್ರವೇಶ ಇಲ್ಲ. ಇನ್ನು ಯಾವುದಾದ್ರೂ ಬೇರೆ ಯಾವುದಾದ್ರೂ ಊರಿಗೆ ಹೋಗಿ ಸೇರಿಕೊಳ್ಳೋಣ ಅಂತಂದರೆ ನೀನು ವಿರಹಿತನು ವಿಷಮನೆಂದು ಆರ್ವರಂ ಕೂಡರು. ನೀನು ಒಬ್ಬನೇ ಇದೆಯಾ, ವಿಷಮ ಅಂದರೆ ನೀನು ಸರಿ ಇಲ್ಲ ಅಂತ ಹೇಳಿ ಯಾರು ನಿನ್ನನ್ನು ಊರೊಳಗೂ ಸೇರಿಸ್ಕೊಳ್ಳೋದಿಲ್ಲ, ಯಾರು ನಿನಗೆ ಎಲ್ಲಿಯೂ ಆಶ್ರಯವನ್ನು ಕೊಡೋದು, ನಿನಗೆ ಎಲ್ಲಿಯೂ ಸ್ಥಳ ಇಲ್ಲ. ಹಾಗಾದರೆ ಹೋಗ್ತೀಯ ನಿನಗೆ ಸಂಬಂಧಿ ಬಾಣ ಅಂತ ಹೇಳಿ. ಯಾಕೆಂದರೆ ಈ ಪ್ರದ್ಯುಮ್ನ ಮಗ ಅನಿರುದ್ಧ, ಈ ಕಡೆಯಲ್ಲಿ ಬಾಣನ ಮಗಳು ಉಷೆ. ಅನಿರುದ್ಧ ಹಾಗೂ ಉಷೆಯವರು ಮದುವೆ ಆಗಿದ್ದರೆ ಬೀಗರು ಇವರು. ಹೋಗಲಿ ಬೀಗರ ಮನೆ ಸೇರಿಕೊಳ್ತೀಯ ಬಾಣ ಅಂತ ಹೇಳಿ, ಅದೂ ಸಾಧ್ಯ ಇಲ್ಲ. ಯಾಕೆಂದರೆ ಬಾಣ ಶಿವನ ಆರಾಧಕ, ಶೈವ ಅವನು. ನಿನ್ನ ಬೇರ್ಗೊಲಗೆ ಶಿವನಿಪ್ಪ ಕಾರಣ ಬಾಣದಲ್ಲಿಯೂ ನಿನಗೆ ಆಶ್ರಯ ಇಲ್ಲ. ನಿನಗೆ ಅನಂಗತ್ವವೇ ಪ್ರಾಪ್ತವೆಂದು, ನಿನಗೆ ದೇವೇ ಬೇಡ, ನೀನು ಅನಂಗನಾಗಿರುವುದೇ ಒಳ್ಳೆಯದು ಅಂತ ಹೇಳಿ ಹರಿ ತನ್ನ ಸುತನಂ ಜರೆದನು, ಪ್ರೀತಿಯಿಂದ ಮೂದಲಿಸಿದ. ಈ ಕಡೆ ಭೀಮ ಹೇಳ್ದ, ಈ ಮಗನನ್ನು ಮೂದಲಿಸಿದೆಲ್ಲ ಇದ್ದಿದ್ದೆ ಈ ಯುದ್ಧವನ್ನು ನೋಡಬೇಕಲ್ಲ. ಅಲ್ಲಿ ವೃಷಕೇತು ಒಬ್ಬನೇ ಇದ್ದಾನೆ, ಪ್ರದ್ಯುಮ್ನ ಹಿಂದೆ ಬಂದುಬಿಟ್ಟ. ಮತ್ತಾರಾದರೂ ಪರಾಕ್ರಮಿಗಳನ್ನು ಅಲ್ಲಿಗೆ ಕಳಿಸಿಕೊಡುವುದು ಒಳ್ಳೆಯದು ಅಂತ ಹೇಳುವಾಗ ಮಾರುತಿ ನುಡಿಯೇ ಕೃಷ್ಣ ಹೇಳ್ದ, ಹೋಗು ನೀನಾಡ್ದೊಡೆ, ಅದು ನೀನೇ ಹೋಗ್ಬಿಡು ಅಂತ ಹೇಳಿದಾಗ ಭೀಮ ವೃಷಕೇತು ಇದ್ದಲ್ಲಿಗೆ ಅವನನ್ನು ಕೂಡಿಕೊಂಡು ಯುದ್ಧ ಮಾಡಲಿಕ್ಕಾಗಿ ಬಂದ. ಆ ಭೀಮನು ರವಣಿಸೆ ಕಂಡು ವೃಷಕೇತು ನಗುತ್ತ, ಈ ಭೂಮಿಗೆ ಇಂದು ಹೊಸತಾದುದೇ
ರಣದನು ತೋರ ಬಂದೆನ್ ಮಾರುತಿ. ಆ ಭೀಮನುರವಣಿಸಿ ಕಂಡು ಭೀಮ ಯುದ್ಧವನ್ನು ಮಾಡಲಿಕ್ಕಾಗಿ ಬಂದು ಸೇರಿಕೊಂಡಾಗ ವೃಷಕೇತು ನಗಾಡ್ತಾ ಹೇಳಿದಂತೆ, ಎಲೆ ತಾತ ಭೂಮಿಗಿಂದು ಪಸತಾದುದೆಲೆ. ಅಂದರೆ ಈ ವೃಷಕೇತುವಿನ ತಂದೆ ಕರ್ಣ ಧರ್ಮರಾಯ, ಭೀಮ, ಅರ್ಜುನ ಇವರೆಲ್ಲ ಸಹೋದರರು. ಎಲೆ ತಾತ, ಈ ಭೂಮಿಗೆ ಇದು ಹೊಸದಾಗಿ ಬಿಡ್ತೀವತ್ತೋ, ಈಗ ನೀನು ಬಂದಿಲ್ಲಪ್ಪ, ನಾನು ಯುದ್ಧ ಮಾಡಿ ಅನುಸಾರವನ್ನು ಗೆದ್ದು ಆ ಯಶಸ್ಸೆನ್ನುವಂಥ ಫಲವನ್ನು ನಾನು ಪಡೆಯಬೇಕು ಅಂತಿದ್ದೆ. ಈ ಮಗ ಮನಸ್ಸು ಮಾಡಿದ, ಮಗ ಕೈ ಹಾಕಿದಂಥ ಫಲಕ್ಕೆ ತಂದೆ ಬಂದು ಕೈ ಹಾಕ್ಬೋದೆ? ಇದು ತಂದೆ ಲೋಭ ಬುದ್ಧಿ ಅಲ್ವೇ? ಮಕ್ಕಳು ಅವರು ದೊಡ್ಡವರಾಗಲಿ, ಅವ್ರಿಗೆ ಕೀರ್ತಿ ಬರಲಿ ಅಂತ ಆಸೆ ಪಡಬೇಕು ಬಿಟ್ಟರೆ, ಮಕ್ಕಳ ಕೀರ್ತಿಗೆ ಲೋಭದಿಂದ ತಂದೆ ಬಂದು ಕೈ ಹಾಕಬಾರ್ದು. ನಾನು ಗೆದ್ದು ಅನುಸಾರವನ್ನು ಗೆದ್ದು ಆ ಫಲವನ್ನು ನಾನು ಪಡಿಬೇಕು ಅಂತಿದ್ದೆ, ನೀನು ಬಂದು ಕೈ ಹಾಕಿಬಿಟ್ಟೆ ಅಂತೇಳಿ ವಿನೋದದಿಂದ ಕಟಕಿಯಾಗಿ ಹೇಳ್ತಾನೆ ಭೀಮನಿಗೆ. ಆಗ ಭೀಮ ಸಮಯೋಚಿತವಾಗಿ ಒಂದು ಉತ್ತರ ಕೊಡ್ತಾನೆ, ಹೌದಪ್ಪ ನೀನು ಹೇಳಿದ್ದೆಲ್ಲ ಭಾಳ ಚೆನ್ನಾಯಿತು, ಹೌದು, ಆದರೆ ಪ್ರಪಂಚದಲ್ಲಿ ಒಂದು ಕ್ರಮ ಇದೆ. ತಂದೆಯಾದವನು ಮಗನನ್ನು ಹೇಗೆ ಬೆಳೆಸಬೇಕು ಅಂತಂದರೆ, ಶೋಭಿಸುವ ಪಣ್ಣು ಬಿಡಿದು ತಂದೆ ಸವಿಸಿದೊಡೆ. ಆ ಫಲ ಏನಿದೆ, ಪಕ್ವವಾದಂತಹ ಆ ಹಣ್ಣನ್ನು ತಂದು ತಂದೆ ಮಗನಿಗೆ ಕೊಟ್ಟಾಗ ಮಗ ಆನಂದಿಸಬೇಕು. ತಂದೆ ಹಾಗೆ ಮಾಡಬೇಕು. ಯಾಕೆಂದರೆ ಮಗನ ಮೇಲಿನ ಪ್ರೀತಿ. ಇದು ಮಗನಿಗೆ ಆಗೋದಿಲ್ಲ ಅಂತ ತಂದೆಗೆ ಗೊತ್ತಿದೆ, ಮಗ ಕಷ್ಟಪಡ್ತಾನೆ ಅಂತ. ಮಗ ಕಷ್ಟಪಡಬಾರ್ದು ಅಂತೇಳಿ ತಂದೆ ಬಂದಿದ್ದಪ್ಪ, ಲೋಭಕ್ಕಲ್ಲ. ಇದು ನಾನು ಉಣ್ಣೋದಲ್ಲ, ನಿನಗೆ ಉಣ್ಣಿಸ್ತೇನೆ ಈ ಫಲವನ್ನು, ನಿನಗೆ ಸಹಾಯವಾಗಿ ನಾನು ಬಂದಿದ್ದೇನೆ ಅಂತ ಹೇಳಿದ. ಈ ಕಡೆಯಲ್ಲಿ ಇಬ್ಬರೂ ಸೇರಿ ಯುದ್ಧವನ್ನು ಆರಂಭಿಸಿದರು. ಯುದ್ಧ ಭಾಳ ವಿಶೇಷವಾಗಿ ನಡೀತಾ ಹೊತ್ತು 4-5 ಪದ್ಯಗಳಲ್ಲಿ ಆ ಯುದ್ಧದ ವರ್ಣನೆಯನ್ನು ಲಕ್ಷ್ಮೀಶ ಕವಿ ಮಾಡ್ತಾನೆ. ಕೊನೆಯಲ್ಲಿ ಸಾಲ್ವಾನುಜಂ ಪೂರ್ಣೆ ಸಲ್ಕೆ ಯಮದಂಡನಂ ಪೋಲ್ವ ಗದೆಯಂ ಕೊಂಡು ಮತ್ತೆ ಮಾರುತ ಸುತಂ ಮೇಲ್ವಾಯ್ದು ಬರಲು ಒಂದು ಬಾಣಮಂ ಕಿವಿವರೆಗೆ ತೆಗೆದೆಚ್ಚು ಬಪ್ಪಿರಿಯಲು ವಕ್ಷದೊಳ್ನಾಂಟಿತು ಅಳವಳಿದು ಪವನಜಂತೆ ಅನಿತರಳ್ ಕಂಡು ದೈತ್ಯನು ಉಳಿದ ಅಗಟಕ್ಕೆ ಸೋಲ್ವನಲ್ಲ ಎಂದು ಅಚ್ಯುತಂ ತಾನೇ ಕೋಪದಿಂದ ಆಹವಕ್ಕೆ ನಡೆದಂದನು. ಆ ಯುದ್ಧದ ಸಂದರ್ಭದಲ್ಲಿಯೂ ತನ್ನ ಅದ್ಭುತವಾದಂಥ ಪ್ರಾಸವನ್ನು ಲಕ್ಷ್ಮೀಶ ತೋರಿಸಿರ್ತಾನೆ. ಮುಗ್ಗಿದುದು ಕುದುರೆ, ರಥಂ ನೆಗ್ಗಿದುದು, ಬಲಂ ಮುಗ್ಗಿದುದು, ದಿಗ್ಗಂತಿ ತಗ್ಗಿದುದು. ಭೋಗಿರಾಜನ ಅಂತಂದರೆ ಈ ಮಹಾಸರ್ಪನ ಕೊರಳು ಕುಗ್ಗಿದುದು, ಧರಣಿ ತಲವು ಇಬ್ಬಾಗವಾಗಿ ಹೀಗೆಲ್ಲ ಬರುತ್ತೆ. ಆ ಪ್ರಾಸವನ್ನು ತೋರಿಸ್ತಾನೆ. ಕೊನೆಯಲ್ಲಿ ಅನುಸಾಲ್ವ ತನ್ನಲ್ಲಿರುವಂತಹ ಯಮದಂಡವನ್ನು ಹೋಲುವಂತಹ ಗದೆಯನ್ನು ಎತ್ತಿಕೊಂಡು ಭೀಮನ ಮೇಲೆ ಆಕ್ರಮಣವನ್ನು ಮಾಡಿದ. ಭೀಮನ ಮೇಲೆ ಅದರ ಜೊತೆಯಲ್ಲಿ ಮತ್ತೊಂದು ಬಾಣಪ್ರಯೋಗವನ್ನು ಮಾಡಿದ. ಆ ಕೋಲು ವಕ್ಷದೋಳ್ನಾಂಟಿದುದು. ಈ ಭೀಮನ ಎದೆಯಲ್ಲಿ ಅನುಸಾಲ್ವ ಪ್ರಯೋಗದಂಥ ಬಾಣ ನಾಟಿಕೊಂಡಾಗ ಭೀಮನೂ ಕೂಡ ಎಚ್ಚರ ತಪ್ಪಿ ಬಿದ್ದ. ಆಗ ಆ ದೈತ್ಯನ ಉಪಟಳಕ್ಕೆ, ದೈತ್ಯನ ಅಟ್ಟಹಾಸಕ್ಕೆ ಕೃಷ್ಣ ಯೋಚನೆ ಮಾಡಿದ, ಇವನಿನ್ನು ಯಾರಿಂದಲೂ ಸೋಲುವನಲ್ಲ, ನಾನೇ ಹೋಗಬೇಕು ಅಂತ ಹೇಳಿ ಕೋಪದಿಂದ ಆಹವಕ್ಕೆ ನಡೆತಂದನು. ಅನುಸಾಲ್ವನ ಮೇಲೆ ಕೋಪಗೊಂಡು ಕೃಷ್ಣನೇ ಯುದ್ಧಕ್ಕೆ ಬರ್ತಾ ಇದ್ದಾನೆ ದರ್ಪದಿಂದ. ದರ್ಪದಿಂ ಕುದುರೆಯಂ ಕೊಂಡು ಬಹೆನೆಂದು ಕಂದರ್ಪನೊಂದೆಸೆಯುಳ್ ಉರವಣಿಸಿದ ಕೂಡ ನಡೆದರ್ಪರ್ ಎಡಬಲಕೆ ಸಾಂಬ ಕೃತವರ್ಮ ಗದ ಸಾತ್ಯಕಿ ಪ್ರಮುಖ ಯದು ವೀರರು ಎಡಬಲಕೆ ನಡೆದರ್ಪರು ಸರ್ಪವೈರಿಧ್ವಜನ ರಥಂ ಐದೆ ಕಂಡು
ಕುದುರೆಯಂ ಕೊಂಡು ಬಹೆನೆಂದು ಕಂದರ್ಪ ಒಂದೆಸೆಯೋಳು ಉರವಣಿಸಿದಳು. ಈ ಆ ಕಡೆಯಲ್ಲಿ ಕಂದರ್ಪ ಅಂತ ಹೇಳಿದರೆ ಮನ್ಮಥ. ದರ್ಪದಿಂದ ಕುದುರೆಯನ್ನು ಎತ್ತಿಕೊಂಡು ಬರ್ತೇವೆ ತರ್ತೇವೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಹೋದವರೆಲ್ಲ ಯುದ್ಧರಂಗದಲ್ಲಿ ಹೊರಗೆ ಬಿಟ್ಟಿದ್ದಾರೆ. ಅದನ್ನು ನೋಡಿದ ಮೇಲೆ ಕೃಷ್ಣ ತಾನೇ ಈಗ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಕೃಷ್ಣ ಯುದ್ಧಕ್ಕೆ ಹೊರಟಾಗ ಕೂಡೆ ನಡೆದರ್ಪರ್, ಎಡಬಲಕ ಕೃಷ್ಣನ ಎಡಬಲಗಳಲ್ಲಿ ಸಾಂಬ ಕೃತವರ್ಮ ಗದ ಸಾತ್ಯಕ್ಕೆ ಪ್ರಮುಖ ಯದುವೀರರೆಲ್ಲ ಬಂದರಂತೆ. ಸರ್ಪವೈರಿ ಧ್ವಜನ ರಥಂ, ಸರ್ಪವೈರಿ ಅಂತ ಹೇಳಿದರೆ ಗರುಡ. ಆ ಗರುಡ ಧ್ವಜನ ರಥ ಈ ಕಡೆಗೆ ಬರ್ತಾ ಇರುವಾಗ ಅನುಸಾಲ್ವ ದೂರದಿಂದ ಅದನ್ನು ನೋಡಿದಂತೆ. ಈ ಹಿಂದಿನ ನಮ್ಮ ಎಲ್ಲ ರಾಕ್ಷಸರನ್ನೂ ಕೂಡ ಅವರು ಮುಂದುವರಿಯದಂತೆ ತನ್ನಲ್ಲಿರುವಂತಹ ಸೂರ್ಯನನ್ನು ಹೋಲುವಂತಹ ಆ ಚಕ್ರವನ್ನು ಪ್ರಯೋಗಿಸಿ ರಾಕ್ಷಸ ಸಂಹಾರವನ್ನು ಮಾಡಿದವನು ಚಕ್ರಪಾಣಿ. ತನ್ನಲ್ಲಿರುವಂತಹ ಚಕ್ರದಿಂದ ಇಲ್ಲಿಯ ತನಕದ ಎಲ್ಲ ರಾಕ್ಷಸರನ್ನು ಕೊಂದಂಥ ಕೃಷ್ಣನಿವನೆಂದರಿದು ಆ ಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳಿ ಮೊರೆದನು ಅನುಸಾಲ್ವ ಅಬ್ಬರಿಸಿಬಿಟ್ಟಂತೆ. ಯಾಕೆಂದರೆ ಇವನು ಕಾಯ್ತಾ ಇದ್ದಂಥ ವೈರಿ ಈಗ ಎದುರುಗಡೆ ಸಿಗ್ತಾ ಇದ್ದಾನೆ. ಅದನ್ನು ಮುಂದುವರಿಸಿ ಮತ್ತೆ ವರ್ಣಿಸ್ತಾನೆ ಲಕ್ಷ್ಮೀಶ ಕವಿ. ಹೊಳೆವ ಮಿಂಚುಗಳೈಸೆ ತೇಜಿಗಳಿವಲ್ಲ, ಬಲ್ಮೊಳಗುಗಳಿವೈಸೆ ರಥಚಕ್ರ ಧ್ವನಿಗಳಿಲ್ಲ, ತೊಳಗುವ ಮರೇಂದ್ರ ಕಾರ್ಮುಕಮೈಸೆ ಹಿಡಿದಿದ್ದ ಶಾರ್ಗಧನುವಲ್ಲ, ಭೀಮ ಮಳೆವನಿಗಳೈಸೆ ಕೂರಂಬುಗಳಿವಲ್ಲ, ಕಣ್ಬಳಿಪ ಕಾರ್ಮುಗಿಲೈಸೆ ಕೃಷ್ಣನಲ್ಲ, ಎಂಬವೋ ಕೊಡುಗುಳಕ್ಕೆ ಮೈದೋರ ಕಂಡು ಕಲಿಸಿಂಹದಂತೆ ಇದಿರಾದನನು ಸಾಲ್ವನು. ಕೃಷ್ಣ ಯುದ್ಧಕ್ಕೆ ಬರುವಂತಹ ಆ ಶೈಲಿ ಕ್ರಮ ಹೇಗಿದೆ ಅಂತ ಕೇಳಿದರೆ, ಹೊಳೆವ ಮಿಂಚುಗಳೈಸೆ ತೇಜಿಗಳಿವಲ್ಲ, ಇವು ಕುದುರೆಗಳಲ್ಲ, ಹೊಳೆಯುತ್ತಾ ಇರುವಂಥ ಮಿಂಚುಗಳು ಎನ್ನುವ ಹಾಗೆ ಭಾಸವಾಗ್ತಾ ಇದೆ ಅಂದರೆ. ಬಲ್ಮೊಳಗುಗಳಿವೈಸೆ ರಥಚಕ್ರ ಧ್ವನಿಗಳಲ್ಲ, ಈ ರಥದ ಚಕ್ರಗಳು ಗತಿಶೀಲವಾದಾಗ ಬರ್ತಕ್ಕಂಥ ಶಬ್ದಗಳೆಲ್ಲ ಗುಡುಗು ಬರ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಆಮೇಲೆ ತೊಳಗು ಅಮರೇಂದ್ರ ಕಾರ್ಮುಕ ವಹಿಸೆ ಪಿಡಿದಿದ್ದ ಶಾಂಗಧನುವಲ್ಲ, ಕೃಷ್ಣನ ಕೈಯಲ್ಲಿ ರಾರಾಜಿಸುವಂಥ ಶಾಂಗವೆನ್ನುವಂಥ ಧನುಸ್ಸಲ್ಲ, ಅದರ ಬದಲಾಗಿ ಇಂದ್ರಚಾಪದಂತೆ ಕಾಮನ ಬಿಲ್ಲಿನ ಹಾಗೆ ರಂಜಿಸ್ತಾ ಇದೆ ಎನ್ನುವಲ್ಲಿ ಎಲ್ಲ ಮಳೆಗಾಲದ ವರ್ಣನೆಗಳು ಬರ್ತಾ ಇದ್ದಾವೆ. ಮಳೆಗಾಲದ ವರ್ಣನೆ ಅಂತ ಆಗುವಾಗ ಮಳೆ ಹನಿ ಬಂದರೆ ತಾನೇ ಅದು ಪೂರ್ಣ ಆಗೋದು. ಮಳೆವನಿಗಳೈಸೆ ಕೂರಂಬುಗಳಿವಲ್ಲ, ಇದು ನೋಡಿದರೆ ಬಾಣಗಳಲ್ಲ, ಮಳೆಗಾಲದಲ್ಲಿ ಮಳೆ ಬಂದ ಹಾಗೆ ಬರ್ತಾ ಇದೆ ಹೇಳಿ ಶರವರ್ಷವನ್ನು ಕೃಷ್ಣ ಎರೆಯುತ್ತಾ ಇದ್ದಾನೆ ಅಂತ ಆಗುವಾಗ ಕೃಷ್ಣನೇ ಆಗೋದಿಲ್ಲ, ಅವನು ಮೋಡವಾಗಬೇಕು. ಅದಕ್ಕಾಗಿ ಕಾರ್ಮುಗಿಲೈಸೆ ಕೃಷ್ಣನಲ್ಲ, ಅಲ್ಲಿಂದ ತೊಡಗುತ್ತೆ. ಇವನು ಕೃಷ್ಣನಲ್ಲ, ಕಾರ್ಮುಗಿಲು. ಅಲ್ಲಿಂದ ಬರ್ತಾ ಇರತಕ್ಕಂಥ ಬಾಣಗಳಲ್ಲ, ಮಳೆ ಹನಿಗಳು. ಆ ಮಳೆ ಹನಿಗಳ ಜೊತೆಗೆ ನಮಗೆ ಕೇಳಿಬರುವಂಥ ಶಬ್ದ ರಥದ ಚಕ್ರಗಳದ್ದಲ್ಲ. ಆಮೇಲೆ ಈ ಕುದುರೆಗಳು ಕೂಡ ಕುದುರೆಗಳ ಮಿಂಚುಗಳು ಹೇಳಿ ಮಳೆಗಾಲದ ವರ್ಣನೆಯನ್ನು ಮಾಡಿದ ಮೇಲೆ ಲಕ್ಷ್ಮೀಶ ಏನು ಹೇಳ್ತಾನಂತಂದರೆ, ಕಲಿಸಿಂಹದಂತಿದಿರಾದನು ಅನುಸಾಲ್ವನು. ಸಿಂಹ ಯುದ್ಧ ಮಾಡಬೇಕು ಅಂದರೆ ಆನೆ ಬೇಕು. ಸಿಂಹದಂತ ಇದಿರಾದನು ಹೇಳೋದನ್ನು ಸಿಂಹದಂತಿದಿರಾದನು ಹೇಳುವಾಗ ಸಿಂಹದಂತಿ ಎರಡನ್ನೂ ಒಟ್ಟಿಗಿರ್ತಾನೆ. ಸಿಂಹ ಮತ್ತು ಆನೆ ಎರಡೂ ಒಟ್ಟಿಗಿದ್ದರೆ ಸ್ನೇಹ ಆಗೋದಿಲ್ಲ, ಆಗುವುದು ಯುದ್ಧವೇ. ಈಗ ಮತ್ತೊಮ್ಮೆ ನೇರವಾಗಿ ಬಾಯ್ಬಿಟ್ಟು ಅನುಸಾಲ್ವ ಕೃಷ್ಣನನ್ನು ಪಚಾರಿಸ್ತಾನೆ. ವ್ಯಗ್ರದಿಂದ ಬರ್ತಾ ಇದೆಯಲ್ಲ, ವ್ಯಗ್ರದಿಂದ ಇದುವ ಮುರಾರಿಯಂ ಕಂಡು ತನ್ನಗ್ರಜನನು ಅಂದುಕೊಂಡ ಆಪಗೆವನ್ ಈತನಂ ನಿಗ್ರಹಿವೆನೆಂದು ಕಳೆನಾಲ್ಕರಿಂದ ಅಚ್ಯುತನ ಹಯಚತುಷ್ಟಯವನಿಸಲು ಉಗ್ರಶರಘಾತಿಗೆ ಅವು ಸೂತನಂ ಕೈಗೊಳ್ಳದೆ ವಿಗ್ರಹವನುಳಿದೊಂದು ಕಡೆಗೆ ಹಾಯ್ದವು. ಯದುಕುಲಾಗ್ರಣಿಯನಿದಿರ ಕಾಣದನು
ಕೃಷ್ಣ ಹಾಗೆ ಇದಿರಾಗುವಾಗ ಅನುಸಾಲ್ವನಿಗೆ ಇನ್ನೂ ಸಿಟ್ಟು ಹೆಚ್ಚಾಯಿತು. ನನಗೆ ಇಷ್ಟು ಸಿಟ್ಟಿದೆ, ನೀನು ಸಿಟ್ಟು ಮಾಡ್ಕೊಂಡು ಬರ್ತೀಯಲ್ಲ. ವ್ಯಗ್ರದಿಂದ ಇದುವ ಮುರಾರಿಯಂ ಕಂಡು ತನ್ನ ಅಗ್ರಜನನು ಅಂದು ಕೊಂದ ಪಗೆ, ಅವತ್ತು ನನ್ನ ಅಣ್ಣನನ್ನು ಕೊಂದಂಥ ಹಗೆಯಲ್ವೇ ನೀನು, ನಿನ್ನನ್ನು ನಿಗ್ರಹಿಸ್ತೇನೆ ತಾನು ಅಂತ ಹೇಳಿ ಕಣೆ 4ರಿಂದ ಅಚ್ಯುತನ ಹಯ ಚತುಷ್ಟಯವನ್ನು ಈಸಲು. ಮನ್ಮಥ ಸದೃಶ, ಮನ್ಮಥನ ರೂಪವಾದಂಥ ಪ್ರದ್ಯುಮ್ನ ಬರುವಾಗ 5 ಬೇಕು ಬಾಣ. ಇಲ್ಲಿ ಕವಿಗೆ 4 ಬಾಣ ಬೇಕು. ಯಾಕೆಂದರೆ ಕೃಷ್ಣನ ರಥದ 4 ಕುದುರೆಗಳ ಮೇಲೆ ಬಿಡಲಿಕ್ಕೆ 4 ಬಾಣಗಳನ್ನು ಹಯ ಚತುಷ್ಟಯದ ಮೇಲೆ ಈಸಲು. 4 ಕುದುರೆಗಳಿಗೆ ಒಂದೊಂದು ಬಾಣವನ್ನು ಪ್ರಯೋಗಿಸಿದ. ಆ ಉಗ್ರ ಶರಘಾತಿಗೆ ಕೃಷ್ಣನ ರಥದ ಕುದುರೆಗಳು ಸಾರಥಿಯ ನಿಯಂತ್ರಣವನ್ನು ಕಳಕೊಂಡು ರಥವನ್ನು ಸಾಗಿಸುವುದು ಬಿಟ್ಟು ಬೇರೆ ಎಲ್ಲ ಓಡಿ ಹೋಗಿ ನಿಂತ್ಬಿಟ್ಟುವಂತೆ. ಕುದುರೆಗಳು ತಪ್ಪಿಕೊಂಡು ಹೋದವು. ಈ ಕಡೆಯಲ್ಲಿ ರಥದಲ್ಲಿ ಕುಳಿತಂಥ ಕೃಷ್ಣನು ಒಂದೊಂದು ಕಡೆ ಹಾರಿ ಹೋಗ್ಬಿಟ್ಟ. ಯಾಕೆಂದರೆ ರಥವೇ ತಪ್ಪಿಬಿಡ್ತು, ಕುದುರೆಗಳು ಓಡಿ ಹೋದವು. ಸಾರಥಿಯ ನಿಯಂತ್ರಣದಲ್ಲಿ ರಥ ಇಲ್ಲ, ಕುದುರೆಗಳಿಲ್ಲ. ಕೃಷ್ಣ ತಪ್ಪಿಸ್ಕೊಂಡ್ಬಿಟ್ಟ. ಇವನಿಗೆ ದಿಗಿಲಾಗ್ಬಿಡ್ತು ಅನುಸಾಲ್ವನಿಗೆ. ಎಲ್ಲ ಕೃಷ್ಣ ತಪ್ಪಿಸ್ಕೊಂಡ್ಬಿಟ್ಟ. ಕೃಷ್ಣನನ್ನು ಕೊಲ್ಲಬೇಕು ಅಂತ ಮನಸ್ಸು ಮಾಡ್ಕೊಂಡು ಯುದ್ಧ ಮಾಡ್ತಾ ಇದ್ದವ, ಕೃಷ್ಣನ ಕಾಯ್ತಾ ಇದ್ದವ. ಕೃಷ್ಣ ಯಾಕೆ ತಪ್ಪಿಸ್ಕೊಂಡ? ನನ್ನ ಕೈಗೆ ಸಿಕ್ಕಿದಂಥ ಕೃಷ್ಣ ತಪ್ಪಿಸಿಕೊಂಡ ಅಂತಾದರೆ ನನ್ನ ರಾಜ್ಯದಲ್ಲಿ ಯಾರಾದರೂ ಅಪರಾಧವನ್ನು ಮಾಡಿದಾರೆಯೇ? ಇಲ್ಲಿಂದ ನಿಧಾನವಾಗಿ ವಿಡಂಬನೆ ವೀರಕ್ಕೆ ಬದಲು ಭಕ್ತಿಗೆ ಬರುತ್ತೆ. ಕೃಷ್ಣ ದರ್ಶನದ ಅವಕಾಶ ನನಗೆ ತಪ್ಪೋಗ್ಬಿಡ್ತು. ಯಾಕೆ? ಯಾರಾದರೂ ನನ್ನ ರಾಜ್ಯದಲ್ಲಿ ಅಪಚಾರವನ್ನು ಮಾಡಿದವರಿದ್ದಾರೆಯೇ ಅಂತ ಹೇಳಿ ಎಲ್ಲ ಅವನು ಯೋಚನೆ ಮಾಡ್ದ. ತನ್ನ ಹಗೆ ಹರಿಯದೆಂದು ಚಿಂತಿಸುತ್ತಿದ್ದನು. ಕೃಷ್ಣನನ್ನು ಕೊಂದುಬಿಡಬೇಕು ಅಂತ ನಾನು ಮಾಡಿದ್ದೆ, ಅದು ಯಾಕೋ ನೋಡಿದ್ರೆ ಇವತ್ತು ಆಗೋದಿಲ್ಲ, ಎಲ್ಲೂ ಹೋಗ್ಬಿಟ್ಟ ಕೃಷ್ಣ ಅಂತ ಕಳವಳಿಸಿದನು ಅನುಸಾಲ್ವ. ಈ ಕಡೆಯಲ್ಲಿ ಸಾರಥಿ ಕೃಷ್ಣನಿಗೆ ಉಪಚಾರವನ್ನು ಮಾಡ್ದ. ಕೃಷ್ಣ ಮತ್ತೊಮ್ಮೆ ಯುದ್ಧಕ್ಕೆ ಸಿದ್ಧನಾಗಿ ಮತ್ತೆ ಅನುಸಾಲ್ವನ ಎದುರು ಬಂದು ಯುದ್ಧ ಮಾಡ್ತೇನೆ ಅಂತ ಅಬ್ಬರವನ್ನು ಹಾಕಿದ. ಏನು ಮಾಡಿದರೂ ಕೂಡ ಅಂಜನಾದ್ರಿಯ ಮೇಲೆ ಸಿಡಿಲೆರಗಿದಂತಾಗೆ ಒಂದು ಬಾಣವನ್ನು ಅನುಸಾಲ್ವ ಪ್ರಯೋಗ ಮಾಡಿದಾಗ ಅಂಜನಾದ್ರಿಯ ಮೇಲೆ ಸಿಡಿಲು ಬಂದು ಎರಗಿದ ಹಾಗೆ ಕೃಷ್ಣನ ಮೇಲೆ ಬಾಣ ಬಂದು ಎರಗಿತು. ಧನುಜಾರಿ ಮೈ ಮರೆದನು. ಕೃಷ್ಣ ಅವನೂ ಎಚ್ಚರ ತಪ್ಪಿಬಿಟ್ಟ. ಪ್ರದ್ಯುಮ್ನ ಎಚ್ಚರ ತಪ್ಪಿದಾಗ ಸಾರಥಿ ಅವನು ಕೃಷ್ಣ ಇದ್ದಲ್ಲಿ ಕರ್ಕೊಂಡು ಹೋದ. ಕೃಷ್ಣ ಎಚ್ಚರ ತಪ್ಪಿ ಬಿದ್ದಾಗ ಯಾರಲ್ಲಿ ಕರ್ಕೊಂಡು ಹೋಗಬೇಕು? ಬಿಡಾರಕ್ಕೆ ತೆಗೆದುಕೊಂಡು ಹೋದ. ಅಲ್ಲಿ ಸತ್ಯಭಾಮೆ ರಥದಲ್ಲಿ ಮೈ ಮರೆತು ಬಂದ ಕೃಷ್ಣನನ್ನು ನೋಡಿ ನಗ್ತಾಳಂತೆ. ದಾನವಂಗಿದಿರಾಗಿ ಹೋಗಿ ರಣದೊಳ್ ಪ್ರಾಣದಾನಂ ಪಡೆದು ಮರಳಿದ ನಿನ್ನ ಸತ್ವದ ನಿಧಾನಮಂ ತಿಳಿದು ಅಹಿತರೇ ಗೈಯರು ಅಕಟ ನಿಜ ಶೌರ್ಯದಿಂ ಪ್ರದ್ಯುಮ್ನನ ಮಾನವಂ ಭಂಗಿಸಿದೆ ನಿನ್ನಂ ಜಗದೊಳಾವ ಮಾನವಂ ಬಣ್ಣಿಸುವನು ಇನ್ನು ನಿನ್ನದಡಿಗೆ ಸಮಾನರಂ ಕಾಣೆನು ಎಂದಳು ಸತ್ಯಭಾಮೆನಗುತ ಉರಜರಿದು ನಿಜಪತಿಯನು. ಗಂಡನನ್ನು ಹಾಸ್ಯ ಮಾಡಿ ಸಿಕ್ಕಿದಂಥ ಅವಕಾಶವನ್ನು ಯಾವ ಹೆಂಡತಿ ಕಳ್ಕೊಳ್ತಾಳೆ? ಅದರಲ್ಲಿಯೂ ಕೂಡ ಕೃಷ್ಣ ಯಾರು ಅಂತ ಸತ್ಯಭಾಮೆಗೆ ಗೊತ್ತು. ಕೃಷ್ಣನನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದೇನೋ ನಾಟಕ ಮಾಡ್ತಾ ಇದ್ದಾನೆ ಕೃಷ್ಣ ಅಂತ. ಅದಕ್ಕಾಗಿ ಅವಳು ನಾಟಕೀಯವಾಗಿ ಹೇಳ್ತಾಳೆ. ಇದೆಲ್ಲ ಈ ಭಾಗ ಕವಿ ಹಾಸ್ಯಕ್ಕೆ ವಿಡಂಬನೆಗೆ ಬಳಸ್ಕೊಳ್ಳೋದು. ಸತ್ಯಭಾಮೆ ಹೇಳ್ತಾಳೆ, ದಾನವಂಗಿದಿರಾಗಿ ಹೋಗಿ ರಣದೋಳ್ ಪ್ರಾಣದಾನಂ ಪಡೆದು ಮರಳಿದೆ. ಅವನು ಕೊಲ್ತೇನೆ ಅಂತ ಹೋದೆ, ದಾನವನನ್ನು ಕೊಲ್ಲಿಕ್ಕಾಗಿ ಹೋಗಿ ಅವ ಏನೋ ನಿನ್ನ ಪುಣ್ಯ ಜೀವ ಉಳಿಸಿಬಿಟ್ಟಿದ್ದಾನೆ, ಪ್ರಾಣದಾನವನ್ನು ನೀನು ಪಡೆದು ಬಂದೆ. ನಿನ್ನ ಸತ್ವದ ನಿಧಾನಮಂ ತಿಳಿದ ಅಹಿತರ್ ಏಕಯ್ಯ ರಕಟ. ನೀನು ಎಷ್ಟು ಪರಾಕ್ರಮಿ ಎನ್ನುವುದನ್ನು ಇಲ್ಲಿ ತನಕ ನೋಡಿದಂಥ ಪ್ರಪಂಚದ ಜನರು ಇವತ್ತು ನೀನು ಸೋತು ಮರಳಿ ಬಂದಿದ್ದೀಯ ಅಂತ ಏನು ಹೇಳ್ತಾರೆ ನಿನ್ನ ಬಗ್ಗೆ? ಏನು ಹೇಳಬೇಕು? ಆವೇನು ಮಾಡಿದೆ ನೀನು? ಪ್ರದ್ಯುಮ್ನನ ಮಾನವಂ ಭಂಗಿಸಿದೆ. ಪ್ರದ್ಯುಮ್ನ ಸೋತು ಬಂದಾಗ ನೀನು ಅವನನ್ನು ವಿರೋಧ ಮಾಡಿಬಿಟ್ಟೆ. ಈಗ ನಿನ್ನಂ ಜಗದೋಳು ಅವಮಾನವಂ ಬಣ್ಣಿಸುವನು. ಈಗ ನಿನ್ನನ್ನು ಯಾರು ಭಂಗಿಸ್ಬೇಕಪ್ಪ? ನಿನ್ನನ್ನು ಯಾರು ವಿರೋಧ ಮಾಡಬೇಕು? ನಿನ್ನಪ್ಪ ಅಲ್ಲಿದ್ದಾನೆ ದ್ವಾರಕೆ. ಆದ್ದರಿಂದ ನೋಡಿ, ಅವ್ರ ಪರವಾಗಿ ಇವಳು ಪ್ರದ್ಯುಮ್ನ ಸೋತು ಬಂದಾಗ ತಂದೆಯಾಗಿ ನೀನು ಅವನನ್ನು ವಿನೋದ ಮಾಡಿದೆ.
ಈಗ ನಿನ್ನನ್ನು ವಿನೋದ ಮಾಡಲಿಕ್ಕೆ ನಿನ್ನಪ್ಪ ಅಲ್ಲಿದ್ದಾನೆ, ನಾನೇ ನಿನ್ನನ್ನು ವಿನೋದ ಮಾಡ್ತೇನೆ. ಈಗ ನೀನು ಸೋತು ಬಂದರೆ ಪ್ರಪಂಚದಲ್ಲಿ ನಿನಗೆ ಇನ್ಯಾರು ಗೌರವ ಕೊಡ್ತಾರೆ, ಯಾರು ಮಾನ ಮರ್ಯಾದೆಯನ್ನು ಕೊಡ್ತಾರೆ ಅಂತ ಹೇಳಿ ಸತ್ಯಭಾಮೆ ನಗುತ್ತಾ ಉರೆ ಜರೆದು ನಿಜ ಪತಿಯನು ತನ್ನ ಗಂಡನನ್ನೀಗ ಹಾಸ್ಯ ಮಾಡುವಾಗ ಕೃಷ್ಣ ಕಣ್ತೆರೆದಂತೆ ಕಂದೆರೆದು ಕಂಡೆರೆದು ವಲ್ಲಭೆಯ ನುಡಿಗೆ ಲಜ್ಜಿಸಿ ಮನಕಂದೆ ಕಣ್ಣಾಲಿಗೈ ಕೆಂಪಡರೆ ಕತಿವಿಗಲ್ಕೆ ಅಂದು ಎಡಬಲಂಗಳಂ ನೋಡಿ ಹರಿ ಮತ್ತೆ ರಣಗೆ ಅನುವಾಗುತ್ತಿರಲು ಇತ್ತಲು ನಿಂದು ಋಷಕೇತು ಅನುಸಾಲ್ವನಂ ತಡೆದು ಮೀನಿಂದು ಮುರವೈರಿಯಂ ತೆರಳಿಸಿದೆ ವೀರ ಎನ್ನಿಂದುಳಿದೆಯಾದೊಡೆ ಆಂ ಕರ್ಣಜನೇ ನಿಲ್ಲು ನಿಲ್ಲು ಎನ್ನುತ್ತೆ ತೆಗೆದೆಚ್ಚು ಬಪ್ಪಿರಿದನು. ಹೆಂಡತಿಯಾದಂಥ ಸತ್ಯಭಾಮೆ ಹೀಗೆ ಹಾಸ್ಯ ಮಾಡುವಾಗ ಕೃಷ್ಣ ವಲ್ಲಭೆಯ ನುಡಿಗೆ ಲಜ್ಜಿಸಿ ಕಂದೆರೆದು. ಹೆಂಡತಿ ಇಷ್ಟೆಲ್ಲ ಹಾಸ್ಯ ಮಾಡುವಾಗ ಗಂಡನಿಗೆ ಸ್ವಲ್ಪ ನಾಚಿಕೆ ಆಯಿತು. ಇವನು ಕಣ್ಣನ್ನು ಬಿಟ್ಟ ಕಂದೆರೆದಿದ್ದು ಯಾಕೆ ಅಂತಂದರೆ ಕೇವಲ ಸತ್ಯಭಾಮೆಯ ನುಡಿಗೆ ಲಜ್ಜಿಸಿ ಅಲ್ಲ, ತನ್ನನ್ನು ಈ ಸ್ಥಿತಿಗೆ ತಂದಂತಹ ರಾಕ್ಷಸನ ಕುರಿತಾಗಿ. ಯಾಕೆಂದರೆ ಆ ಕಣ್ಣು ಕೂಡಲೇ ಕೆಂಪಾಗಿ ಬಿಡುತ್ತೋ, ಕಣ್ಣಾಲಿಗಳು ಕೆಂಪಡರೆ. ಯಾಕೆ ಕೆಂಪಾಯಿತು ಅಂತಂದರೆ ಕತಿ ಮಿಗಲ್, ಆ ರಾಕ್ಷಸನ ಮೇಲಿನ ಸಿಟ್ಟು ಹೆಚ್ಚಾಯಿತು. ಎಡಬಲಗಳನ್ನು ನೋಡಿ ಒಂದು ಸಾರಿ ನೋಡಿದಂತೆ ತಾನು ಎಲ್ಲಿದ್ದೇನೆ ಅಂತ ಎಡಬಲಗಳನ್ನು ನೋಡಿ ಹರಿ ಮತ್ತೆ ರಣಕ್ಕೆ ಅನುವಾಗುತ್ತಿರಲು. ಇಷ್ಟು ಇಲ್ಲಿ ನಡೆಯಿತು. ಎಡಬಲಗಳನ್ನು ನೋಡಿ ಹೆಂಡತಿಯ ಮಾತಿನಿಂದ ಮತ್ತೆ ಇವನು ಗಂಡಸಾಗಿ ನಿಂತುಕೊಂಡು ಯುದ್ಧಕ್ಕೆ ಹೋಗ್ತಾನೆ ಅಂತ ಹೂಂಕರಿಸಿದ. ಅಷ್ಟೊತ್ತಿಗೆ ಈ ಕಡೆಯಲ್ಲಿ ಯುದ್ಧರಂಗದಲ್ಲಿ ಏನಾಗ್ತಾ ಇದೆ ಅಂತಂದರೆ ಅನುಸಾಲ್ವ ಕೃಷ್ಣನನ್ನು ಸೋಲಿಸಿ ಕಳಿಸಿದ ಎನ್ನುವುದನ್ನು ನೋಡಿದಂತಹ ವೃಷಕೇತು ಅವನು ಅನುಸಾಲ್ವನನ್ನು ಸಮೀಪಿಸಿ ಹೇಳಿದಂತೆ, ಮುರವೈರಿಯಂ ತೆರಳಿಸಿದೆ ವೀರ, ಕೃಷ್ಣನನ್ನು ನೀನು ಗೆದ್ದೆ, ಮಹಾವೀರ ಅಂತ ತಿಳ್ಕೊಳ್ಬೇಡ, ನಿನ್ನನ್ನು ಸೋಲಿಸಲಿಕ್ಕೆ ನಾನಿದ್ದೇನೆ. ಎನ್ನಿಂದ ಉಳಿದೆಯಾದೊಡೆ, ನೀನು ಇವತ್ತು ನನ್ನಿಂದ ಗೆಲ್ಲಲಾರದೆ ಹೋದರೆ ನಾನು ಕರ್ಣಜನೆ, ನನ್ನ ತಂದೆಯಾದ ಕರ್ಣನಿಗೆ ಹುಟ್ಟಿದ ಮಗನಲ್ಲ ನಾನು ಅಂತ ಹೇಳಿ ಅಬ್ಬರಿಸಿಕೊಂಡು ಅನುಸಾಲ್ವನ ಮೇಲೆ ಬಾಣಪ್ರಯೋಗ ಮಾಡಿದಂತೆ. ಆಗ ಅನುಸಾಲ್ವ ಹೇಳ್ತಾನೆ, ಕೃಷ್ಣನನ್ನು ಗೆದ್ದೆ ಹೌದು, ಅದೇನು ದೊಡ್ಡ ಕೆಲಸವೇ, ಹೆಂಗು ಸಂಕೊಂದು ಅದಟತನದಿಂದ ಬಂಡಿಯಂ ಭಂಗಿಸಿದ ಬಲ್ಪಿಂದಲೀ ಎತ್ತು ಕತ್ತೆಯ ನಿರಿದ ತುಂಗ ವಿಕ್ರಮದಿಂದ ಹಕ್ಕಿ ಹಾವಂ ಸದದ ಸಾಹಸದ ಬೆರೆದಿದ್ದೊಡೆ ಸಂಗರಗಳು ಆಲಹನೆ ಗೋಪನವನಂ ಯುದ್ಧರಂಗದೊಳ್ ತೊಲಗಿಸುವುದೆನಗೆ ಪರಾಕ್ರಮವೇ, ನಿನ್ನಂಗವಣಿಯಾವುದು ಎಮ್ಮೊಡನೆ ಸೆಳೆಸಿದೆಯನುತ ತೆಗೆದೆಚ್ಚನು ಅನುಸಾಲ್ವನು. ವೃಷಕೇತು ಅಬ್ಬರದಿಂದ ಎಚ್ಚರಿಸಿದಾಗ ಅನುಸಾಲ್ವ ಹೇಳ್ತಾನಂತೆ, ಗೋಪನು ಅವನು ಯಾರು, ಗೋಪಾಲಕ, ಅವನೇನು ಮಹಾಪರಾಕ್ರಮಿಯೇ, ಶೂರನೇ, ವೀರನೇ, ಏನು ಅವನು ಗೋಪಾಲಕ, ಅವನನ್ನು ಯುದ್ಧರಂಗದೋಳು ತೊಲಗಿಸುವುದು ನನಗೇನು ಪರಾಕ್ರಮವೇ, ನನಗೇನು ಮಹಾಶಕ್ತಿ ಪರಾಕ್ರಮ ಬೇಕಾಯ್ತೇನು ಅವನನ್ನು ಯುದ್ಧರಂಗದಿಂದ ವಿಮುಖನನ್ನಾಗಿಸಲಿಕ್ಕೆ. ಅಷ್ಟಕ್ಕೂ ಇಲ್ಲಿಯ ತನಕ ಆ ಗೋಪಾಲಕ ಮಾಡಿದ್ದೇನು, ಹೆಂಗು ಕೊಂದನು, ಆ ಪೂತನಿ ಹೇಳುವಂಥ ಒಂದು ಹೆಂಗಸನ್ನು ಕೊಂದ. ಆಮೇಲೆ ಅದಟತನದಿಂದ ಬಂಡಿಯಂ ಭಂಗಿಸಿದ, ಒಂದು ಗಾಡಿಯನ್ನು ಮುರಿದು ಹಾಕಿದ. ಆಮೇಲೆ ತನ್ನಲ್ಲಿರುವಂಥ ಬಲವಿದು ಅಂತ ಪ್ರದರ್ಶನ ಮಾಡ್ತಾ ಎತ್ತು ಕತ್ತೆಯನ್ನು ಇರಿದ. ತುಂಗ ವಿಕ್ರಮದಿಂದ ಹಕ್ಕಿ ಹಾವಂ ಸದೆದ ಸಾಹಸ. ಕುಮಾರವ್ಯಾಸನ ಕಾಲದಲ್ಲಿದ್ದ ಶಿಶುಪಾಲನ ಸಂದರ್ಭದಲ್ಲಿ ಕೃಷ್ಣನ ಬಾಲಲೀಲೆಗಳನ್ನು ಈ ರೀತಿ ವಿಡಂಬನೆ ಮಾಡೋದು ಬರುತ್ತೆ.
ಒಂದು ಹೆಂಗಸು, ಹಕ್ಕಿ, ಹಾವು, ಎತ್ತು, ಕುದುರೆ ಇದನ್ನೆಲ್ಲ ಕೊಂದರೆ ಮಹಾಸಾಹಸವೇ? ಯಾಕೆಂದರೆ ಕೃಷ್ಣ ಪೂತನಿ, ಶಕಟ, ಧೇನುಕ, ಬಕ ಇಂಥವನ್ನೆಲ್ಲ ಕೊಂದಿದ್ದಾನೆ. ಆ ರಾಕ್ಷಸರ ಬೇರೆ ಬೇರೆ ರೂಪಗಳನ್ನು ಧರಿಸಿ ಬಂದವರು. ಆ ಹಕ್ಕಿ, ಹಾವು, ಹೆಂಗಸನ್ನೆಲ್ಲ ಕೊಂದುಬಿಟ್ರೆ ಅದೇ ಮಹಾಪರಾಕ್ರಮವೇ? ನಿಜವಾದ ಪರಾಕ್ರಮಿ ನಾನು, ಕೃಷ್ಣ ನನಗೇನೂ ಅಲ್ಲ. ಈಗ ನೀನು ಬಂದಿಯಲ್ಲಪ್ಪ, ನಿನ್ನ ಅಂಗವಣೆ ಯಾವುದು? ಈಗ ಕೃಷ್ಣನದ್ದು ಪರಾಕ್ರಮ ಅಲ್ಲ, ಈಗ ನೀನೇನು ಮಹಾಪರಾಕ್ರಮಿ, ನಿನ್ನನ್ನು ಗೆಲ್ಲದೆ ನಾನು ಉಳಿದರೆ ನಾನು ತಂದೆಗೆ ಮಗನಲ್ಲ ಅಂತ ಪ್ರತಿಜ್ಞೆ ಮಾಡಿದೆಯಲ್ಲ, ನಿನ್ನ ಅಂಗವಣೆ ಯಾವುದು, ನಿನ್ನ ಪರಾಕ್ರಮ ಯಾವುದು ಅಂತ ನೋಡ್ತೇನೆ ಅಂತ ಹೇಳಿ ಬಾಣಪ್ರಯೋಗ ಮಾಡಿದ. ಇವನು ವೃಷಕೇತು ಏನಾದರೂ ಹೇಳಿದರೆ ವೃಷಕೇತು ತಡ್ಕೊಳ್ತಿದ್ದ. ಆರಾಧ್ಯ ದೇವನಾದಂಥ ಕೃಷ್ಣನನ್ನು ಅನುಸಾರ ನಿಲ್ಲಿಸಿಬಿಟ್ನಲ್ಲ, ಹಾಗಾಗಿ ವೃಷಕೇತು ಹೇಳ್ತಾನೆ, ಎಲ್ಲವೋ ಖಳ, ಎಲ್ಲವೋ ಖಳ ನೀನರಿಯದಿದ್ದೊಡೇನು ಅಚ್ಯುತಂ ತಿಳಿಯೇ ಗೋಪಾಲನಲ್ಲವೇ ಕಪಟ ರೂಪದಿ ಮುಳಿದು ದುಷ್ಟರ ನೈದೆ ಶಿಕ್ಷಿಸದೆ ಮಾಂಡಪನೆ ನೊಡನೂರಿ ಮದ ಗಜವನು ಬಳಲಿ ಕುದುಗಡ ದಿಟಂ ನಿನಗೆ ಅಸುರ ಕುಲ ಮಥನನು ಅಳುಕುವನೇ ಶಿವ ಶಿವ ನಿನ್ನೊಡನೆ ಸೆಣಸುವಡೆ ಬಲವಂತರಾವಲ್ಲ ನೋಡು ಸಾಕಿನ್ನು ಎನುತೆ ತೆಗೆದೆಚ್ಚನು ಇನಜಸೂನು. ವೃಷಕೇತು ಹೇಳ್ದ, ಎಲ್ಲವೋ ಖಳ, ನೀ ರಾಕ್ಷಸ ನೀನು, ಅದಕ್ಕೆ ನಿನ್ನ ಇಂಥ ಮಾತು ಬರುತ್ತೆ. ನಿನಗೆ ಕೃಷ್ಣ ಯಾರಂತ ಗೊತ್ತಾಗಲಿಲ್ಲ, ನೀನು ಅವನನ್ನು ಗೋಪಾಲಕ, ದನ ಕಾಯುವವನು ತಿಳ್ಕೊಂಡಿದ್ದಿ. ಗೋಪಾಲಕ ಹೌದು, ಹೇಗೆ ಅಂತ ಕೇಳಿದರೆ ಕಪಟ ರೂಪದಿಂ ಗೋಪಾಲನಲ್ಲವೇ, ಅವನು ವೇಷ ಧರಿಸಿಕೊಂಡು ಬಂದಂಥ ಗೋಪಾಲಕ ಅಷ್ಟೇ. ನಿಜವಾಗಿ ಅವನು ಯಾರು ಅಂತ ಕೇಳಿದರೆ ತಿಳಿಯೇ ಅಚ್ಯುತಂ. ಇದನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡ್ರೆ ಆ ಅರ್ಥವೇ ಭಿನ್ನವಾಗಿಬಿಡುತ್ತೆ. ಎಲ್ಲವೋ ಖಳ ನೀನು ಅರಿಯದಿರ್ದೋಡೆ ಅಚ್ಯುತಂ ತಿಳಿಯೇ ಗೋಪಾಲನಲ್ಲವೇ, ನಿನಗೆ ಗೊತ್ತಾಗಲಿಲ್ಲ ಅಚ್ಯುತ ಯಾರು ಅಂದರೆ ಗೋಪಾಲ ಅಂತ ನೀನು ತಿಳ್ಕೊಂಡಿದ್ದಿ. ಆದರೆ ಕಪಟ ರೂಪದಿಂ ಗೋಪಾಲನಲ್ಲವೇ, ಅವನು ವೇಷ ಮಾಡ್ಕೊಂಡು ಬಂದಿದ್ದಾನೆ. ನಿಜವಾಗಿ ಅವನು ಯಾರು ಅಂತ ಕೇಳಿದರೆ ತಿಳಿಯೇ ಅಚ್ಯುತಂ, ನಿನಗದು ಗೊತ್ತಾಗಲಿಲ್ಲ, ಅದಕ್ಕಾಗಿ ನೀನು ಖಳ. ಹಾಗಾದರೆ ಅವನು ಕಪಟ ರೂಪವನ್ನು ಧರಿಸಿ ಯಾಕೆ ಬಂದಿದ್ದಾನೆ? ಮುಳಿದು ದುಷ್ಟರ ನೈದೆ ಶಿಕ್ಷಿಸದೆ ಮಾಡದಪ್ಪನೇ. ಅವನು ನಿಮ್ಮಂಥ ದುಷ್ಟನ್ನೆಲ್ಲ ಕೊಲ್ಲದೆ ಉಳಿತಾನೇನು? ಅವನು ಅದನ್ನೆಲ್ಲ ಮಾಡಿದ್ನಲ್ಲ, ಹಕ್ಕಿಯನ್ನು ಕೊಂದ, ಹಾವನ್ನು ಕೊಂದ, ಹಿಂಸನ್ನು ಕೊಂದ. ಯಾಕೆ ಕೇಳಿದರೆ ಕಪಟ ರೂಪದಿ ಬಂದವರು ಎಲ್ಲ ಕಪಟ ರೂಪವನ್ನೇ ಧರಿಸ್ಕೊಂಡು ಬಂದವರು. ಹಾಗಾಗಿ ಅವನು ಕಪಟ ರೂಪದಿ ಕೊಂದ. ಶಟಕ್ಕೆ ಶಾಟ್ಯ, ಮೋಸಕ್ಕೆ ಮೋಸವನ್ನೇ ಮಾಡಿ ಅವನು ಕೊಂದನಪ್ಪ. ನೀನೇನೋ ಪರಾಕ್ರಮಿ ಕೃಷ್ಣನನ್ನು ಸೋಲಿಸಿಬಿಟ್ಟೆ ಅಂತ ಹೇಳ್ತೆ, ನಿನ್ನಿಂದ ಸಾಧ್ಯ ಹೌದೇ? ನಿನ್ನಿಂದ ಕೃಷ್ಣನ ಗೆಲ್ಲಿಕ್ಕೆ ಆಗುವುದು ಹೌದೇ? ನೊಣನು ಊರಿ ಮದಗಜವನ್ನು ಬಳಲಿಪುದು ಗಡ ದಿಟಂ. ಒಂದು ನೊಣ ತಾನು ಬಲಪ್ರಯೋಗ ಮಾಡಿ ಆನೆಯನ್ನು ಬಗ್ಗಿಸಿಬಿಡ್ತೇನೆ ಅಂತ ಹೇಳಿದರೆ ಎಲ್ಲಿಯಾದರೂ ಉಂಟೆ ಇದು? ಇದೆಲ್ಲ ಆಗದ ಹೋಗದ ಮಾತು. ನಿನ್ನಂಥವನಿಗೆ ನಿನಗೆ ಅಸುರ ಕುಲ ಮತನ ಅಳುಕುವನೇ. ಅಸುರ ಕುಲ ಮತನ, ಅವನ ಹೆಸರೇ ಹಾಗೆ, ರಾಕ್ಷಸ ಸಂಹಾರಿ ಅವನು. ಅವನು ನಿನ್ನ ಜಾತಿಯವರನ್ನೇ ಕೊಂದವನು, ನಿನಗೆ ಎಲ್ಲಿ ಸೋಲ್ತಾನೆ? ನೀ ಸೆಣಸುವಡೆ. ನಿನಗೆ ಯುದ್ಧ ಮಾಡಬೇಕು ಅಂತಿದ್ದರೆ ನಿನ್ನಷ್ಟು ಅಲ್ಲವೇನೋ ಬಲವಂತರಾವಲ್ಲ, ಆದರೂ ನೋಡು ನನ್ನ ಸಾಮರ್ಥ್ಯವನ್ನು ಅಂತ ಬಾಣಪ್ರಯೋಗ ಮಾಡಿದಂತೆ. ಅದನ್ನು ಲಕ್ಷ್ಮೀಶ ಕವಿ ಒಂದು ಚಮತ್ಕಾರದಲ್ಲಿ ಹೇಳಿಬಿಡ್ತಾನೆ, ಕೂರಂಬುಗಳಿಗೆ ಅಂಬರದೋಳು ಇಂಬಿಲ್ಲ ಮೆಂಬಲಾಯಿತು. ಆಕಾಶವೆಲ್ಲ ಬಾಣಗಳನ್ನು ತುಂಬಿ ಹೋಗ್ಬಿಡುತ್ತಂತೆ, ಇಂಬು ಇರಲಿಲ್ಲ ಅಂಬಿನಿಂದ ಅಂಬರದಲ್ಲಿ. ಹೀಗೆ ಚಮತ್ಕಾರಿಕವಾಗಿ ಲಕ್ಷ್ಮೀಶ ಕವಿ ಹೇಳ್ತಾನೆ. ಅದರಲ್ಲಿಯೂ ಈ ವೃಷಕೇತು ಬಾಣವನ್ನು ಬಿಡುವಂಥ ಕ್ರಮ ಹೇಗಿತ್ತು ಅಂತಂದರೆ ಮಂಡಲಾಕೃತಿ. ಮಂಡಲಾಕೃತಿಯಲ್ಲದಿರದು ನೋಡಲ್ಕೆ ಕೋದಂಡ ಕಂಬುಗಿವ ಹೂಡುವ ಬಿಡುವ ಬಿಡುವ ಭೇದಮಂ ಕಂಡವರದು ಆರು ಹಸ್ತಮಯವಾದುದು ಎಂದೆಸೆಗಳನ್ನು ಅನುಸಾಲ್ವನು ಅರಿಬಳೆದನು. ಮಂಡಲಾಕೃತಿಯಲ್ಲದಿರದು ನೋಡಲ್ಕೆ ಕೋದಂಡವಂ ಮುಗಿವ ಹೂಡುವ ಬಿಡುವ
ವೃಷಕೇತು ಬಾಣವನ್ನು ಬಿಡುವಂಥ ಕ್ರಮವನ್ನು ನೋಡಿದವರಿಗೆ ಅದು ಮಂಡಲಾಕೃತಿ ಅಂತ ಅನ್ನಿಸ್ತಾ ಇತ್ತೇವಿನ ಬೇರೊಂದು ಅಂತ ಅನ್ನಿಸಲಿಲ್ಲ. ಮಂಡಲಾಕೃತಿ ಅಲ್ಲದೇ ಇರೋದು. ಯಾಕೆಂದರೆ ನೋಡಲ್ಕೆ ಕೋದಂಡ ಒಮ್ಮುಗಿವ ಹೂಡುವ ಬಿಡುವ ಭೇದವನ್ನು ಕಂಡವರು ಅದಾರು. ಬತ್ತಳಿಕೆಯಿಂದ ಬಾಣವನ್ನು ತೆಗೆದ, ಧನುಸ್ಸಿಗೆ ಸಂಯೋಜನೆ ಮಾಡ್ದ, ಪ್ರಯೋಗಿಸಿ ಕೈ ಹಾಕಿದ, ಮತ್ತೆ ಪ್ರಯೋಗಿಸಿದ, ಹೀಗೆ ಮಂಡಲಾಕೃತಿ ಅಂತ ಅನ್ನಿಸ್ತಾ ಇತ್ತಂತೆ. ನಡುವೆ ಭೇದವನ್ನು ಕಂಡವರಾರು. ಅವನು ಬತ್ತಳಿಗೆ ಕೈ ಹಾಕುವುದು, ಧನುಸ್ಸಿಗೆ ಸಂಯೋಜಿಸೋದು, ಪುನಃ ಕೈ ಹಾಕೋದು, ಈ ಭೇದವೇ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ವೃತ್ತಾಕಾರವಾಗಿ ಕೈ ಸರಾಗವಾಗಿ ಚಲಿಸ್ತಾ ಇತ್ತು ಅಂತ. ಅಷ್ಟು ವೇಗವಾಗಿ ಅವನು ಬಾಣಗಳನ್ನು ತೆಗೆದು ಪ್ರಯೋಗಿಸ್ತಾ ಬಂದಾಗ ಅಸ್ತಮಯವಾಯಿತು. ಪ್ರಪಂಚವೇ ಕತ್ತಲೆ ಆಗಿ ಹೋಯಿತು. ಅಂದರೆ ಅವನ ಬಾಣಗಳ ಪ್ರಭೆಯಲ್ಲಿ ಎಲ್ಲವೂ ಈ ಮೊದಲೇ ಆಕಾಶದಲ್ಲಿ ಸ್ಥಳ ಇರಲಿಲ್ಲ ಅಂತ ಹೇಳಿ ಆಗಿತ್ತು, ಈ ಭೂಮಿಯ ಮೇಲೂ ಸ್ಥಳ ಉಳಿಲಿಲ್ಲ, ಕತ್ತಲೆ ಆವರಿಸಿಕೊಂಡು ಬಿಟ್ಬಿಟ್ಟು. ಇದರ ಜೊತೆಗೆ ಅನುಸಾಲ್ವನ ಅಳವಡಿದ, ಅನುಸಾಲ್ವನ ಶಕ್ತಿ ಕುಂದಿತು. ಇನ್ನೇನು ಮಾಡಲಿಕ್ಕಾಗಲ್ಲ, ನಿಸ್ತೇಜನಾಗಿ ಬಿಟ್ಟ. ಆಗ ವೃಷಕೇತು ಅವನ ರಥದ ಸಮೀಪಕ್ಕೆ ಬಂದು ಅವನ ಕೈಯಲ್ಲಿದ್ದಂಥ ಧನುಸ್ಸನ್ನು ಕಿತ್ತುಕೊಂಡಂತೆ. ಆಮೇಲೆ ಅವನನ್ನು ಎಳೆದುಕೊಂಡು ಕೃಷ್ಣನ ಪದಾಂಬುಜದ ಹೊರಗಾಗಿ ಕೃಷ್ಣನೆದ್ದೆಡೆಗೆ ಬಂದು ಅವನ ಕಾಲ್ಬುಡದಲ್ಲಿ ಅವನನ್ನು ಹೊತ್ತಾಕಿದ್ದಂತೆ. ಆಮೇಲೆ ಕೈ ಮುಗಿದು ಆಡಿದ ಮಾತಿನಂತೆ ನಾನು ನಡ್ಕೊಂಡಿದ್ದೇನೆ ಅಂತ ಹೇಳುವಾಗ ಕೊಂಡಾಡಿ ಶೌರಿ ತಕ್ಕೈಸಿದನು. ವೃಷಕೇತನಿಗೆ ನಿನ್ನ ಪ್ರತಿಜ್ಞೆ ಅಂತ ನೀನು ನಡ್ಕೊಂಡಿದ್ದೀಯಪ್ಪ, ಉಳಿದು ಯಾರಿಂದಲೂ ಆಗದೇ ಇದ್ದಂಥ ಕೆಲಸವನ್ನು ನೀನು ಮಾಡಿ ಬಂದಿದ್ದೀ ಅಂತ ಕೃಷ್ಣನೂ ಹೊಗಳಿದ. ಎಲ್ಲರೂ ಕರ್ಣಜನನ್ನು ಹೊಗಳಿದರು, ಕರ್ಣನ ಮಗನನ್ನು ಹೊಗಳಿದರು. ಅಲ್ಲಿಗೆ ವೃಷಕೇತುವಿನ ಪ್ರತಿಜ್ಞೆ ಪೂರೈಸಿತು. ಅನುಸಾಲ್ವನನ್ನು ಅವನು ಗೆದ್ದ. ಆದರೆ ಅನುಸಾಲ್ವನನ್ನು ಗೆದ್ದರೆ ಆಗೋದಿಲ್ಲ, ಮುಂದೊಂದು ಮಹತ್ವದ ಮಾನಸಿಕವಾದ ವಿಜಯ ಆಗಬೇಕು. ಈಗ ಭೌತಿಕವಾದ ವಿಜಯ ಅನುಸಾಲ್ವನ ಮೇಲಾಗಿದೆ, ಆದರೆ ಜಯವೆನ್ನುವುದು ಯಾವತ್ತೂ ಬಹಿರಂಗವಲ್ಲ, ಅದು ಮಾನಸಿಕವಾದ್ದು. ಆ ಮಾನಸಿಕವಾದ ವಿಜಯ ಆಗುವ ಅಂದರೆ ಅವನ ಮನಸ್ಸು ಪರಿವರ್ತನೆ ಆಗುವುದನ್ನು ಲಕ್ಷ್ಮೀಶ ಕವಿ ತೋರಿಸ್ತಾನೆ. ಈಗ ಯುದ್ಧಶ್ರಮಂ ಪೋಗೆ ಕಣ್ಣೆರೆದನು ಅನಿತರೊಳ್ ಬುದ್ಧಿ ಪಲ್ಲಡಿಸಿತು ಅನುಸಾಲ್ವಂಗೆ ಕಂಡನು ಅನಿರುದ್ಧನ ಪಿತಾಮಹನ ಮೂರ್ತಿಯಂ ದೇವಾ ದೇವಾ ನೀನಾವನೆಂದು ಆನು ಅರಿಯದೆ ಬದ್ಧ ಮಾಯಾ ಪಾಶನಾಗಿ ಬಿದ್ದಿಹೆನು ಎನ್ನನುದ್ಧರಿಸು 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 ಮೊರೆವೊಕ್ಕೆನು ಎನೆ ಕೇಳು ಕರ್ಣಜಂ ಕ್ರುದ್ಧನಾದಂ ಜರೆದು ನುಡಿದ ಕಲಿತನಂ ಎಲ್ಲಿ ಸುಡು ನಿನ್ನೊಲವನು ಎಂದನು. ಇದು ಭಕ್ತಿಯ ಅನುಸಂಧಾನ, ಇದು ಭಕ್ತಿಯ ಭಾವ, ಭಕ್ತಿಯ ಧ್ವನಿ. ಯುದ್ಧಶ್ರಮಂ ಹೋಗಿ ಅಂದರೆ ಯುದ್ಧದ ಪ್ರಸಂಗವೂ ಮುಗೀತು, ಯುದ್ಧ ಸನ್ನಿವೇಶ ಮುಗೀತು, ಅದ್ರ ಜೊತೆಗೆ ಈ ಅನುಸಾಲ್ವನಲ್ಲಿ ಆದಂಥ ಯುದ್ಧ ಶ್ರಮವೆಲ್ಲವೂ ಹೋಯಿತು. ಕಣ್ಣೆರೆದ ಅನಿತರೋಳು, ಕಣ್ತೆರೆದ. ಯಾವ ಕಣ್ಣನ್ನು? ಚರ್ಮಚಕ್ಷುವನ್ನಲ್ಲ, ಅವನ ಅಂತರಂಗದ ಕಣ್ಣನ್ನು ತೆರೆದ. ಅಂತರಂಗದ ಕಣ್ಣನ್ನು ತೆರೆಯಲಿಕ್ಕೆ ಯಾಕೆ ಅವನಿಗೆ ಸಾಧ್ಯವಾಯಿತು ಅಂತ ಕೇಳಿದರೆ ಅದಕ್ಕೆ ಪೂರಕವಾದಂತಹ ಬುದ್ಧಿ ಪಲ್ಲಟಿಸಿತು. ಅವನ ಬುದ್ಧಿ ಪಲ್ಲಟವಾಯಿತು. ಇಲ್ಲಿಯ ತನಕ ಅವನಲ್ಲಿದ್ದಂಥ ದಾನವತ್ವ ಹೋಯಿತು. ಆ ದಾನವತ್ವವನ್ನು ತೆಗೆದುಹಾಕಿದ ಮೇಲೆ ಅವನ ಕಣ್ಣಿಗೆ ಕೃಷ್ಣ ಹೇಗೆ ಕಾಣ್ತಾನೆ ಅಂತಂದರೆ ಅನಿರುದ್ಧನ ಪಿತಾಮಹನ ಮೂರ್ತಿಯಂ, ಅವನ ದೇವನಾಗಿ ಕಾಣ್ತಾನೆ. ಈಗ ಒಂದು ವ್ಯಕ್ತಿಯಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ತೆಗೆದು ಸಾಕು ಅವನು ಒಳ್ಳೆಯದಾಗ್ಬಿಡ್ತಾನೆ. ಒಳ್ಳೆಯದನ್ನು ಮತ್ತೆ ತಂದು ನೆಡಬೇಕು ಅಂತಿಲ್ಲ. ಆ ದುರ್ಗುಣಗಳೆಲ್ಲ ಹೋಯಿತು. ಆ ಶುದ್ಧ ಚೇತನನಾಗಿ ಅವನು ನೋಡುವಾಗ ಕೃಷ್ಣ ತನ್ನ ಅಣ್ಣನಾದಂಥ ಸಾಲ್ವನನ್ನು ಕೊಂದ ಹಾಗೆಯಾಗಿ ಕಾಣೋದಿಲ್ಲ. ಅನಿರುದ್ಧನ ಪಿತಾಮಹನ ಮೂರ್ತಿಯಂ, ಅವನ ದೇವತ್ವವನ್ನು ಅವನು ನೋಡ್ತಾ ಇದ್ದಾನಂತೆ. ಹೇಳ್ತಾನೆ, ದೇವ ನಾನು ತಪ್ಪು ಮಾಡಿಬಿಟ್ಟೆ, ಬದ್ಧ ಮಾಯಾಪಾಶನಾಗಿ. ನಾವೆಲ್ಲರೂ ಮಾಯೆಯ ಪಾಶದಿಂದ ಕಟ್ಟು ಒಡೆಯಲ್ಪಟ್ಟವರು.
ಆ ಸೂತ್ರ ಒಲಗಿಸಿದಂತೆ ನಾವೆಲ್ಲ ಅಲಗಾಡ್ತೇವೆ. ಆದ್ದರಿಂದ ಇಷ್ಟು ದಿವಸ ನಾನು ಹಾಗೆ ವ್ಯವಹರಿಸಿಬಿಟ್ಟೆ, ಇನ್ನು ನಾನು ಹಾಗಲ್ಲ, ಇನ್ನು ನಾನು ಬದಲಾಗ್ತೇನೆ, ನನಗೊಂದು ಅವಕಾಶ ಕೊಡು, ನನ್ನನ್ನು ಉದ್ಧರಿಸು, ನಿನ್ನನ್ನು ಮರೆ ಹೊಕ್ಕಿದ್ದೇನೆ ಅಂತ ಹೇಳಿ ಕೈ ಮುಗಿದು ಕೃಷ್ಣನಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಿದ. ಪಕ್ಕದಲ್ಲಿ ನಿಂತಹ ವೃಷಕೇತುವಿಗೆ ತಲೆ ತಿರುಗಿತು. ಇಷ್ಟು ಹೊತ್ತಿನ ತನಕ ಕೃಷ್ಣನನ್ನು ಬೈತಾ ಇದ್ದೆ, ಯುದ್ಧ ಮಾಡ್ತೇನೆ ಅಂತ ಹೇಳ್ತಾ ಇದ್ದೆ, ಆ ನಿನ್ನ ಕಲಿತನ, ಆ ನಿನ್ನ ಪೌರುಷ ಎಲ್ಲೋಯ್ತು, ಸುಡು ಅದನ್ನು, ನಿನ್ನ ಕಲಿತನವನ್ನು ಸುಡು. ಇಷ್ಟೊತ್ತಿನ ತನಕ ಹಾಗೆ ಹೇಳಿದವನು ಈಗ ಬದುಕುವ ಆಸೆಗಾಗಿ ಕೃಷ್ಣನಲ್ಲಿ ಹೀಗೆ ಹೇಳ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಅದು ಯಾಕೆ ಅಂತಂದರೆ ಈ ತಾನು ಯಾಕೆ ಹೀಗೆ ಅಂತ ಅನುಸಾರನಿಗೆ ಬಿಚ್ಚಿಕೊಳ್ಳಿಕ್ಕೆ ಒಂದು ಅವಕಾಶ. ಇಷ್ಟೊತ್ತಿನ ತನಕ ಕೃಷ್ಣನ ದೂಷಣೆ ಮಾಡ್ತಾ ಇದ್ದೆ, ಈಗ ಕೃಷ್ಣನು ದೇವದೇವೋತ್ತಮ ಅಂತ ಹೇಳ್ತಿಂತಾದರೆ ನಿನಗೆ ಬದುಕುವ ಆಸೆಯೋ, ಅದಕ್ಕಾಗಿ ಹೀಗೆ ಮಾಡ್ತೀಯೋ ಅಂತ ಹೇಳಿದಾಗ ಅನುಸಾರವ ಹೇಳ್ತಾನೆ, ರೋಷಮೇತಕ್ಕೆ ಮರುಳೆ ವೃಷಕೇತು ಕೃಷ್ಣನಂ ದ್ವೇಷದಿಂಬೈದೊಡಂ ತನ್ನ ಮನವಾರೆ ಸಂತೋಷದಿಂನುತಿಗೈದೊಡಂ ಹೋಗದಿದ್ದಪುದೇ ಕೋಟಿ ಜನ್ಮದೊಳಗವಿದ ದೋಷಗಳು ಹೋಗದಿದ್ದಪುದೇ ಇಂದು ವೀರಾವೇಶದಿಂದ ದೂಷಿಸಿದೊಡೆ ಆದಯಾಂಬುಧಿ ಕಾಯದ ಉಳಿವನೇ ವಿಶೇಷ ಸುಕೃತದ ಫಲ ದೊರೆಯುವುದನಗೆ ಎಂದು ಅವಂ ಬಿದ್ದನು ಅಚ್ಯುತನಂದ್ರಿಗೆ. ಅನುಸಾರ ತನ್ನ ಅಂತರಂಗವನ್ನು ಹೇಳ್ತಾನೆ, ರೋಷಮೇತಕ್ಕೆ ಮರುಳೆ ವೃಷಕೇತು, ನನ್ನ ಮನಸ್ಸು ಪರಿವರ್ತನೆ ಆಗಿ ನೀನು ಗೊತ್ತಾಗಲಿಲ್ಲ, ಯಾಕೆ ಸುಮ್ಮನೆ ಸಿಟ್ಟು ಮಾಡ್ತಿ? ಹೌದು, ನಾನು ಕೃಷ್ಣನ ದ್ವೇಷದಿಂದ ಬೈದೆ, ಕೃಷ್ಣನಂ ದ್ವೇಷದಿಂ ಬೈದೊಡಂ ತನ್ನ ಮನವಾರೆ ಸಂತೋಷದಿ ನುತಿಗೈದು. ನಾನು ಕೃಷ್ಣನನ್ನು ಬೈತೇನೆ, ನೀನು ನಿನ್ನ ಮನಸ್ಸಿಗೆ ಸಂತೋಷ ಆಗುವಟ್ಟು ಕೃಷ್ಣನನ್ನು ಸ್ತುತಿ ಮಾಡ್ತಿ. ಕೃಷ್ಣನನ್ನು ಬೈದರು, ಕೃಷ್ಣನನ್ನು ಸ್ತುತಿ ಮಾಡಿದರೂ ಕೃಷ್ಣ ದರ್ಶನದ ಫಲ ಅವನಿಗೆ ಆಗದೇ ಇರ್ತದೆಯೇ? ಏನು ಕೃಷ್ಣ ದರ್ಶನದ ಫಲ ಹಾಗಾದರೆ? ಕೋಟಿ ಜನ್ಮದೋಳು ಒದವಿದ ದೋಷಗಳು ಹೋಗದಿರ್ತದೆ. ಕೋಟಿ ಜನ್ಮಗಳಲ್ಲಿ ನಾವು ಮಾಡಿದಂಥ ಪಾಪವೆಲ್ಲವೂ ಕೂಡ ಕೃಷ್ಣನ ಸಂಸರ್ಗದಿಂದ, ಕೃಷ್ಣನ ದರ್ಶನದಿಂದ ನಾಶವಾಗದೇ ಇರ್ತದೆಯೇನೋ? ವೀರಾವೇಶದಿಂದ ನಾವು ದೂಷಿಸಿದೊಡೆ ಈ ದಯಾಂಬುದಿ ಕಾಯದೇ ಉಳಿವನೆ. ನಾನು ವೀರಾವೇಶದಿಂದ ಅವನ್ನ ದ್ವೇಷ ಮಾಡಿಬಿಟ್ಟಿದ್ದೀನಿ, ಯುದ್ಧ ಮಾಡಿಬಿಟ್ಟಿದ್ದೀನಿ ಅಂತ ಮಾಡಿದರು ಅದು ನನ್ನ ಸ್ವಭಾವ. ನಾವೆಲ್ಲ ಮರ್ತ್ಯರು. ಆದರೆ ಕೃಷ್ಣ ಅವನು ಪರಮಾತ್ಮ, ಅವನು ನನ್ನನ್ನು ಕಾಯದೇ ಇರ್ತಾನೆಯೇ. ಶರಣು ಬಂದವರನ್ನು ಭಗವಂತ ಕಾಯ್ತಾನೆ, ಅದಕ್ಕಾಗಿ ನಾನು ಕಾಲಿಟ್ಕೊಂಡ್ಬಿಟ್ಟಿದ್ದೀನಿ. ನೀ ತಪ್ಪು ತಿಳ್ಕೊಂಬಿಟ್ಟೆ. ಕೃಷ್ಣ ತನ್ನನ್ನು ಸ್ತುತಿ ಮಾಡಿದವರನ್ನು ಮಾತ್ರ ಕಾಯ್ದಿದ್ದಲ್ಲ, ಅವನನ್ನು ದ್ವೇಷದಿಂದ ನೋಡಿದವರನ್ನು, ಯುದ್ಧ ಮಾಡಿದವರನ್ನು ಕಾಯ್ದಾನೆ. ಅದಕ್ಕೆಲ್ಲ ಬೇಕಾದಷ್ಟು ದೃಷ್ಟಾಂತಗಳಿದ್ದಾವೆ. ವಿಶೇಷ ಸುಕೃತದ ಫಲಂ ದೊರೆತದು ನನಗೆ. ಇವತ್ತು ನನಗೆ ವಿಶೇಷವಾದಂಥ ಸುಕೃತದ ಫಲ ದೊರಕಿತಪ್ಪ ಅಂತ ಹೇಳಿ ಮತ್ತೆ ಬಿದ್ದನ್ ಅಚ್ಯುತನ ಅಂಗರಿಗೆ, ಮತ್ತೆ ಕೃಷ್ಣನ ಕಾಲುಗಳನ್ನು ಇಟ್ಕೊಂಡಂತೆ. ಈಗ ಈ ಸನ್ನಿವೇಶಕ್ಕೆ, ಈ ಪ್ರಕರಣಕ್ಕೆ ಒಂದು ಮಂಗಲದ ಮುಕ್ತಾಯ. ಅದನ್ನು ಮಾಧವ ಮಧುಸೂದನ ನಗುತ್ತಾ ಮಾಡ್ತಾನೆ. ನಗುತೆ ಮಧುಸೂದನ ಪ್ರೀತಿಯಿಂದ ಆತನಂತೆಗೆನಪ್ಪಿ ನೀನಿಂದು ಮೊದಲಾಗಿ ದಿವ್ಯಕ್ಕೆ ಪಗೆಯನಿಸಿದೆ ಎಮ್ಮೊಡನೆ ಧರ್ಮಜನ ಯಜ್ಞದ ಸಹಾಯಕ್ಕೆ ನಿಲ್ಲಿಪ್ಪುದೆಂದು ಮಿಗೆ ಮನ್ನಿಪ ಅನಿಲರೊಳು ಪ್ರದ್ಯುಮ್ನ ನುಡಿದ ಸೇನೆಗಳೆಲ್ಲ ಮಂಗೆಲ್ದು ತುರಗಮಂ ಬಿಡಿಸಿಕೊಂಡು ಅಗಧರನ ಸಮ್ಮುಖಕ್ಕೆ ತಂದು ನಿಲ್ಲಿಸಿದನು. ಇತ್ತ ಭಾಷೆಗೆ ಉತ್ತರನ
ನಗುತೆ ಮಧುಸೂದನ ಪ್ರೀತಿಯಿಂದ ಆತನಂ ತೆಗೆದಪ್ಪಿ. ನೋಡಿ, ಕೃಷ್ಣ ಒಂದು ಮಾತು ನೀನು ಯಾಕೆ ಇಲ್ಲಿ ತನಕ ಈಗ ನಡ್ಕೊಂಡೆ ಕೇಳಲೇ ಇಲ್ಲ. ಯಾಕೆಂದರೆ ಅವನಿಗೆ ಎಲ್ಲರ ಅಂತರಂಗ ಅರ್ಥ ಆಗುತ್ತೆ. ಅವನಿಗೆ ಬೇಕಾಗಿದ್ದು ಇಷ್ಟು ದಿವಸ ಅನುಸಾಲ್ವ ಏನು ಅಂತಲ್ಲ, ಇನ್ನು ಮುಂದೆ ಅನುಸಾಲ್ವ ಏನು ಅಂತ ಹೇಳೋದು ಕೃಷ್ಣನಿಗೆ ಬೇಕು. ಅದಕ್ಕಾಗಿ ಅವನು ಅನುಸಾಲ್ವನಲ್ಲಿ ನೀನು ಯಾಕೆ ದ್ವೇಷ ಮಾಡಿದೆ, ಯಾಕೆ ಯುದ್ಧ ಮಾಡಿದೆ, ಏನನ್ನೂ ಕೇಳಲಿಲ್ಲ. ನಗುತೆ ಮಧುಸೂದನ ಪ್ರೀತಿಯಿಂದ ಆತನನ್ನು ತೆಗೆದಪ್ಪಿ. ಪ್ರೀತಿಯ ದ್ಯೋತಕ, ಪ್ರೀತಿಯ ಚರ್ಯೆ ಬಿಗಿದಪ್ಪಿದ್ದು. ಅವನಿಗೆ ಹೇಳಿದಂತೆ, ಇನ್ನು ಮೇಲೆ ನೀನು ಹೊಸ ಮನುಷ್ಯ, ಇನ್ನು ಮೇಲೆ ನೀನು ಹೊಸ ಬದುಕು, ಇನ್ನು ಮೇಲಿನ ಅನುಸಾಲ್ವನೇ ಬೇರೆ. ಇನ್ನು ಮೇಲೆ ಕೃಷ್ಣನ ಭಕ್ತನಾದಂಥ ಅನುಸಾಲ್ವ ನೀನಪ್ಪ. ನನ್ನ ಭಕ್ತ ನೀನಾಗಿರುವಾಗ ದಿವಿಜರಿಗೆ ಹಗೆ ಎನಿಸದೆ, ಇನ್ನು ಮೇಲೆ ನೀನು ಅಸುರನಲ್ಲ, ದೇವತೆಗಳಿಗೆ ಹಗೆಯಾಗಿ ಬದುಕಬೇಡ. ಅದರ ಜೊತೆಗೆ ಧರ್ಮಜನ ಯಜ್ಞದ ಸಹಾಯಕ್ಕೆ ಇಲ್ಲಿದೆ. ಇನ್ಮೇಲೆ ಒಂದಷ್ಟು ಧರ್ಮಾಚರಣೆಯನ್ನು ನೀನು ಮಾಡು. ಈಗ ಇಲ್ಲೇ ಆರಂಭಿಸು. ಧರ್ಮರಾಯ ಅಶ್ವಮೇಧವನ್ನು ಮಾಡ್ತಾ ಇದ್ದಾನೆ, ಅವನಿಗೆ ಸಹಾಯ ಮಾಡುವುದು, ಧರ್ಮ ಕಾರ್ಯದಲ್ಲಿ ನೀನು ಸಹಾಯಕನಾಗು ಅಂತ ಹೇಳಿ ಅವನನ್ನು ಒಪ್ಪಿಸಿ ಧರ್ಮರಾಜನ ಕೈ ವರ್ತನೆ ಆಗುವಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಧರ್ಮರಾಜನ ಕೈಗೆ ಮತ್ತೊಂದು ಆಯುಧವಾಗಿ ತಂದುಕೊಟ್ಟ, ಇವನನ್ನು ಕರ್ಕೊಂಡು ಹೋಗು ಮುಂದೆ ಅಂತ. ಈ ಹಿಂದೆ ಯುದ್ಧ ಮಾಡಿದಂಥ ಯೌವನಾಶ್ವ ಅನುಸಾಲ್ವಾದಿಗಳೆಲ್ಲ ಮುಂದೆ ಪಾಂಡವ ಸೇನೆಯಲ್ಲಿ ಕೂಡಿಕೊಂಡು ಮುಂದೆ ಹೋಗ್ತಾರೆ. ಅಷ್ಟು ಹೊತ್ತಿಗೆ ಇವನಿಗೂ ಎದ್ಕೊಂಡು ಬಂದ ಪ್ರದ್ಯುಮ್ನ. ಮೊದಲು ಎಚ್ಚರ ತಪ್ಪಿ ಬಿದ್ದಿದ್ನಲ್ಲ, ಅವನು ಹೋಗಿ ಆ ಕುದುರೆಯನ್ನು ಬಿಡಿಸಿಕೊಂಡು ತಂದು ಅಗದರನ ಸಮ್ಮುಖಕ್ಕೆ ತಂದು ನಿಲ್ಲಿಸಿದನು. ಭಾಷೆಗೆ ಉತ್ತರವಾಗಿ ನಾನು ಇದನ್ನೇ ಹೇಳಿದ್ದು. ಪ್ರದ್ಯುಮ್ನ ಮೊದಲು ಪ್ರತಿಜ್ಞೆ ಮಾಡಿದ್ದ, ಆ ಕುದುರೆಯನ್ನು ತಂದು ಕೊಡದೆ ಆದರೆ ಇಂಥದ್ದೊಂದು ಪಾಪ ನನಗೆ ಬರಲಿ ಅಂತ. ಈಗ ಅವನು ಕುದುರೆಯನ್ನು ಬಿಡಿಸಿಕೊಂಡು ತಂದ. ಅವನು ಹೇಳಿದ್ದ ಹಾಗೆ ಅಲ್ವೇ, ಪ್ರದ್ಯುಮ್ನ ಕುದುರೆಯನ್ನು ತಂದು ಕೊಡ್ತೇನೆ ಅಂತ ಹೇಳಿದ್ದ, ವೃಷಕೇತು ಅನುಸಾರನನ್ನು ಸೋಲಿಸ್ತೇನೆ ಅಂತ ಹೇಳಿದ್ದ. ಅವರಿಬ್ಬರು ತಮ್ಮ ತಮ್ಮ ಭಾಷೆಯನ್ನು ಪೂರೈಸಿದರು ಹೇಳುವಲ್ಲಿಗೆ ಈ ಸನ್ನಿವೇಶ ಮಂಗಳಕರವಾಗಿ ಮುಗಿದಿದೆ. ಈ ದಿವಸದ ಈ ಗಮಕ ಪ್ರಸ್ತುತಿಗೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸಂಘಟಕರಿಗೆ, ಕಲಾವಿದರಿಬ್ಬರೂ ಸೇರಿಸಿ ನಮ್ಮ ನಮಸ್ಕಾರಗಳನ್ನು, ನಮ್ಮ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈಗ ಮಂಗಲಾಚರಣೆಗೆ ಅವಕಾಶ. ಅಶ್ವಮೇಧಿಕ ಪರ್ವದಮಲ ಸತ್ಕಥೆ ಯೌವನಾಶ್ವರಿ ನೃಪರ ಚರಿತಂಗೇದ ಮಾನವರ ಮಾನವರ್ಗೆ ಐಶ್ವರ್ಯಂ ಆರೋಗ್ಯಂ ಆಯುಷ್ಯಂ ಅಭಿವೃದ್ಧಿ ಕಲಿನಾಶನಂ ಧರೆಯೊಳು ಆಶ್ವೇತ ಕೀರ್ತಿ ಸುತಲಾ